ಎಲ್ಲರಿಗೂ ನಮಸ್ಕಾರ. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧು ವಾಗುವೆ ಅಂಬೋಜಾಕ್ಷಿಯಾರಿಗೆ ವಧು ವಾಗುವೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವಾಗುವೆ ಅಂಬೋಜಾಕ್ಷಿಯಾರಿಗೆ ವಧುವಾಗುವೆ ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ ಪರಮಾತ್ಮ ಅನಂತ ಪದ್ಮನಾಭನಿಗೋ ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ ಪರಮಾತ್ಮ ಅನಂತ ಪದ್ಮನಾಭನಿಗೋ ಸರಸಿ ಜನಾಭ ಜನಾರ್ದನ ಮೂರ್ತಿಗೋ ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ ಆರಿಗೆ ವಧುವಾಗುವೆ ಅಂಬೋಜಾಕ್ಷಿಯಾರಿಗೆ ವಧುವಾಗುವೆ ಚೆಲುವ ಬೇಲೂರ ಚೆನ್ನಿಗರಾಯಣಿಗೋ ಗೆಳತಿ ಉಡುಪಿ ಶ್ರೀ ಕೃಷ್ಣರಾಯಣಿಗೋ ಚೆಲುವ ಬೇಲೂರ ಚೆನ್ನಿಗರಾಯಣಿಗೋ ಗೆಳತಿ ಉಡುಪಿ ಶ್ರೀ ಕೃಷ್ಣರಾಯಣಿಗೋ ಇಳೆಯೋಳು ಪುರ ನಿಲಯ ವಿಠಲನಿಗೋ ನಳಿನಾಕ್ಷಿ ಪೇಳು ಬದರಿ ನಾರಾಯಣಗೋ ಆರಿಗೆ ವಧುವಾಗುವೆ ಅಂಬೋಜಾಕ್ಷಿಯಾರಿಗೆ ವಧುವಾಗುವೆ ಶರಣಾಗತರ ಪೊರೆವ ಸಾರಂಗ ಪಾಣಿಗೋ ವರಗಳ ವೀವ ಶ್ರೀ ಶ್ರೀನಿವಾಸನಿಗೋ ಶರಣಾಗತರ ಪೊರೆವ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀ ಶ್ರೀನಿವಾಸನಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಸ್ಥಿರವಾಗಿ ಪೇಳಮ್ಮ ಪುರಂದರ ವಿಠಲ ಗೋರಿಗೆ ವಧುವಾಗುವೆ ಅಂಬೋಜಾಕ್ಷಿಯಾರಿಗೆ ವಧುವಾಗುವೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವಾಗುವೆ ಅಂಬೋಜಾಕ್ಷಿಯಾರಿಗೆ ವಧುವಾಗುವೆ ಅಂಬೋಜಾಕ್ಷಿಯಾರಿಗೆ ವಧುವಾಗುವೆ. ಥ್ಯಾಂಕ್ ಯು. ನಮಸ್ತೆ ಶ್ರೀಮತಿ ವತ್ಸಲ ಅವ್ರಿಗೆ. ಯಾವಾಗಲೂ ಸೊಗಸಾಗಿ ಹಾಡುಗಳನ್ನು ಹೇಳ್ತೀರಾ ನೀವು. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಅಶ್ವಥ್ ಅವರಾಗಲೇ ಸ್ವಾಗತವನ್ನು ಬಯಸಿದ್ದಾರೆ. ಇಂದು ವಾದರಾಜರ ಶ್ರೀ ಲಕ್ಷ್ಮೀ ಶೋಭಾನೆ ಬಗ್ಗೆ ಶ್ರೀಮತಿ ಪದ್ಮಜಾ ಮೂರ್ತಿಯವರು, ಪದ್ಮಶ್ರೀ ಮೂರ್ತಿಯವರು ಮಾತಾಡ್ತಾರೆ. ನಾನು ಫಸ್ಟು ವಾದರಾಜರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತೀನಿ. ಈ ಮಾಧ್ವ ಸಂಪ್ರದಾಯದಲ್ಲಿ ಅತ್ಯುತ್ತಮರು ಅಂತ ಹೇಳಿದರೆ ವಾಯುದೇವರು, ಮಧ್ವಾಚಾರ್ಯರು, ಅವರೇ ಆಂಜನೇಯ ಭೀಮ ಅಂತ ಒಂದು ನಂಬಿಕೆ.
ಅವರ ಕಕ್ಷೆಯಲ್ಲಿ ಇರುವವರು ಅಂತ ಹೇಳಿದ್ರೆ ಮಧ್ವ ಸಿದ್ಧಾಂತದಲ್ಲಿ ತಾರತಮ್ಯ ಬಹಳ ಮುಖ್ಯ. ಮೊದಲು ನಾರಾಯಣ, ಆಮೇಲೆ ಲಕ್ಷ್ಮಿ, ಆಮೇಲೆ ಬ್ರಹ್ಮ. ಬ್ರಹ್ಮನಿಗೆ ಅದೇ ಕಕ್ಷೆಯಲ್ಲಿ ಬರುವವರು ವಾಯು, ನಂತರ ಮುಂದೆ ವಾಯುವಾಗುವಂತಹವರು ಭಾವಿ ಸಮೀರರು ಅಂತ ಹೆಸರು ತಗೊಂಡಿರುವಂತ ವಾದರಾಜರು. ಅಂದ್ರೆ ಇವಾಗ ನಾವು ತಾರತಮ್ಯದಲ್ಲಿ ನೋಡಿದರೆ ಅಷ್ಟು ಮೇಲ್ಮಟ್ಟದ ವ್ಯಕ್ತಿ ವಾದಿರಾಜರು. ಆ ವಾದಿರಾಜರು ಬರೆದಿರುವಂತ ಲಕ್ಷ್ಮೀ ಶೋಭಾನ ಯಾರಾದ್ರೂ ಹೇಳಬೇಕು ಅಂತ ಹೇಳಿದ್ರೆ ಯಾರು ಸೂಕ್ತ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ಗುಂಪಿನಲ್ಲಿ. ನಾನು ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಪದ್ಮಶ್ರೀ ಮೂರ್ತಿ ಅವರಿಗೆ ಮಾತಾಡಿದಾಗ ಅವರು ವಾದಿರಾಜರ ಸನ್ನಿಧಾನದಲ್ಲೇ ಇದ್ರು. ಅವರು ಸೋಂದೆನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಇವ್ರನ್ನ ಸ್ವಾಮಿಗಳು ಕೆಲವು ವಿಚಾರಗಳಿಗಾಗಿ ಜನರಿಗೆ ವಿಷಯಗಳನ್ನ ತಿಳಿಸಿ ಅಂತ ಕರೆಸಿದ್ರು. ಅಂತ ದಿನ ನಾ ಅವರಿಗೆ ಮಾತಾಡಿದೆ. ಅವರು ಖಂಡಿತ ನಾನು ಮಾತಾಡ್ತೀನಿ, ನನ್ನ ಸೌಭಾಗ್ಯ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಈ ವಾದಿರಾಜರ ಬಗ್ಗೆ ಹೇಳಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ನೋಡಕ್ಕೆ ವಾದಿರಾಜರು ಹೋದಾಗ ಆ ಬೆಟ್ಟ ಪೂರ್ತಿ ಅವರಿಗೆ ಸಾಲಿಗ್ರಾಮ ತರ ಕಾಣಿಸ್ತಂತೆ. ಒಂದು ಸಾಲಿಗ್ರಾಮನ್ನ ನಾನು ಕಾಲಿನಿಂದ ಪಾದದಿಂದ ತುಳಿಯಕ್ಕಾಗತ್ತಾ ಅಂತ ಅವರು ಮಂಡಿಯೂರಿ ಆ ಬೆಟ್ಟನ್ನ ಹತ್ತಿದ್ರು. ನಾವು ನಡ್ಕೊಂಡು ಹತ್ತೋದಿಕ್ಕೇನೆ ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲನೋ ಹತ್ತಿದಾಗ ನಾವು ನಿಜವಾಗ್ಲೂ ಶಾರೀರಿಕವಾಗಿ ದೃಢವಾಗಿದ್ದೀವ ಅಂತ ಒಂದು ಪ್ರಜ್ಞೆ ಬೆಳೆಯತ್ತೆ. ಅಂಥ ಬೆಟ್ಟನ ಬರೀ ಮಂಡಿ ಯೂರಿ ಅವರು ಮೇಲ್ಗಡೆ ಹತ್ತಿದ್ರು ಅಂತ ಹೇಳಿದ್ರೆ ಎಂಥ ದೊಡ್ಡವರು ಅಂತ ಅರ್ಥ ಆಗತ್ತೆ. ಈಗ್ಲೂ ನಾನು ತಿರುಪತಿಗೆ ಹೋದಾಗ ಸುಮಾರು ಜನ ಒಂದು 10 ಮೆಟ್ಲಾದ್ರೂ ಮಂಡಿನಲ್ಲಿ ಹತ್ತಿ ಆಮೇಲೆ ಪಾದದಲ್ಲಿ ಹತ್ತೋದನ್ನ ನಾನು ನೋಡಿದ್ದೀನಿ. ಜೊತೆಗೆ ಈ ಕನ್ನಡ, ಸಂಸ್ಕೃತ, ತುಳು ಮೂರರಲ್ಲೂ ಅತ್ಯುತ್ತಮ ಗ್ರಂಥಗಳನ್ನ, ಲೇಖನಗಳನ್ನ, ಸ್ತೋತ್ರಗಳನ್ನ ನೀಡಿದಂಥವ್ರು ವಾದಿರಾಜರು. ಇವರು 120 ವರ್ಷ ಬದುಕಿದ್ರು. ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕುಂಬಾಶಿ ಹತ್ರ ಇರುವಂತಹ ಒಂದು ಸಣ್ಣ ಗ್ರಾಮ ಹೂವಿನ ಕೆರೆಯಲ್ಲಿ ಹುಟ್ಟಿದ್ದು. ಅದಕ್ಕೆ ಗೌರಿಗದ್ದೆ ಅಂತಾನೂ ಕರೀತಾರೆ. ಇವ್ರ ತಂದೆ ರಾಮಾಚಾರ್ಯರು, ತಾಯಿ ಸರಸ್ವತಿ ದೇವಿ. ಸರಸ್ವತಿ ದೇವಿಗೆ ಇನ್ನೊಂದು ಹೆಸರು ಗೌರಿ ದೇವಿ ಅಂತಾನೂ ಇತ್ತು, ಅದಕ್ಕೆ ಗೌರಿಗದ್ದೆ ಅಂತ ಅದಕ್ಕೆ ಕರೀತಾರೆ. ಪುತ್ರ ಸಂತಾನಕ್ಕಾಗಿ ಇವರು ಭೂವರಹ ದೇವರನ್ನ ಪ್ರಾರ್ಥಿಸ್ಕೊಂಡ್ರು. ಆಗ ಶ್ರೀ ವಾಗೀಶ ತೀರ್ಥರು ನಿಮಗೆ ಎಲ್ಲ ಅನುಗ್ರಹ ಆಗತ್ತೆ, ಆದರೆ ಆ ಹುಟ್ಟುವ ಮಗನ್ನ ನೀವು ದೈವ ಸನ್ನಿಧಾನಕ್ಕೆ ಕೊಡಬೇಕು, ಅವರಿಂದ ಸಾಕಷ್ಟು ಕೆಲಸಗಳಾಗೋದಿದೆ ಅಂತ ಹೇಳಿದ್ರು. ಅದರಿಂದ ತಂದೆ ತಾಯಿ ಇಬ್ರು ಹೆದರ್ಬಿಟ್ರು. ಅದಕ್ಕೆ ವಾಗೀಶ ತೀರ್ಥರು ಹೇಳಿದ್ರು, ಏನು ತೊಂದರೆ ಇಲ್ಲ, ಆ ಮಗು ಮನೆ ಒಳಗಡೆ ಹುಟ್ಟಿದ್ರೆ ನೀವೇ ಇಟ್ಕೊಳ್ಳಿ, ಮನೆ ಹೊರಗಡೆ ಹುಟ್ಟಿದ್ರೆ ನೀವು ದೇವ್ರಿಗೆ ಕೊಟ್ಬಿಡಿ ಅಂತ. ಮನೆ ಹೊರಗಡೆ ಮಗು ಹುಟ್ಟೋದು ಅಂದ್ರೆ ಏನು ಯೋಚನೆ ಮಾಡ್ತಾ ಇದ್ರು ದಂಪತಿಗಳು. 9 ತಿಂಗಳಾಯ್ತು, ಇನ್ನು ಹೊರಗಡೆನೆ ಹೋಗ್ಬೇಡ, ನೀ ಮನೆ ಒಳಗಡೆನೆ ಇರು, ಆವಾಗ ನಮ್ಮ ಮಗು ನಮ್ಮ ಜೊತೆನೆ ಇರುತ್ತೆ ಅಂತ ರಾಮಾಚಾರ್ಯರು ಸರಸ್ವತಿ ದೇವಿಯವ್ರಿಗೆ ಹೇಳ್ಬಿಟ್ರು. ಆದ್ರೆ ರಾಮಾಚಾರ್ಯರು ಅವತ್ತಿನ ದಿನ ದ್ವಾದಶಿನಲ್ಲಿ ಯಾವಾಗ ಊಟಕ್ಕೆ ಕುಳಿತಿದ್ರು ಅಂತ ಕೆಲವರು ಹೇಳ್ತಾರೆ, ಪಾರಾಯಣ ಮಾಡ್ತಾ ಇದ್ರು ಅಂತ ಕೆಲವರು ಹೇಳ್ತಾರೆ. ಪಾರಾಯಣ ಮಾಡ್ತಾ ಇದ್ದ ಸಮಯದಲ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೊರಗಡೆ ದನ ಬಂದು ಮೇಯ್ತಾ ಇರೋದನ್ನ ನೋಡಿ ಬೆಳೆ ಹಾಳಾಗತ್ತೆ ಅಂತ ಸರಸ್ವತಿ ದೇವಿಯವರು ಹೊರಗಡೆ ಹೋದ್ರು ಹಸುನ ಓಡ್ಸಕ್ಕೆ. ಅಲ್ಲೇ ಪ್ರಸವವಾಯ್ತು, ಅಲ್ಲೇ ಮಗು ಹುಟ್ಟು, ಹೊರಗಡೆ ಹುಟ್ಟಿದ್ರಿಂದ ಅದನ್ನ ದೇವ್ರಿಗೆ ಕೊಡಬೇಕಾಯ್ತು. ಅಂಥ ವಾದಿರಾಜರು ವಾದಗಳಲ್ಲಿ ಎಲ್ಲರನ್ನೂ ಸೋಲಿಸ್ತಾ ಇದ್ದಿದ್ರಿಂದ ನಮ್ಮ ಸ್ವಾಮಿಗಳೇನಿದ್ರು ವಾಗೀಶ ತೀರ್ಥರು ಅವ್ರಿಗೆ ವಾದಿರಾಜ ಅಂತ ಹೆಸರಿಟ್ರು. ಅವ್ರಿಗೆ ಸನ್ಯಾಸತ್ವ ನೀಡಿದ್ರು. ಅವ್ರು ಸನ್ಯಾಸತ್ವ ತಗೊಂಡ್ಮೇಲೆ ಬರೀ ಸನ್ಯಾಸಿಗಳಿಗೇನೆ ಪಾಠ ಹೇಳ್ಕೊಡಕ್ಕೆ ಒಂದು ಪ್ರಾರಂಭ ಮಾಡಿದ್ರು. ಆಗ 24 ಜನ ದೊಡ್ಡ ದೊಡ್ಡ ವಿದ್ವಾಂಸರು ಸ್ವಾಮಿಗಳಾಗುವಂತವರು ಆಗಿರೋರು ಅವ್ರ ಹತ್ರ ಪಾಠಕ್ಕೆ ಬಂದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಜ್ಞಾನ ಪಸರಿಸುವುದರಲ್ಲಿ ವಾದಿರಾಜರು ಭಾಗಿಯಾಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇವರು ಕೆಲವು ಕವನಗಳನ್ನು ಓದಿದ್ರೆ ತುಂಬಾ ಉತ್ತಮ ಮಟ್ಟದ್ದು, ಗಜೇಂದ್ರ ಮೋಕ್ಷ ಅವೆಲ್ಲ ಬಹಳ ಮೇಲ್ಮಟ್ಟದ್ದು. ಅದರ ಬಗ್ಗೆ ನಾನು ಇನ್ನೊಂದಿನ ಮಾತಾಡ್ತೀನಿ. ನಾನು ಬರೀ ವಾದಿರಾಜರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಅನ್ಕೊಂಡಿದ್ದೀನಿ. ಇವರು ಸ್ವರ್ಣಕಾರರಿಗೆ ಒಂದ್ಸಲ ಸ್ವರ್ಣಕಾರರೆಲ್ಲ ಬಂದ್ಬಿಟ್ಟು ಇವ್ರನ್ನ ಬೇಡ್ಕೊಂಡ್ರು, ಸ್ವಾಮಿ
ನಮಗೆ ನೀವೇ ಸ್ವಾಮಿಗಳಾಗಿರಿ ಅಂತ. ಈಗ್ಲೂ ನೀವು ಚಿನ್ನ ಮಾಡೋರನ್ನ ನೋಡಿದ್ರೆ ನಾವೆಲ್ಲ ವಾದಿರಾಜರ ಶಿಷ್ಯರು, ಸೋಂದೆ ಮಠಕ್ಕೆ ಸೇರದವರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವ್ರನ್ನ ಒಪ್ಕೊಂಡ್ಬಿಟ್ರು ವಾದರಾಜರು. ಅವರು ಸ್ವರ್ಣದಲ್ಲಿ ಒಂದು ವಿಗ್ರಹವನ್ನು ಮಾಡಿ ಇವರಿಗೆ ಅರ್ಪಿಸಿದ್ರು. ಅವತ್ತಿಂದ ಅವ್ರಿಗೆಲ್ಲರಿಗೂ ಇವರೇ ಗುರುಗಳಾದ್ರು. ಇವ್ರು ಬರೀ ಮಧ್ವ ಮತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಎಲ್ಲಾರನ್ನೂ ಸೇರಿಸಿ ಭಜನೆ ಮಾಡಕ್ಕೆ ಶುರು ಮಾಡಿದ್ರು. ದಂಡತೀರ್ಥದ ಬಗ್ಗೆ ಬಹಳ ಜನ ಕೇಳಿರ್ತೀರ. ಇವರಿಗೆ ವಿಠಲಮೂರ್ತಿ ರಾಜ ಒಪ್ಪಿಸ್ಬಿಟ್ಟ, ಅದೇ ಪೂಜಾ ವಿಗ್ರಹ ಆಗಿದೆ ಇವತ್ತಿಗೂ. ಆಮೇಲೆ ಶಿರಸಿ ಬಳಿ ಸೋಂದೆ ಅಂತಿದೆ, ಅಲ್ಲಿ ವಾದಿರಾಜರ ಬೃಂದಾವನ. ಅದರ ಹತ್ರನೇ ಅಂದ್ರೆ ವಾದಿರಾಜರ ಬೃಂದಾವನ ನೀವು ಪ್ರದಕ್ಷಿಣೆ ಹಾಕಿದ್ರೆ ಅರ್ಧ ಪ್ರದಕ್ಷಿಣೆ ಮಾಡುವಾಗ ಭೂತರಾಜರು ಅಂದ್ರೆ ಶ್ರೀಮನ್ ಈಶ್ವರ, ರುದ್ರ ಅವರು ಇದ್ದಾರೆ. ಫಸ್ಟ್ ಭೂತರಾಜರಿಗೆ ನಾವು ತೆಂಗಿನಕಾಯಿಯನ್ನು ಉರುಳಿಸಿ ಆಮೇಲೆ ಪ್ರದಕ್ಷಿಣೆ ಬಂದು ಆಮೇಲೆ ವಾದಿರಾಜರಿಗೆ ನಮಸ್ಕಾರ ಮಾಡಿ ಅಲ್ಲಿ ಸೇವೆ ಮಾಡೋದು ಪ್ರತೀತಿ. ಇವಾಗ ತಿರುಪತಿಗೆ ಹೋದ್ರೆ ಫಸ್ಟ್ ವರಹದೇವರನ್ನ ನೋಡ್ತೀವಿ, ಆಮೇಲೆ ತಿರುಪತಿ ತಿಮ್ಮಪ್ಪನ ನೋಡ್ತೀವಿ. ಬಟ್ ಬಹಳ ಜನ ಅದನ್ನು ಬಿಟ್ಬಿಟ್ಟಿದ್ದಾರೆ ಈಗ. ಆದ್ರೆ ಅದೇನೇ ಸಂಪ್ರದಾಯ. ಅದೇ ರೀತಿ ಇಲ್ಲೂ ಅಷ್ಟೇ, ಮೊದಲು ಭೂತರಾಜರು, ನಂತರ ವಾದಿರಾಜರು. ಭೂತರಾಜರು ಅಲ್ಲಿಗೆ ತ್ರಿವಿಕ್ರಮ ದೇವರನ್ನ ತಗೊಂಡ್ಬಂದ್ರು. ಆ ತ್ರಿವಿಕ್ರಮ ದೇವರ ದೇವಸ್ಥಾನ ಇದೆ, ಮೇಲ್ಗಡೆ ತ್ರಿವಿಕ್ರಮ ದೇವರ ದೇವಸ್ಥಾನ ಇದೆ, ಕೆಳಗಡೆ ಇಳಿದ್ರೆ ವಾದಿರಾಜರ ಬೃಂದಾವನ ಇದೆ. ಅದರ ಪಕ್ಕದಲ್ಲೇ ಭೂತರಾಜರ ಒಂದು ಜಾಗ ಇದೆ, ಅಲ್ಲಿ ಅವರಿಗೆ ಪೂಜೆ ಸಲ್ಲತ್ತೆ. ಇಲ್ಲಿ ಬಹಳ ಜನ ಸೇವೆ ಮಾಡಕ್ ಹೋಗ್ತಾರೆ, ವಾದಿರಾಜರನ್ನ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ. ಆ ಸೇವೆ ಮಾಡೋದು ಬಹಳ ಕಠಿಣ. 3 ದಿನ ನೀವು ಅಲ್ಲೇ ಇರಬೇಕು. ತೆಂಗಿನಕಾಯಿ ಹೊಟ್ಟೆಗೆ ಕಟ್ಟಿಕೊಂಡು ನೀರಿನಲ್ಲಿ ಮುಳುಗಿ ಅಲ್ಲಿ 7 ಸಲ ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕಬೇಕು. ಅದು ಸುಮಾರು ಅರ್ಧ ಕಿಲೋಮೀಟರ್ ಆಗುತ್ತೆ. ಅದಾದ ಮೇಲೆ 108 ಬಾರಿ ಆ ವಾದಿರಾಜರ ಬೃಂದಾವನ, ಭೂತರಾಜರ ಜಾಗ ಎರಡನ್ನು ಸೇರಿಸಿ ಪ್ರದಕ್ಷಿಣೆ ಹಾಕಿ 108 ನಮಸ್ಕಾರನ ಮಾಡೋದು. ಬೆಳಗಿನ ಹೊತ್ತು ಊಟ, ರಾತ್ರಿ ಹೊತ್ತು ಅವಲಕ್ಕಿ. ಅಲ್ಲಿ ಇಂಟರ್ನೆಟ್ ಬರಲ್ಲ, ಚಪ್ಪಲಿ ಹಾಕೊಳ್ಳಲ್ಲ, ಅಲ್ಲಿ ಜೀವನನೇ ಬೇರೆ. ನಾನು 3 ದಿನ ಇದ್ದೆ, ನಿಜವಾಗ್ಲೂ ಸ್ವರ್ಗ ನನಗನ್ಸೋದು. ಇಂಥ ವಾದಿರಾಜರನ್ನ 120 ವರ್ಷ ಬದುಕಿದ ವಾದಿರಾಜರನ್ನ 2 ತಿಂಗಳು ಪೂಜೆ ಅಂತಿದ್ದ ಉಡುಪಿಯ ಮಠದಲ್ಲಿ 2 ವರ್ಷ ಅಂತ ಮಾಡಿ ಅಷ್ಟಮಠಗಳವರನ್ನು ಪರ್ಯಾಯ ಅಂತ 2 ವರ್ಷಕ್ಕೆ ಬದಲಾವಣೆ ಆಗುವಂತ ಎಲ್ಲ ರೀತಿಗಳನ್ನ ತಂದ ವಾದಿರಾಜರ ಒಂದು ಕೃತಿ ಶ್ರೀ ಲಕ್ಷ್ಮೀ ಶೋಭಾನೆಯನ್ನ ಇವತ್ತು ಯಾರಾದ್ರೂ ಪರಿಚಯ ಮಾಡಿಸ್ಬೇಕು ಅಂತ ನಾವು ಆಸೆ ಪಟ್ಟು ಪದ್ಮಶ್ರೀ ಅವರನ್ನ ನಾವು ಆಹ್ವಾನಿಸಿದೀವಿ. ಪದ್ಮಶ್ರೀ ಅವರು ನಮ್ಮ ಸಮಾನ ಮನಸ್ಕರು ಗುಂಪಿನವರೇ ಆಗಿದ್ದಾರೆ. ಆಮೇಲೆ ಇವರು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಇವರನ್ನ ಭೇಟಿಯಾದೆ ನಾನು, ಇವ್ರ ತಾಯಿ ಚಂದ್ರಿಕಾ ಅವರನ್ನ ಭೇಟಿಯಾದೆ. ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವ್ರ ವಿಚಾರ ಬಹಳ ಇದೆ. ಅವ್ರನ್ನೂ ಒಂದ್ಸಲ ಭಾಷಣಕ್ಕೆ ಕರಿಬೇಕು ಅಂತ ನನ್ನ ಆಸೆ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅಂಗಗಳಲ್ಲೂ ದೇವರು ಇರ್ತಾನೆ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಚಂದ್ರಿಕಾ ಅವರು ಮಾತಾಡ್ಬೋದು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ನಾನು. ಈ ಪದ್ಮಶ್ರೀ ಮೂರ್ತಿ ಅವರು ಬೆಂಗಳೂರಿನವರು. ನಾನು ಅವ್ರ ಮನೆಯಲ್ಲೇ ಭೇಟಿಯಾದೆ. ಅವರು ಈಗ ಸದ್ಯಕ್ಕಿರೋದು ಬಾಂಬೆ, ಮುಂಬೈನಲ್ಲಿ. ಅಂದ್ರೆ ಇವತ್ತು ಅವ್ರು ಮುಂಬೈನಲ್ಲಿ ಇದ್ದಾರೋ ಬೆಂಗಳೂರಿನಲ್ಲಿ ಇದ್ದಾರೋ ಗೊತ್ತಿಲ್ಲ, ಯಾಕಂದ್ರೆ ಕಾಲಿಗೆ ಚಕ್ರ ಹಾಕೊಂಡ್ಬಿಟ್ಟಿದ್ದಾರೆ. ವಾದಿರಾಜರ ಶೋಭಾನ, ಶ್ರೀ ಲಕ್ಷ್ಮೀ ಶೋಭಾನದ ಬಗ್ಗೆ ಅವ್ರು ಇವತ್ತು ಮಾತಾಡ್ತಾರೆ. ಸೋಂದೆ ಮಠದಲ್ಲಿ ಅವರಿದ್ದಾಗಲೇ ನಾನು ಕರೆದಿದ್ದೆ ಅಂತ ನಿಮ್ಗೆ ಹೇಳಿದೆ. ಇವ್ರ ಪತಿ ಅಯೋನಾಕ್ಸ್ ಪ್ರಾಡಕ್ಟ್ಸ್ ನಲ್ಲಿ ಇನ್ಸ್ಟ್ರೂಮೆಂಟಲ್ ಇಂಜಿನಿಯರ್ ಆಗಿದ್ದಾರೆ. ಇವರ ಮಗ ಮಗಳು ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸು. ಅವರಿಬ್ರು ಬೆಂಗಳೂರಿನಲ್ಲೇ ಕೆಲಸದಲ್ಲಿದ್ದಾರೆ. ಇವರಿಗೆ ಗಮಕ ವ್ಯಾಖ್ಯಾನ, ಸಂಗೀತ, ಓದು ಇವುಗಳಲ್ಲಿ ಬಹಳ ಆಸಕ್ತಿ ಪದ್ಮಶ್ರೀ ಅವರಿಗೆ. ಇವರ ಸ್ಪಷ್ಟ ಉಚ್ಚಾರಣೆ, ಮಾತಾಡುವ ಶೈಲಿ ನೋಡಿ ನಾನು ಖಂಡಿತ ಇವರು ಮಾತಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ. ಅವ್ರು ಒಪ್ಪಿದ್ದಾರೆ, ಇವತ್ತು ಬಂದು ಮಾತಾಡ್ತಾ ಇದ್ದಾರೆ. ಪದ್ಮಶ್ರೀ ಅವರು ದಯವಿಟ್ಟು ನಮ್ಮೊಡನೆ ಇವತ್ತು ಅವರ ವಿಚಾರಧಾರೆಯನ್ನ ಹಂಚ್ಕೊಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಮಸ್ಕಾರ.
रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपाक्रमात् गुरुंश्च प्रणमामि मूर्ध्ना सर्वोत्तमो विष्णुरथो रमा च ब्रह्मा च वायुश्च तदीयपत्नौ हरौ सुभक्तिं मयि सन्दिशन्तु नमोस्तात्विका देवा विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि तपो विद्या विरक्त्यादि सद्गुणौघाकरानहं ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಶೋಭಾನೆ ಕೃತಿಯನ್ನ ಪರಿಚಯ ಮಾಡುವಂತ ಸೌಭಾಗ್ಯ ನನ್ಗಿವತ್ತು ಒದಗಿ ಬಂದಿದೆ. ಎಲ್ಲ ಸಜ್ಜನರಿಗೂ ಸಹ ವಂದಿಸ್ತಾ ನಾನಿವತ್ತಿನ ಮಾತನ್ನ ಶುರು ಮಾಡ್ತೀನಿ. ವಾದಿರಾಜರ ಒಂದು ಕಿರುಪರಿಚಯವನ್ನ ಜಗನ್ನಾಥ್ ಅವರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ವಾದಿರಾಜ ಸ್ವಾಮಿಗಳು ಮಧ್ವಾಚಾರ್ಯರ ತತ್ವವನ್ನ ಸಾಮಾನ್ಯರ ಬಳಿಗೆ ತಂದುಕೊಟ್ಟಂಥ ವೈಷ್ಣವಾಗ್ರೇಸರರು. ಅವರು ಸಶರೀರರಾಗಿ ವೃಂದಾವನವನ್ನ ಪ್ರವೇಶಿಸಿದಂಥ ಮಹಾಮಹಿಮರು. ಆದಿ ದಂಪತಿಗಳಾದ ಲಕ್ಷ್ಮೀನಾರಾಯಣರು, ರಮೆ ಮತ್ತು ನಾರಾಯಣ ಅವರ ವಿವಾಹದಲ್ಲಿ ದೇವತೆಗಳೆಲ್ಲರೂ ಸಹ ಸಂಭ್ರಮದಿಂದ ತೊಡಗಿಕೊಂಡಂಥ ಸನ್ನಿವೇಶವನ್ನ ಲಕ್ಷ್ಮೀ ಶೋಭಾನೆ ಪದದಲ್ಲಿ ವಾದಿರಾಜರು ಅಡಕ ಮಾಡಿದ್ದಾರೆ. ಆ ಸಂಭ್ರಮ, ಆ ವೈಭವ, ಅದನ್ನೆಲ್ಲವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಎಲ್ಲ ದುಃಖಗಳಿಂದ ನಮ್ಮನ್ನ ದೂರ ಮಾಡುವಂಥ ಕೃತಿ ಇದು. ಎಲ್ಲ ಶಾಸ್ತ್ರ ಗ್ರಂಥಗಳೂ ಸಂಸ್ಕೃತದಲ್ಲಿದೆ. ಸ್ತ್ರೀಯರಿಗಂತೂ ಕೆಲವು ಮಂತ್ರಗಳನ್ನ ಪಠಿಸೋದಿಕ್ಕೆ ಅಧಿಕಾರ ಸಹ ಇಲ್ಲ. ಇದರಿಂದ ಅವರು ಜ್ಞಾನದಿಂದಲೂ ವಂಚಿತರಾಗಬಹುದು ಅನ್ನೋದನ್ನ ವಾದಿರಾಜರು ಕಂಡುಕೊಂಡು ಕನ್ನಡದಲ್ಲಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಗಜೇಂದ್ರ ಮೋಕ್ಷ, ಗೋಪಿ ಗೀತೆ, ಭಗವದ್ಗೀತೆ, ವೆಂಕಟೇಶ್ ಕಲ್ಯಾಣ, ವೈಕುಂಠ ವರ್ಣನೆ, ಭ್ರಮರ ಗೀತೆ ಇದೆಲ್ಲದನ್ನು ಅವರು ರಚಿಸಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಉಪಕಾರವನ್ನ ಮಾಡಿದ್ದಾರೆ. ಇದಲ್ಲದೆ ಎಲ್ಲರಿಗೂ ಚೆನ್ನಾಗಿ ಪರಿಚಯ ಇರುವಂಥ ತೀರ್ಥ ಪ್ರಬಂಧ, ರುಕ್ಮಿಣೀಶ ವಿಜಯ, ಸರಸ ಭಾರತಿ ವಿಲಾಸ, ಸ್ವಪ್ನ ವೃಂದಾವನಾಖ್ಯಾನ ಈ ಎಲ್ಲ ಸಂಸ್ಕೃತ ಕೃತಿಗಳನ್ನು ಸಹ ಅವರು ರಚನೆ ಮಾಡಿದ್ದಾರೆ. ಮತ್ತೆ ಅನೇಕ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ದಶಾವತಾರ ಸ್ತುತಿ, ರಮೇಶ ಸ್ತುತಿ ಹೀಗೆಲ್ಲಾನು. ಇವತ್ತಿನ ಉಪನ್ಯಾಸಕ್ಕೆ ನಾನು ಪ್ರೊಫೆಸರ್ ಹಯವದನ ಪುರಾಣಿಕರು ಅವರು ಬರೆದಿರುವಂತಹ ಲಕ್ಷ್ಮೀ ಶೋಭಾನ ಸಂಶೋಧನಾ ಗ್ರಂಥ ಅದನ್ನ ನಾನು ಆಕರವಾಗಿ ಇಟ್ಕೊಂಡಿದ್ದೀನಿ. ಮತ್ತು ಅವಧಾನಿ ವೆಂಕಟೇಶ ಕುಲಕರ್ಣಿಯವರು ಪೂರ್ಣಪ್ರಜ್ಞ ವಿದ್ಯಾಪೀಠ ನಡೆಸುವಂತಹ ಜ್ಞಾನಗಮ್ಯ ಆ ಕಾರ್ಯಕ್ರಮದಲ್ಲಿ ನಡೆಸುವಂತಹ ಉಪನ್ಯಾಸಗಳು ಅದನ್ನು ಸಹ ನಿರಂತರವಾಗಿ ಕೇಳಿ ಇವತ್ತಿನ ಮಾತನ್ನ ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ. ಈ ಲಕ್ಷ್ಮೀ ಶೋಭಾನೆ ಕೃತಿ ಯಾವಾಗ ರಚನೆಯಾಯ್ತು ಅಂತ ಹೇಳಿದ್ರೆ ಅದಕ್ಕೊಂದು ಬಹಳ ಅದ್ಭುತವಾದ ಸುಂದರವಾದ ಕಥೆ ಇದೆ. ವಾದಿರಾಜರು ಬಾಲಯತಿಗಳು ಅವರು ಸಂಚಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಗ್ರಾಮವೊಂದಕ್ಕೆ ಹೋಗ್ತಾರೆ. ಅಲ್ಲಿ ಮದುವೆ ನಡೀತಾ ಇರುತ್ತೆ. ವರನ ಪೇಟದಲ್ಲಿ ಸಣ್ಣ ಹಾವು ಸೇರ್ಕೊಂಡಿದೆ. ಅದು ಅವನನ್ನ ಕಚ್ಚಿದೆ. ಅವನು ಮೃತನಾಗಿದ್ದಾನೆ. ಆ ವಧುವಿನ ತಂದೆ ಬಂದು ವಾದಿರಾಜರಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾರೆ, ಇಂತಹ ಅನಾಹುತ ಆಗ ಹೋಗಿದೆ ಅಂತ. ಆಗ ವಾದಿರಾಜರು ಆ ವರನ ಶವವನ್ನ ಎದುರುಗಡೆ ಇಟ್ಕೊಂಡು ಈ ಲಕ್ಷ್ಮೀ ಶೋಭಾನ ಕೃತಿಯನ್ನ ಹೇಳ್ತಾರೆ. ಈ ಹಾಡನ್ನ ಪದವನ್ನ ಅವರು ಹೇಳ್ತಾರೆ. ಆ ತಮ್ಮ ತಪಶಕ್ತಿಯಿಂದ ಆ ವರ ಬದುಕಿ ಬಂದಿದ್ದಾನೆ. ವಾದಿರಾಜರು ತಮ್ಮ ತಪಶಕ್ತಿಯಿಂದ ಹಾಗೇನೆ ಆ ವರನನ್ನ ಬದುಕಿಸಬಹುದಾಗಿತ್ತು. ಆ ಶಕ್ತಿ ಅವ್ರಿಗಿತ್ತು. ಆದ್ರೆ ಅವರ ಉದ್ದೇಶ ಏನಿತ್ತು ಅಂದ್ರೆ ಲಕ್ಷ್ಮೀ ಶೋಭಾನೆ ಪದವನ್ನ ಈ ಜಗತ್ತಿಗೆ ನೀಡಿ ಅದರಿಂದ ಎಲ್ಲರಿಗೂ ಮಂಗಲವಾಗಬೇಕು, ಎಲ್ಲರಿಗೂ ಕಲ್ಯಾಣವಾಗಬೇಕು ಅನ್ನುವಂಥ ತಮ್ಮ ಕಾರುಣ್ಯವನ್ನ ಅಲ್ಲಿ ತೋರಿಸಿದ್ದಾರೆ. ಈ ಲಕ್ಷ್ಮೀ ಶೋಭಾನೆಯನ್ನ ಅವರು ಆ ಹೊತ್ತಿನಲ್ಲಿ ಅಲ್ಲೇನೆ ಹೇಳಿದ್ದ, ಅಲ್ಲೇ ರಚಿಸಿದ್ದ ಅಂತ ಹೇಳಿದ್ರೆ ಅವರೇ ಒಂದು ಕಡೆ ಹೇಳ್ಕೊಳ್ತಾರೆ. ಅದು ಸ್ವಪ್ನದಲ್ಲಿ ಹಯವದನ ಅಥವಾ ಹಯಗ್ರೀವ ದೇವರೇನೆ ಅವರಿಗೆ ಉಪದೇಶಿಸಿದ್ದು ಅಂತ. ಲಕ್ಷ್ಮೀಕಾಂತನ ಕಂದನೆನಿಸುವ ಲಕ್ಷ್ಮೀನಾರಾಯಣರ ಮಗ ಅಂತ ಅನ್ನಿಸ್ಕೊಳ್ಳುವಂತಹ ಜಗನ್ನಾಥ್ ಅವರು ಮಾತಾಡ್ತಾ ಹೇಳಿದ್ರು. ವಾಯುದೇವರ ಕಕ್ಷೆಯಲ್ಲೇ ಬರುವಂತಹ ವಾದಿರಾಜರು ಮುಂದೆ ಅವರು ಭಾವಿ
ಮುಂದೆ ಸಮೀರರ ಸ್ಥಾನಕ್ಕೆ ಬರುವಂತವರು ಭಾವಿ ಸಮೀರರು ಅಂತ. ಆ ರುಜುಗಣದವರಾದ ವಾದಿರಾಜರು ಅವರಿಗೆ ಹಯಗ್ರೀವ ದೇವರು ಸ್ವಪ್ನದಲ್ಲಿ ಉಪದೇಶ ಮಾಡಿದಂತಹ ಪದ ಇದು. ಇದು ಸ್ವಪ್ನ ಪದ್ಯ, ಸ್ವಪ್ನದಲ್ಲಿ ಮೂಡಿ ಬಂದಿರುವಂತಹ ಪದ್ಯ. ಪರಮಾತ್ಮನೇ ವಾದಿರಾಜರಲ್ಲಿ ನಿಂತು ನುಡಿಸಿರುವಂತಹ ಪದ್ಯ ಇದು. ಭಾಗವತದಲ್ಲಿ ಸಮುದ್ರ ಮಥನದ ಸಂದರ್ಭ ಬರುತ್ತೆ, ಅಲ್ಲಿ ಲಕ್ಷ್ಮೀ ದೇವಿಯ ವಿವಾಹದ ಸಂದರ್ಭನೂ ಬರುತ್ತೆ. ಅದನ್ನ ಆಧರಿಸಿಕೊಂಡು ವಾದಿರಾಜರು ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣರ ವಿವಾಹದ ಮಂಗಲಕರವಾದ ಕಲ್ಯಾಣದ ವಿಷಯವನ್ನ ಯಾರು ಪಠನ ಮಾಡ್ತಾರೋ ಅವರಿಗೂ ಕಲ್ಯಾಣವೇ ಆಗುತ್ತೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಈ ಕೃತಿಯಲ್ಲಿ ಸುಮಾರು 112 ಪದ್ಯಗಳಿವೆ. ಮೊದಲ 2 ಪದ್ಯಗಳು ಮಂಗಳ ಪದ್ಯಗಳು, ನಂತರ ಲಕ್ಷ್ಮಿಯ ಪ್ರಾದುರ್ಭಾವ, ಅದಾದ ಮೇಲೆ ಲಕ್ಷ್ಮೀ ದೇವಿಯ ರೂಪದ ಚಿಂತನೆ, ಅವಳು ಯಾವ ಯಾವ ಲಕ್ಷಣಗಳಿಂದ ಕೂಡಿದ್ಲು, ಯಾವ ವಸ್ತ್ರವನ್ನ ಧರಿಸಿದ್ಲು, ಹೇಗೆ ಅಲಂಕರಿಸಿಕೊಂಡಿದ್ಲು ಅನ್ನುವಂಥದ್ದು ಒಂದು 12 ಪದ್ಯಗಳಲ್ಲಿ ಬರುತ್ತೆ. ಅದರ ನಂತರ ಲಕ್ಷ್ಮೀ ದೇವಿಯ ಸ್ವಯಂವರ ರಚನೆ ಆಗತ್ತೆ. ಅದರಲ್ಲಿ ಅವಳು ವರನನ್ನ ಹುಡುಕಬೇಕು ಮದುವೆಗೋಸ್ಕರ. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವಂತಹ ಎಲ್ಲ ದೇವತೆಗಳ, ಅವರೆಲ್ಲರೂ ಅವಳ ಮಕ್ಕಳೇನೆ, ಆದ್ರೆ ಯಾಕೆ ನಾನು ಅವರನ್ನ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳೋದಿಕ್ಕೆ ಆ ಎಲ್ಲ ದೇವತೆಗಳಲ್ಲಿ ಇರುವಂತಹ ದೋಷಗಳನ್ನ ಚಿಂತನೆ ಮಾಡ್ತಾ ಇದ್ದಾಳೆ. ಮತ್ತೆ ಅವಳು ಈಗಾಗ್ಲೇನೆ ನಾರಾಯಣನನ್ನ ತನ್ನ ಮನಸ್ಸಿನಲ್ಲೇನೆ ವರಿಸಿ ಬಿಟ್ಟಿದ್ದಾಳೆ. ನಾರಾಯಣನಲ್ಲಿ ಯಾವ ಯಾವ ಗುಣಗಳಿದೆ ಅನ್ನೋದನ್ನು ಸಹ ಅನೇಕ ಪದ್ಯಗಳಲ್ಲಿ ಅವಳು ಚಿಂತನೆ ಮಾಡ್ತಾ ಇದ್ದಾಳೆ. ಯಾಕೆ ನಾನು ಅವನನ್ನ ಮೆಚ್ಚಿದ್ದೀನಿ, ಯಾಕೆ ಮದುವೆ ಆಗ್ತಾ ಇದ್ದೀನಿ ಅಂತಾನು ಹೇಳ್ತಾಳೆ. ಅದರ ನಂತರ ಬರುವಂತದ್ದು ಮದುವೆಯ ಸಂಭ್ರಮ, ವಿವಾಹೋತ್ಸವದ ವಿವರಣೆಗಳು ಅನೇಕ ಪದ್ಯಗಳಲ್ಲಿ ಬರುತ್ತೆ. ಮದುವೆಯ ಎಲ್ಲ ಆಚರಣೆಗಳು, ನಿರೀಕ್ಷಣೆ, ನಾಗಬಲಿ, ಉಡುಗೊರೆ ಕೊಡೋದು, ಆರತಕ್ಷತೆ, ಇದರ ನಂತರ ಕೊನೆಯ 3 ಪದ್ಯಗಳು ಫಲಶ್ರುತಿ. ಈ ಕೃತಿಯನ್ನ ಹೇಳಿದರೆ ಏನು ಫಲ ಸಿಗತ್ತೆ ಅನ್ನುವಂಥದ್ದನ್ನ ವಾದಿರಾಜರು ರಚನೆ ಮಾಡಿದ್ದಾರೆ. ಈ ಕೃತಿ ತ್ರಿಪದಿ ಛಂದಸ್ಸಿನಲ್ಲಿದೆ, ಅಂದ್ರೆ 3 ಪಾದದ ಪದ್ಯಗಳು, ಕೆಲವು ಕಡೆ ಚೌಪದಿನೂ ಇದೆ. ಇದು ಗಾನಕ್ಕೆ ಅನುಕೂಲವಾಗುವ ಹಾಗೆ ವಾದಿರಾಜರು ರಚನೆ ಮಾಡಿದ್ದಾರೆ. ಈ ಲಕ್ಷ್ಮೀ ಶೋಭಾನೆ ಅಲ್ಲದೇನೆ ಕೃಷ್ಣಾಷ್ಟಕ, ದಶಾವತಾರ ಸ್ತುತಿ ಇದನ್ನೂ ಸಹ ಹಾಡುವುದಕ್ಕೆ ಅನುಕೂಲವಾಗುವ ಹಾಗೆ ಅವರು ರಚನೆಯನ್ನ ಮಾಡಿದ್ದಾರೆ. ಈ ತ್ರಿಪದಿಯನ್ನ ಗಾನಕ್ಕೆ ಅಳವಡಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಶಾರ್ಂಗಧರನು ತನ್ನ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾನೆ. ಮೊದಲು 2 ಪಾದಗಳನ್ನ ಹೇಳಬೇಕು, 2ನೇ ಪಾದದಲ್ಲಿ 3ನೇ ಪಾದದ ಸ್ವಲ್ಪವನ್ನ ಉಳಿಸ್ಕೊಂಡಿರ್ಬೇಕು, ಮತ್ತೆ 3ನೇ ಪಾದದಲ್ಲಿ 2ನೇ ಪಾದದಲ್ಲಿ ಉಳಿಸ್ಕೊಂಡಿದ್ದ ಆ 1 ಪದವನ್ನೂ ಸಹ ಹೇಳ್ಬೇಕು, ಮತ್ತೆ 4ನೇ ಪಾದವನ್ನ ಹಾಡಬೇಕು. ಹೀಗೆ ಈ ತ್ರಿಪದಿಯನ್ನ ಹಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದು ಅಂತ. ಅದಕ್ಕೆ ಒಂದು ಉದಾಹರಣೆಯನ್ನ ನಾನು ಇವಾಗ ಕೊಡ್ತೀನಿ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನಾಗೆರಗುವೆ, ಪಕ್ಷಿ ವಾಹನ್ನಾಗೆರಗುವೆ ಅನುದೀನ ರಕ್ಷಿಸಲಿ ನಮ್ಮ ವಧು ವರರ ಶೋಭಾನೆ. ಇಲ್ಲಿ ಮೊದಲ 2 ಪಾದಗಳು ಅಂದ್ರೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನ ಗೆರಗುವೆ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ. ಮತ್ತೆ 3ನೇ ಪಾದ ಪಕ್ಷಿ ವಾಹನ್ನ ಗೆರಗುವೆ ಅನುದಿನ ಅಂತ ಒಂದು ಪದವನ್ನ ಸೇರಿಸ್ಕೊಂಡು ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಹಾಡುವಾಗ ಸುಲಲಿತವಾಗಿ ನಮ್ಗೆ ಕೇಳಿಸತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆದಿಪ್ರಾಸವನ್ನ ಇಟ್ಕೊಂಡು ರಚಿಸಿರುವಂತಹ ಕೃತಿ ಇದು. ಇದರಲ್ಲಿ ಭಾಗವತದ ಮತ್ತೆ ಅನೇಕ ಪುರಾಣಗಳ, ಮುಖ್ಯವಾಗಿ ಕೃಷ್ಣನನ್ನು ಕುರಿತ ಕಥೆಗಳು ಬರುತ್ತೆ. ಲಕ್ಷ್ಮೀ ಶೋಭಾನೆಯ ಮಂಗಲ ಪದ್ಯ ಅಂದ್ರೆ ಮೊದಲನೇ ಪದ್ಯವನ್ನ ನಾನಿವಾಗ ಹೇಳ್ತೀನಿ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರ ಪ್ರಿಯಗೆ ಶೋಭಾನೆ.
ಪ್ರತಿಯೊಂದು ಪದ್ಯ ಆದ್ಮೇಲೂ ಶೋಭಾನೆ ಅಂತ ಹೇಳೋದು ಪದ್ಧತಿ. ಅಂದ್ರೆ ಮಂಗಳವಾಗಲಿ, ಕಲ್ಯಾಣವಾಗಲಿ, ಕಲ್ಯಾಣ ಮಂಗಲ ಅಂತ ಹೇಳುವಂಥದ್ದು. ಶೋಭನ ಅಂದ್ರೆ ಅರ್ಥ ಮಂಗಲ ಅಂತ. ಶೋಭನ ಅನ್ನೋದಕ್ಕೆ ಏನ್ ಅರ್ಥ ಇದೆಯೋ ಶೋಭಾನೆಗೂ ಅದೇ ಅರ್ಥ ಇದೆ. ಮಂಗಳ, ಕಲ್ಯಾಣ ಅಂತ ಅರ್ಥ. ದೀರ್ಘವಾಗಿ ಶೋಭನವನ್ನೇ ಶೋಭಾನೆ ಅಂತ ಹೇಳಿದ್ದಾರೆ ಅಷ್ಟೇನೆ. ಲಕ್ಷ್ಮೀ ದೇವಿಗೆ ಮಂಗಲ ಅಂದ್ರೆ ಮಂಗಲ ದೇವತೆ ಅಂತ ಹೆಸರು ಪಡೆದಿರುವಂತ ಲಕ್ಷ್ಮೀ ದೇವಿಯ ಪಾಣಿಗ್ರಹಣದ ಚಿಂತನೆಯನ್ನ ಯಾರು ಮಾಡ್ತಾರೋ ಅವರಿಗೆ ಮಂಗಳವಾಗ್ತಾ ಇದೆ. ಲಕ್ಷ್ಮೀ ದೇವಿಯಿಂದಾಗಿ ಮಂಗಳ, ಶೋಭಾನೆ ಅಂತ. ಪ್ರತಿಯೊಂದು ಪದ್ಯನೂ ಸಹ ನಾವಿಲ್ಲಿ ವಿವರವಾಗಿ ಹೇಳ್ತಾ ಹೋದ್ರೆ ಅನೇಕ ದಿವಸಗಳು ನಾವು ಹೇಳಬಹುದು. ಹಾಗಾಗಿ ನಾನು ಕೆಲವೊಂದನ್ನಷ್ಟೇ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. 4ನೇ ಪದ್ಯದಿಂದ 14ನೇ ಪದ್ಯದವರೆಗೆ ಲಕ್ಷ್ಮೀ ದೇವಿಯ ರೂಪದ ಚಿಂತನೆಯನ್ನ ಮಾಡಿದ್ದಾರೆ. ಲಕ್ಷ್ಮೀ ದೇವಿ ಸಮುದ್ರದಿಂದ ಪ್ರಕಟಗೊಂಡಿದ್ದಾಳೆ, ಪ್ರಾದುರ್ಭಾವ ಹೊಂದಿದ್ದಾಳೆ. ಸಮುದ್ರ ಮಥನ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಬೆಲೆ ಬಾಳುವಂತಹ ಮುತ್ತು ರತ್ನಗಳು, ಮತ್ತೆ ಉಚ್ಚೈಶ್ರವಸ್ಸು ಅನ್ನುವಂತಹ ಕುದುರೆ, ಐರಾವತ, ಕಲ್ಪವೃಕ್ಷ, ಚಂದ್ರ, ಅಪ್ಸರೆಯರು ಇವರೆಲ್ಲರೂ ಒಂದಾದ ಮೇಲೊಂದು ಸಮುದ್ರದಿಂದ ಮೇಲ್ ಬರುತ್ತೆ. ನಂತರ ಲಕ್ಷ್ಮೀನೂ ಅಲ್ಲಿಂದ ಉದಯಿಸ್ತಾ ಇದ್ದಾಳೆ. ಲಕ್ಷ್ಮಿಗೂ ಸಹ ಹುಟ್ಟು ಸಾವು ಯಾವುದೂ ಇಲ್ಲ, ಅವಳು ಪರಮಾತ್ಮನ ಜೊತೆಗೆ ಸದಾ ಇರುವಂಥವಳು. ಅವಳ ನಂತರ ಬಂದವನು ಧನ್ವಂತ್ರಿ, ಅವನು ಅಮೃತ ಕಲಶವನ್ನ ಹಿಡ್ಕೊಂಡು ಮೇಲೆ ಬರ್ತಾನೆ. ಹಾಗಾದ್ರೆ ಇಲ್ಲಿವರೆಗೂ ಲಕ್ಷ್ಮೀ ದೇವಿಯ ಮದುವೆ ಆಗಿರಲಿಲ್ವಾ ಅಂತಂದ್ರೆ ವಾದಿರಾಜರು ಅಲ್ಲೊಂದು ಪದ್ಯದಲ್ಲಿ ಹೇಳ್ತಾರೆ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರೆಯುಗದಿ ಅಂತ. ಲಕ್ಷ್ಮೀ ದೇವಿ ಕೊರಳಲ್ಲಿ ಮಂಗಳಸೂತ್ರವನ್ನ ಧರಿಸ್ಕೊಂಡೇನೆ ಪ್ರಕಟವಾಗಿದ್ದಾಳೆ. ಅವಳು ಯಾವಾಗ್ಲೂನು ನಾರಾಯಣನ ಜೊತೆಗೆ ಮದುವೆಯಾಗಿಯೇ ಇರ್ತಾಳೆ. ಅವಳು ಯಾವಾಗ್ಲೂ ನಾರಾಯಣನ ಪತ್ನಿಯೇನೆ, ಅವಳು ಎಂದಿಗೂ ಮದುವೆ ಆಗದೆ ಇದ್ದವಳು ಅಂತ ಇಲ್ವೇ ಇಲ್ಲ. ನಾರಾಯಣ ಬ್ರಹ್ಮನ ಪ್ರಳಯ ಕಾಲದಲ್ಲಿ ಸುಮ್ಮನೆ ಮಲ್ಕೊಂಡಿರ್ತಾನಲ್ಲ, ಅವಾಗ್ಲೂ ಸಹ ಅವನ ಮೇಲಿರುವಂತಹ ಆಭರಣವಾಗಿ ಮತ್ತೆ ನೀರಿನ ರೂಪದಲ್ಲಿ ಲಕ್ಷ್ಮೀ ದೇವಿ ಅವನ ಜೊತೆ ಇರ್ತಾಳೆ. ಅವರಿಬ್ರಿಗೂನು ಜನ್ಮ ಅಂತ ಹೇಳಿದ್ರೆ ಬರೀ ಅವತಾರ ಅಷ್ಟೇ ಅಂತ ವಾದಿರಾಜರು ಹೇಳ್ತಾರೆ. ಬ್ರಹ್ಮನ ಪ್ರಳಯ ಕಾಲ ಅಂತ ಹೇಳಿದ್ರೆ ಬ್ರಹ್ಮನ 100 ವರ್ಷ. ಬ್ರಹ್ಮನ 100 ವರ್ಷ ಪರ್ಯಂತ ನಾರಾಯಣ ಆಲದೆಲೆ ಮೇಲೆ ಮಲ್ಕೊಂಡಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನ 1 ದಿವಸ ಅಂದ್ರೆ 14 ಮನ್ವಂತರ. 1 ಮನ್ವಂತರ ಅಂತ ಹೇಳಿದ್ರೆ 21 ಮಹಾಯುಗ. 71 ಮಹಾಯುಗ. 1 ಮಹಾಯುಗ ಅಂತ ಹೇಳಿದ್ರೆ 4 ಯುಗಗಳು, ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ. ಪರಮಾತ್ಮ ಆ 100 ಬ್ರಹ್ಮನ ಪ್ರಳಯ ಕಾಲದಲ್ಲಿ, 100 ಬ್ರಹ್ಮನ ವರ್ಷದಲ್ಲಿ ಪ್ರಳಯ ಕಾಲದಲ್ಲಿ ಆಲದೆಲೆ ಮೇಲೆ ಮಲ್ಕೊಂಡಿರ್ತಾನೆ. ಅವನು ಅವತಾರ ತಾಳ್ತಾನೆ ಅಷ್ಟೇನೆ, ಹುಟ್ಟೋದಿಲ್ಲ ಅಂತ. ಅವತಾರ ಅಂತ ಹೇಳಿದ್ರೆ ಇಳಿದು ಬರೋದು, ಅವತರಿಸೋದು ಅಂದ್ರೆ ಇಳಿದು ಬರ್ತಾನೆ, ವೈಕುಂಠದಿಂದ ಇಳಿದು ಬರ್ತಾನೆ ಅಷ್ಟೇ, ಪ್ರಕಟನಾಗ್ತಾನೆ. ಅವನಿಗೆ ಹುಟ್ಟು ಸಾವು ಯಾವುದೂ ಇಲ್ಲ ಅಂತ ಹೇಳಿ ವಾದಿರಾಜರು ಅನೇಕ ಪದ್ಯಗಳಲ್ಲಿ ಲಕ್ಷ್ಮಿಯನ್ನ ವರ್ಣನೆ ಮಾಡ್ತಾರೆ. ಷಡ್ಭುಜ ಲಕ್ಷ್ಮಿ, ಅಷ್ಟಭುಜ ಲಕ್ಷ್ಮಿ ಅಂತೆಲ್ಲ ಹೇಳ್ತಾರೆ. ಅವಳು 2 ಕೈಗಳಲ್ಲಿ ಕಮಲವನ್ನ ಹಿಡ್ಕೊಂಡಿದ್ದಾಳೆ. 1 ಕೈನಲ್ಲಿ ತಾಂಬೂಲ ಮತ್ತೆ 1 ಕೈನಲ್ಲಿ ನೀಲ ಕಮಲವನ್ನ ಇಟ್ಕೊಂಡಿದ್ದಾಳೆ. 1 ಕೈಯಲ್ಲಿ ಅಭಯ, ಇನ್ನೊಂದು ಕೈಯಲ್ಲಿ ವರಗಳನ್ನ ನೀಡ್ತಾ ಇದ್ದಾಳೆ ಅಂತ. ಈ ಕಮಲ ಅನ್ನೋದು ಕೆಸರಿನಲ್ಲಿ ಹುಟ್ಟತ್ತೆ. 2 ಕೈನಲ್ಲಿ ಕಮಲವನ್ನ ಇಟ್ಕೊಂಡು ಲಕ್ಷ್ಮೀ ದೇವಿ ಏನನ್ನ ಹೇಳ್ತಿದ್ದಾಳೆ ಅಂದ್ರೆ, ಯಾರು ಈ ಸಂಸಾರ ಅನ್ನುವಂತಹ ಕೆಸರಿನಲ್ಲಿ ಇದ್ದಾರೋ ಅವರನ್ನ ನಾನು ರಕ್ಷಿಸ್ತೇನೆ ಅಂತ ಭರವಸೆ ಕೊಡೋದಕ್ಕೋಸ್ಕರ ತಾನು 2 ಕೈನಲ್ಲಿ ಕಮಲವನ್ನ ಹಿಡ್ಕೊಂಡಿದ್ದಾಳೆ. ಪ್ರತಿಯೊಂದು ಪದ್ಯದ ಕೊನೆಯಲ್ಲಿ ವಧೂವರರನ್ನ ಸಲಹಲಿ, ರಕ್ಷಿಸಲಿ ವಧೂವರರ, ಸಲಹಲಿ ವಧೂವರರ ಅಂತ ಬರುತ್ತೆ. ಇಲ್ಲಿ ವಧು ಅಂತ ಹೇಳಿದ್ರೆ ಮದುವೆಯ ಹೆಣ್ಣು, ಕನ್ಯೆ, ಹೆಂಡತಿ ಆಗುವವಳು. ಅವಳನ್ನ ಬುದ್ಧಿಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ವರ, ಅವನು ಗಂಡು ಮದುವೆಗೆ ತಯಾರಾಗಿ ನಿಂತಿದ್ದಾನೆ, ಅವನನ್ನ ಆತ್ಮಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಇಬ್ಬರನ್ನು, ಬುದ್ಧಿ ಮತ್ತು ಆತ್ಮವನ್ನ ಭಗವಂತ ರಕ್ಷಿಸಲಿ ಅಂತ. ಕಠೋಪನಿಷತ್ತಿನಲ್ಲಿ ಒಂದು ಬಹಳ ಅದ್ಭುತವಾದ ಹೋಲಿಕೆಯನ್ನ ನಾವು ನೋಡಬಹುದು. ನಮ್ಮ ಬುದ್ಧಿಯನ್ನ ಸಾರಥಿಗೆ ಹೋಲಿಸಿದ್ದಾರೆ, ಮತ್ತೆ ಕುದುರೆಗಳನ್ನ ಇಂದ್ರಿಯಕ್ಕೆ ಹೋಲಿಸ್ತಾರೆ. ಸಾರಥಿ ಯಾವಾಗಲೂ ಕುದುರೆಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು, ಅವನ ಕಡಿವಾಣ ಭದ್ರವಾಗಿರ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಬೇರೆ ಬೇರೆ ವಿಷಯದ ಕಡೆಗೆ ಹರಿದು ಬಿಡುತ್ತೆ. ಮತ್ತೆ ರಥಿಕ, ಅವನು ಚೇತನ ಅಥವಾ ಆತ್ಮ. ಯಾವಾಗ ಬುದ್ಧಿಯ ಕೈಯಲ್ಲಿ ಇಂದ್ರಿಯಗಳು ಇರತ್ವೋ
ಆವಾಗ ನಮ್ಮ ಆತ್ಮ ಅಥವಾ ಚೇತನ ಸಾಧನೆಯ ಕಡೆಗೆ ತನ್ನ ಮನಸ್ಸನ್ನ ಮಾಡ್ಕೊಳ್ಳಬಹುದು ಅಂತ ಹೇಳಿ. ಅದಕ್ಕೋಸ್ಕರ ಪ್ರತಿಯೊಂದು ಪದ್ಯದ ಕೊನೆಯಲ್ಲೂನು ರಕ್ಷಿಸಲಿ ವಧೂವರರ, ಸಲಹಲಿ ವಧೂವರರ ಅಂತ ವಾದಿರಾಜರು ಹೇಳ್ಕೊಂಡ್ ಬಂದಿದ್ದಾರೆ. ಈ ಮೊದಲನೇ ಪದ್ಯ ನಾನು ಹೇಳ್ದೆ ಅಲ್ಲ, ಪಕ್ಷಿವಾಹನಾಗೆ ಎರಗುವೆ ಅಂತ. ಯಾಕೆ ಪಕ್ಷಿವಾಹನಾಗೆ ಎರಗುವೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪಕ್ಷಿವಾಹನ ಗರುಡ. ಇಲ್ಲಿ ವರ ಸರ್ಪ ಕಡಿದು ಸಾವನ್ನಪ್ಪಿದ್ದಾನೆ. ಸರ್ಪದ ವಿಷಯವನ್ನ ಪರಿಹಾರ ಮಾಡುವಂತಹ ಶಕ್ತಿ ಗರುಡನಿಗಿದೆ. ಗರುಡ ವಾಹನ ಪರಮಾತ್ಮ ಅವನು ಎಲ್ಲರ ಜೀವನದಲ್ಲಿ ಏನು ನಂಜು ಅಥವಾ ವಿಷ ಇದೆ ಅದನ್ನ ಪರಿಹರಿಸಿ ಎಲ್ಲರಿಗೂ ಸನ್ಮಾರ್ಗದಲ್ಲಿ ನಡೆಸಲಿ, ಅನುಗ್ರಹವನ್ನ ಮಾಡಲಿ ಅನ್ನೋದಕ್ಕೋಸ್ಕರ ಪಕ್ಷಿವಾಹನಾಗೆರಗುವೆ ಅಂತ ವಾದಿರಾಜರು ಹೇಳಿದ್ದಾರೆ. ಲಕ್ಷ್ಮಿಯ ರೂಪಚಿಂತನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅವಳು ಪೀತಾಂಬರ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡಿದ್ದಾಳೆ. ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಲಕ್ಷ್ಮಿ ಕಡು ಚಲುವೆಯಾಗಿದ್ದಾಳೆ. ಶೂರ್ಪನಖಿ, ಪೂತನಿ ಇವರೂ ಸಹ ಸುಂದರಿಯರಾಗಿದ್ರು. ಆದರೆ ಅವರಲ್ಲಿ ಯಾವುದೇ ಲಕ್ಷಣಗಳು ಇರಲಿಲ್ಲ. 32 ಲಕ್ಷಣಗಳ ಬಗ್ಗೆ ನಮ್ಮಲ್ಲಿ ಹೇಳ್ತಾರೆ. ಕೆಲವೊಂದು ಹೃಸ್ವವಾಗಿರ್ಬೇಕು, ಕೆಲವೊಂದು ದೀರ್ಘವಾಗಿರ್ಬೇಕು, ಕೆಲವೊಂದು ಉನ್ನತವಾಗಿರ್ಬೇಕು, ಕೆಲವೊಂದು ಕೆಂಪಗಿರ್ಬೇಕು ಅಂತ. ಉದಾಹರಣೆಗೆ ತುಟಿ, ನಾಲಿಗೆ ಇವೆಲ್ಲವೂ ಕೆಂಪಗಿರ್ಬೇಕು, ವಕ್ಷಸ್ಥಳ, ಹಣೆ ಇದೆಲ್ಲ ಉನ್ನತವಾಗಿರ್ಬೇಕು, ತೋಳುಗಳು ದೀರ್ಘವಾಗಿರ್ಬೇಕು, ಹೀಗೆ ಲಕ್ಷಣಗಳನ್ನ ಹೇಳ್ತಾರೆ. ಲಕ್ಷ್ಮೀದೇವಿ ಬರೀ 32 ಸರ್ವ ಲಕ್ಷಣ ಸಂಪನ್ನಳು ಅವಳು. ಆ ಲಕ್ಷಣಗಳಿಂದೆಲ್ಲ ಭರಿತಳಾದವಳು ಕಡು ಚೆಲುವಿಯಾಗಿದ್ಲು ಅಂತ ವಾದಿರಾಜರು ಹೇಳ್ತಿದ್ದಾರೆ. ಕುಂಭ ಕುಚದ ಮೇಲೆ ಇಂಬಿಟ್ಟ ಹಾರಗಳು, ಅವಳ ಕುಚಗಳು ಕುಂಭದ ಹಾಗೆ ಇದ್ವು ಅಂತ. ಅವಳು ಇಡೀ ಜಗತ್ತಿಗೇನೆ ತಾಯಿ, ಇಡೀ ಜಗತ್ತಿಗೇನೆ ಆಹಾರವನ್ನ ನೀಡುವಂಥವಳು, ಜಗತ್ತಿನ ಎಲ್ಲಾ ಮಕ್ಕಳನ್ನು ರಕ್ಷಿಸುವಂಥವಳು ಅವಳು. ಅವಳ ಕುಚಗಳ ಮೇಲೆ ಹಾರಗಳು, ಒಂದಾದ್ರ ಮೇಲೆ ಒಂದು ಎಷ್ಟೊಂದು ಹಾರಗಳಿದ್ವು. ಸುಗಂಧ ಭರಿತವಾದ ಪುಷ್ಪಗಳ ಹಾರಗಳನ್ನ ಅವಳು ಧರಿಸ್ಕೊಂಡಿದ್ದಾಳೆ. ಲಕ್ಷ್ಮೀದೇವಿಯ ಅವಯವಗಳಿಂದಲೇನೆ ಅನೇಕ ರೀತಿಯ ಸುಗಂಧಗಳು, ಪರಿಮಳಗಳು ಹೊರಹೊಮ್ತಾ ಇರತ್ವೆ. ಅದ್ರ ಮೇಲೆ ಅವಳು ಈ ಹಾರಗಳನ್ನು ಹಾಕೊಂಡಿದ್ದಾಳೆ. ಮುತ್ತಿನ ಓಲೆಯನ್ನ ಧರಿಸಿದಾಳೆ, ಕಸ್ತೂರಿ ತಿಲಕವನ್ನ ಇಟ್ಕೊಂಡಿದ್ದಾಳೆ. ಅಂತಹ ಲಕ್ಷ್ಮಿ ವಧುವರರನ್ನ ರಕ್ಷಿಸಲಿ. ಉಂಬುದಕಿಯಲಿ ವಧುವರರಿಗೆ ಅನ್ನೋದನ್ನ ಹೇಳ್ತಾರೆ ತುಂಬಾ ಮುಖ್ಯವಾಗಿ. ವಧೂವರರು ಅವ್ರಿಗೆ ಏನೆಲ್ಲ ಇರಬಹುದು, ಆದ್ರೆ ಅವರು ಸಾಧನೆ ಮಾಡ್ಬೇಕು, ವ್ರತ ನಿಯಮಗಳನ್ನ ಮಾಡಬೇಕು, ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ ಶಕ್ತಿ ಬೇಕು. ಅದಕ್ಕೆ ಮನೆಯಲ್ಲಿ ಸದಾ ದವಸ ಧಾನ್ಯಗಳು, ತರಕಾರಿ, ಹಣ್ಣು ಇದೆಲ್ಲವೂ ಸಮೃದ್ಧವಾಗಿರ್ಬೇಕು. ಅದಕ್ಕೆ ಉಂಬುದಕಿಯಲಿ ವಧುವರರಿಗೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಅವಳು ತನ್ನ ಕಾಲುಂಗರದ ಸದ್ದನ್ನ ಮೆಲುವಾಗಿ ಮಾಡ್ತಾ ಸ್ವಯಂವರ ಮಂಟಪಕ್ಕೆ ನಡ್ಕೊಂಡು ಬಂದಿದ್ದಾಳೆ. ಆ ಸ್ವಯಂವರ ಮಂಟಪದಲ್ಲಿ ವರಮಾಲೆಯನ್ನ ಹಿಡ್ಕೊಂಡು ನಾರಾಯಣನೇ ತನ್ನ ಪತಿ ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ಇದ್ರು, ದಾನವರು ಇದ್ರು, ಅವರೆಲ್ಲರೂ ಸಾಲ ಸಾಲಾಗಿ ಕೂತ್ಕೊಂಡಿದ್ದಾರೆ. ದೇವತೆಗಳು ಮುಖ್ಯವಾಗಿ ಲಕ್ಷ್ಮೀ ನಾರಾಯಣರ ವಿವಾಹವನ್ನ ನೋಡೋದಿಕ್ಕೋಸ್ಕರ ಬಂದವರು. ಅವ್ರು ಯಾರು ಕನ್ಯಾರ್ಥಿಯಾಗಿ ಬಂದವರಲ್ಲ. ಅವ್ರಿಗೆಲ್ರಿಗೂ ಗೊತ್ತಿದೆ ಲಕ್ಷ್ಮೀ ದೇವಿ ನಮ್ಮ ತಾಯಿ, ನಾರಾಯಣ ನಮ್ಮ ತಂದೆ ಅಂತ ಹೇಳಿ ಬಂದಿದ್ದಾರೆ. ಆದ್ರೆ ಇದೊಂದು ಲೋಕದ ನಾಟಕ, ಭಗವಂತ ದೇವತೆಗಳಿಗೋಸ್ಕರ ರಚಿಸಿದಂತಹ ಮದುವೆ ಅನ್ನುವಂತಹ ಸಂದರ್ಭ ಇದು. ಇಲ್ಲಿ ಲಕ್ಷ್ಮೀ ದೇವಿ ಸಂಕೋಚ ಪಟ್ಕೊಂಡು, ಸ್ವಲ್ಪ ನಾಚ್ಕೊಂಡು, ತನ್ನ ಮಕ್ಕಳಲ್ಲಿ ಇರುವಂತಹ ದೋಷಗಳನ್ನ ನೇರವಾಗಿ ಅವರವರ ಹೆಸರುಗಳನ್ನ ಹೇಳ್ದೇನೆ ಅವ್ರ ಬಗ್ಗೆ ಒಂದೊಂದೇ ದೋಷಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಋಷಿಮುನಿಗಳಿದ್ರು, ಮತ್ತೆ ದೇವತೆಗಳ ಪುರೋಹಿತರು, ರಾಕ್ಷಸರ ಪುರೋಹಿತರು, ದಾನವರು, ದೇವತೆಗಳು ಎಲ್ಲರೂ ಅಲ್ಲಿ ಕೂತ್ಕೊಂಡಿದ್ದಾರೆ. ಇವಳು ಒಬ್ಬೊಬ್ರದೇ ದೋಷಗಳನ್ನ ಎಣಿಸ್ತಾ ಬರ್ತಾ ಇದ್ದಾಳೆ. ಅನೇಕ ಋಷಿಗಳು, ಮುನಿಗಳು, ಯೋಗಿಗಳು ಕಠಿಣವಾದ ತಪಸ್ಸನ್ನ ಮಾಡಿರ್ತಾರೆ. ಕೆಲವರು ತಲೆಯನ್ನ ನೆಲಕ್ಕೂರಿ ಬರೀ ಗಾಳಿಯನ್ನ ಕುಡ್ಕೊಂಡು, ಬರೀ ಎಲೆಯನ್ನ ತಿನ್ಕೊಂಡು ಹೀಗೆಲ್ಲ ಕಠಿಣವಾದ ತಪಸ್ಸನ್ನ ಮಾಡಿದ್ದಾರೆ. ಆದ್ರೆ ಅವರು ಕೋಪಕ್ಕೆ ಬಲಿಯಾಗ್ತಾರೆ, ಅವರು ಸಿಟ್ಟನ್ನ ಗೆದ್ದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಶುಕ್ರಾಚಾರ್ಯರು, ದೇವತೆಗಳ ದಾನವರ ಪುರೋಹಿತರು, ದಾನವರ ಗುರುಗಳು, ಅವರು ತನ್ನ ಅಳಿಯ ಯಯಾತಿಯನ್ನ ಮುದುಕನಾಗು ಅಂತ ಶಪಿಸ್ತಾರೆ ಸಿಟ್ಟಿನಲ್ಲಿ. ತನ್ನ ಮಗಳಾದ ದೇವಿಯಾನಿಗೇನೆ ಅದರಿಂದ ತೊಂದರೆ ಆಗತ್ತೆ ಅಂತ ಅವರು ಮರ್ತು ಬಿಡ್ತಾರೆ. ಮತ್ತೆ ಅಣಿಮಾಂಡವ್ಯ ಅನ್ನುವಂಥ ಋಷಿ, ಅವರು ತನ್ನ ಯೋಗ್ಯತೆಗೆ ಮೀರಿ ತಪಸ್ಸನ್ನ ಮಾಡಿರ್ತಾರೆ. ಆ ಹೆಚ್ಚಿನ ಪುಣ್ಯವನ್ನ ಕಳೆದುಕೊಳ್ಳೋದಿಕ್ಕೋಸ್ಕರ ಕೋಪಗೊಳ್ತಾರೆ. ಕೋಪದಿಂದ ಯಮನಿಗೇನೆ ಶಾಪ ಕೊಡ್ತಾರೆ. ಹೀಗೆ ಯಾರು ಶಾಪ ಕೊಡ್ತಾರೆ ಅವರು ಲಲನೆಯನ್ನು ಒಲಿಸುವರೆ, ಹೆಂಡತಿಯನ್ನ ಒಲಿಸ್ಕೊಳ್ಳೋದಿಕ್ಕೆ ಸಾಧ್ಯವಾ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ಮತ್ತೆ ಇನ್ನೊಬ್ರು ದೇವತೆಗಳ ಪುರೋಹಿತರು ಬೃಹಸ್ಪತಿಗಳು. ಅವರು ಮರುತ್ತ ರಾಜ ಒಂದು ಯಜ್ಞವನ್ನ ಮಾಡೋದಿಕ್ಕೆ ಅಂತ ನಿಶ್ಚಯ ಮಾಡಿ ಬೃಹಸ್ಪತಿಗಳ ತಮ್ಮ ಸಂವರ್ತನನನ್ನ ಪುರೋಹಿತನನ್ನಾಗಿ ನೇಮಿಸ್ಕೊಂಡಿರ್ತಾರೆ. ಅವನು ಮರುತ್ತ ರಾಜ ತುಂಬಾ ಬೃಹತ್ತಾದ ಯಜ್ಞವನ್ನ ಮಾಡ್ಬೇಕು ಅನ್ಕೊಂಡಿರ್ತಾನೆ.
ಈ ಪುರೋಹಿತರು ಮುಖ್ಯ ಅಧ್ವರ್ಯು ಯಾರಿರ್ತಾರೆ ಅವ್ರಿಗೆ ಬೇಕಾದಷ್ಟು ದಕ್ಷಿಣೆ ಐಶ್ವರ್ಯ ಎಲ್ಲವೂ ಸಿಗೋದಿರುತ್ತೆ. ಅದರ ಆಸೆಯಿಂದ ಬೃಹಸ್ಪತಿಗಳು ಮರುತರಾಜನ ಮನವೊಲಿಸ್ಬಿಟ್ಟು ತನ್ನ ಕಡೆಗೆ ಮಾಡ್ಕೊಳ್ಳೋದಕ್ಕೆ ತಾನು ಆ ಪುರೋಹಿತನ ಸ್ಥಾನವನ್ನ ಆಕ್ರಮಿಸ್ಬೇಕು ಅಂತ ನೋಡ್ತಾರೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ. ಮತ್ತೆ ಶುಕ್ರಾಚಾರ್ಯರು ಅವ್ರ ಹತ್ರ ಎಷ್ಟು ಸಂಪತ್ತಿದೆ ಅಂತ ಹೇಳಿದ್ರೆ, ಶುಕ್ರಾಚಾರ್ಯರ ಅವ್ರ ಹತ್ರ ಇರುವ ಸಂಪತ್ತಿನ ಕಾಲು ಭಾಗ ಕುಬೇರನ ಹತ್ರ ಇದೆಯಂತೆ. ಅದರ 16ನೇ ಅಂಶ ಭೂಮಿಯಲ್ಲಿ ಇರುವವರೆಲ್ಲರಿಗೂ ಸಿಕ್ಕಿದೆ ಅಂತ ಭಾಗವತದಲ್ಲಿ ಹೇಳುತ್ತೆ. ಅಂತಹ ಶುಕ್ರಾಚಾರ್ಯರು ಒಂದ್ಸರ್ತಿ ಕುಬೇರನ ಹತ್ರ ಇರುವಂತಹ ಎಲ್ಲ ಸಂಪತ್ತನ್ನು ಅಪಹರಿಸ್ತಾರೆ. ಇಂತಹ ಪುರೋಹಿತರನ್ನ ನಾನು ಮದುವೆಯಾಗಬೇಕೆ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ಯಾರು ನಶ್ವರ ಐಶ್ವರ್ಯವನ್ನ ಬಯಸ್ತಾರೆ ಅಂಥವ್ರನ್ನ ನಾನು ಮದ್ವೆ ಮಾಡ್ಕೊಳ್ಬೇಕಾ ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಕಾಮಕ್ಕೆ ಸೋತವರು, ಕಾಮಿನಿಗೆ ಸೋತವರು ಅಂಥವ್ರನ್ನ ನಾನು ಮದ್ವೆ ಮಾಡ್ಕೋಬೇಕಾ ಅಂತ ಹೇಳ್ತಾ ವಿಶ್ವಾಮಿತ್ರ ಬಗ್ಗೆ ಹೇಳ್ತಾಳೆ. ಅವರು 1000 ವರ್ಷ ಕಠಿಣವಾದ ತಪಸ್ಸನ್ನ ಮಾಡ್ತಾರೆ. ಆದರೆ ಮೇನಕೆಯ ಸಂಗವನ್ನ ಮಾಡಿ ಶಕುಂತಲೆಯನ್ನ ಪಡಿತಾರೆ. ತಪಸ್ಸು ಅವ್ರದ್ದು ಭಂಗ ಆಗತ್ತೆ. ನಂತರ ಮೇನಕೆ ಅವಳ ಲೋಕಕ್ಕೆ ಹೋಗ್ತಾಳೆ. ವಿಶ್ವಾಮಿತ್ರರು ಮಗು ಮತ್ತೆ ಮೇನಕೆ ಇಬ್ರನ್ನು ಬಿಟ್ಟು ತಪಸ್ಸಿಗೆ ಹೊರಟೋಗ್ತಾರೆ. ಅವರು ಕಾಮಿನಿಗೆ ಸೋತವರಲ್ಲ, ಕಾಮಕ್ಕೆ ಸೋತವರು ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಇನ್ನು ಅಜಾಮಿಳನ ವಿಷಯ ಬಂದ್ರೆ, ಅವನ್ಗೆ ಹೆಂಡತಿ ಇದ್ಲು, ಆದ್ರೂ ಕಾಡಿನಲ್ಲಿ ಇನ್ನೊಬ್ಬಳಿಗೆ ಮರುಳಾಗಿದ್ದ. ಅವನು ಕಾಮಿನಿಗೆ ಸೋತವನು. ಮತ್ತೆ ಸೌಭರಿ ಋಷಿಗಳ ಬಗ್ಗೆ ನಾವು ಕೇಳೋದಾದ್ರೆ, ಅವರು ಜಲಸ್ತಂಭನ ವಿದ್ಯೆಯಿಂದ ನೀರಿನಲ್ಲಿ ಮುಳುಗಿ ತಪಸ್ಸನ್ನ ಮಾಡ್ತಾ ಇರ್ತಾರೆ ಭಗವಂತನನ್ನ ಕುರಿತು. ಆ ನೀರಿನ ಕೆಳಗಡೆ ಮೀನುಗಳ ಸಂಸಾರವನ್ನ ನೋಡಿ ಅವ್ರ ಸಂಸಾರಿ ಆಗಬೇಕು ಅಂತ ಬಯಕೆ ಬಂದು 50 ಕನ್ಯೆಯರನ್ನ ಮದುವೆಯಾಗ್ತಾರೆ. ಇಂಥವ್ರನ್ನ ನಾನು ಮದುವೆಯಾಗ್ಬೇಕಾ ಅಂತ ಲಕ್ಷ್ಮೀದೇವಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಈಗ ಭಾಮಿನಿಯ ಹಿಂದೆ ಹಾರಿದವನೊಬ್ಬ ಅಂತ. ಯಾರವನು ಅಂತ ಹೇಳಿದ್ರೆ ಈಶ್ವರ. ನಾರಾಯಣ ಮೋಹಿನಿ ರೂಪವನ್ನ ತಾಳಿ ಅಮೃತವನ್ನ ದೇವತೆಗಳಿಗೆ ಹಂಚಿರ್ತಾನೆ. ಆ ಮೋಹಿನಿ ರೂಪವನ್ನ ತಾನು ನೋಡ್ಬೇಕು ಅಂತ ಈಶ್ವರ ತನ್ನ ಬಯಕೆಯನ್ನ ಪ್ರಕಟಿಸ್ತಾನೆ. ಆಗ ನಾರಾಯಣ ಮೋಹಿನಿ ರೂಪವನ್ನ ತಾಳದಾಗ ತಾನು ಯಾರು, ಅವನು ನಾರಾಯಣ ಅನ್ನೋದನ್ನೇ ಮರೆತು ಬಿಟ್ಟು ವಿಷ್ಣುವನ್ನೇ ಮೋಹಿಸ್ತಾನೆ. ಅಂತ ಈಶ್ವರ, ಅವನನ್ನ ನಾನ್ ಮದ್ವೆ ಆಗ್ಬೇಕಾ ಅಂತ ಲಕ್ಷ್ಮಿ ಕೇಳ್ತಾ ಇದ್ದಾಳೆ. ಇನ್ನೊಬ್ಬ ಗುರುವಿನ ಪತ್ನಿಯನ್ನೇ ಸೇರಿದವನು. ಯಾರವನು ಅಂತ ಹೇಳಿದ್ರೆ ಚಂದ್ರ. ಅವನು ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾದೇವಿಯನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಅವರಿಬ್ಬರಿಂದ ಹುಟ್ಟಿದವನು ಬುಧ. ಅಂತ ಚಂದ್ರನನ್ನ ನಾನ್ ಮದ್ವೆ ಆಗ್ಬೇಕಾ, ಅವನು ದೋಷ ಇದು ಅಂತ ಹೇಳ್ತಿದ್ದಾಳೆ. ಮುನಿಯ ಕಾಮಿನಿಗೈದಿದನೊಬ್ಬ. ಯಾರವನು? ಇಂದ್ರ. ಗೌತಮರ ಪತ್ನಿ ಅಹಲ್ಯೆ. ಅವಳನ್ನ ಗೌತಮರು ಆಶ್ರಮದಲ್ಲಿ ಇಲ್ಲದೆ ಇರುವಂತ ಸಂದರ್ಭ ನೋಡಿ ಅಹಲ್ಯೆಯನ್ನ ಸೇರ್ತಾನೆ. ಅಂಥ ಇಂದ್ರನನ್ನ, ಅವನು ದೇವತೆಗಳಲ್ಲಿ ಪ್ರಮುಖನಾದವನು, ಅವನನ್ನ ನಾನು ಮದ್ವೆ ಆಗ್ಬೇಕಾ ಅಂತ ಹೇಳಿ ಈ ಬೃಹಸ್ಪತಿಗಳು, ಇಂದ್ರ, ಶುಕ್ರಾಚಾರ್ಯರು ಇವ್ರು ಯಾರು ನನಗೆ ಬೇಡ, ಒಲ್ಲೆ ಅಂತ ಹೇಳ್ತಾ ಇದ್ದಾಳೆ. ಈ ನಶ್ವರೇಶ್ವರ್ಯವನ್ನ ಯಾರು ಬಯಸ್ತಾ ಇದ್ದಾರೆ ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾರಾಯಣನ ಬಗ್ಗೆ ಹೇಳ್ತಾ, ನಾರಾಯಣ ಕೃಷ್ಣಾವತಾರದಲ್ಲಿ ಕಂಸನನ್ನ ಕೊಲ್ತಾನೆ. ಆದ್ರೆ ತಾನು ಅಲ್ಲಿ ರಾಜನಾಗಿ ಕೂತ್ಕೊಳ್ಳೋದಿಲ್ಲ. ಉಗ್ರಸೇನನನ್ನ ರಾಜನನ್ನಾಗಿ ಮಾಡ್ತಾನೆ. ಜರಾಸಂಧನನ್ನ ಕೊಲ್ತಾನೆ. ಅವನ ಮಗ ಸಹದೇವನನ್ನ ರಾಜನನ್ನಾಗಿ ಮಾಡ್ತಾನೆ. ಮತ್ತೆ ನರಕಾಸುರನನ್ನ ಕೊಂದು ಅವನ ಮಗ ಭಗದತ್ತನನ್ನ ಕೂಡಿಸ್ತಾನೆ. ರಾವಣನನ್ನ ಕೊಲ್ತಾನೆ. ವಿಭೀಷಣನನ್ನ ಕೂಡಿಸ್ತಾನೆ ಹೊರತು ತಾನು ಐಶ್ವರ್ಯ ತನಿಗ್ಬೇಕು, ಸಿಂಹಾಸನ ತನಿಗ್ಬೇಕು ಅಂತ ಹೇಳಿ ಎಲ್ಲೂ ಸಹ ಅವನು ಕೂತ್ಕೊಂಡಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಇದಲ್ಲದೆ ಇನ್ನು ಕೆಲವು ದೇವತೆಗಳಿದ್ದಾರೆ. ಅವ್ರ ಬಗ್ಗೆ ಹೇಳ್ತಿದ್ದಾಳೆ. ಹಲ್ಲು ಇಲ್ದೆ ಇರೋನೊಬ್ಬ ಅಂತ. ಯಾರವನು ಅಂತ ಹೇಳಿದ್ರೆ, ದಕ್ಷನ ಯಜ್ಞದಲ್ಲಿ ರುದ್ರದೇವರಿಗೆ ಯಾವುದೇ ಆಸನವನ್ನ ಇಟ್ಟಿರೋದಿಲ್ಲ ದಕ್ಷ. ಅವನಿಗೆ ಅವಮಾನ ಮಾಡ್ಬೇಕು ಅಂತ. ರುದ್ರದೇವರಿಗೆ ಯಾವಾಗ ಅವಮಾನ ಆಗತ್ತೆ, ಪೂಷ ಅನ್ನುವಂತ ಒಬ್ಬ ದೇವತೆ, ಅವನು ಹಲ್ಕಿರಿದು ನಗ್ತಾನೆ. ಆಗ ಅಲ್ಲೇ ಇದ್ದಂಥ ವೀರಭದ್ರ, ಅವನು ರುದ್ರಾಂಶ, ಅವನು ಆ ಪೂಷ ಅನ್ನೋ ದೇವತೆಯ ಹಲ್ಲನ್ನ ಮುರಿದು ಬಿಟ್ಟಿದ್ದಾನೆ. ಅವನಿಗೆ ಹಲ್ಲಿಲ್ಲ. ಅವನು ಅಲ್ಲಿ ಕೂತ್ಕೊಂಡಿದ್ದಾನೆ. ಅವನನ್ನ ನಾನ್ ಮದ್ವೆ ಆಗೋದಾ, ಹಲ್ಲಿಲ್ದೆ ಇರೋನ್ನ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ. ಅದೃಶ್ಯಾಂಗ್ರಿ ಒಬ್ಬ, ಯಾರಿಗೆ ಕಾಲೇ ಇಲ್ಲ, ಸರ್ಪ, ನಾಗದೇವತೆಗಳು, ಅವರನ್ನು ಸಹ ನಾನು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಈಶ್ವರನ್ ಬಗ್ಗೆನೆ ಇನ್ನೊಂದು ಹೇಳ್ತಾಳೆ. ಮಾವನ ಕೊಂದೊಬ್ಬ ಮರುಳಾಗಿಹನು. ದಕ್ಷ ಪ್ರಜಾಪತಿಯನ್ನ ಕೊಲ್ತಾನೆ. ತನ್ನ ಪತ್ನಿ ಸತೀದೇವಿ ಯಜ್ಞಕುಂಡಕ್ಕೆ ಹಾರ್ಕೊಂಡಿರ್ತಾಳೆ. ಆಗ ತನ್ನ ಮಾವ ದಕ್ಷನನ್ನ ಕೊಂದು ಮರುಳಾಗಿಹನು ಅಂದ್ರೆ ಹುಚ್ಚನ ಹಾಗೆ ಆಗಿ ಎಲ್ಲಾ ಕಡೆನೂ ಅಲಿತಾ ಇದ್ದಾನೆ. ಅಂಥ ಈಶ್ವರನನ್ನ ನಾನು ಒಲ್ಲೆ. ಹಾರ್ವನ ಕೊಂದೊಬ್ಬ ಬಳಲಿದ. ಯಾರವನು ಅಂದ್ರೆ ಇಂದ್ರ. ಒಂದ್ಸರ್ತಿ ಇಂದ್ರನ ಸಭೆಗೆ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಆಗ ಇಂದ್ರ ಎದ್ದು ನಿಂತು ಅವರಿಗೆ ಮರ್ಯಾದೆ ಮಾಡೋದಿಲ್ಲ. ಅವ್ರಿಗೆ ಅವಮಾನ ಆಯ್ತು ಅಂತ ಹೇಳಿ ಅವರು ಹೊರಟೆ ಹೋಗ್ತಾರೆ.
ಆ ಜಾಗ, ಪುರೋಹಿತರ ಜಾಗ ಖಾಲಿ ಇರುತ್ತೆ. ಆಗ ಎಲ್ರು ಏನಂತ ಸೂಚನೆ ಕೊಡ್ತಾರೆ ಅಂದ್ರೆ, ತ್ವಷ್ಟೃವಿನ ಮಗ ವಿಶ್ವರೂಪಾಚಾರ್ಯರು ಅವರನ್ನ ಪುರೋಹಿತನನ್ನಾಗಿ ಮಾಡ್ಕೋ ಅಂತ ಹೇಳ್ತಾರೆ. ವಿಶ್ವರೂಪಾಚಾರ್ಯರ ತಾಯಿ ಹೆಸರು ರಚನಾ ಅಂತ, ಅವಳು ಅಸುರ ಜಾತಿಯವಳು. ವಿಶ್ವರೂಪಾಚಾರ್ಯರು ಹೋಮ ಯಜ್ಞ ಎಲ್ಲ ಮಾಡುವಾಗ, ಆಹುತಿಯನ್ನ ಕೊಡುವಾಗ ದೇವತೆಗಳ ಜೊತೆಗೆ ದೈತ್ಯರಿಗೂನು ಕೊಡ್ತಾ ಇರ್ತಾನೆ. ಹಾಗಾಗಿ ದೈತ್ಯರು ಬಲವಂತರಾಗ್ತಾ ಇರ್ತಾರೆ. ಇದನ್ನ ನೋಡಿ ಇಂದ್ರ ಅವನನ್ನ ಕೊಲ್ತಾನೆ. ಅವನು ಬ್ರಾಹ್ಮಣ, ಅವನನ್ನ ಕೊಂದಿದ್ರಿಂದ ಇವನಿಗೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ. ಇನ್ನೊಮ್ಮೆ ಬರುತ್ತೆ, ಯಾವಾಗ ಅಂದ್ರೆ ವೃತ್ರನನ್ನ ಕೊಂದಾಗ. ಅವನು ವೃತ್ರ ವಿಷ್ಣು ಭಕ್ತನಾಗಿದ್ದ, ಆದ್ರೆ ಅವನಿಗೆ ಪಾರ್ವತಿಯ ಶಾಪ ಸಿಕ್ಕಿರತ್ತೆ. ಅವನನ್ನೂ ಕೊಂದು 2 ಬಾರಿ ಅವನಿಗೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ. ಇಂಥವನನ್ನ ನಾನು ಮದುವೆಯಾಗ್ಬೇಕಾ ಅಂತ ಲಕ್ಷ್ಮೀದೇವಿ ಕೇಳ್ತಿದ್ದಾಳೆ. ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸುವ, ಯಾರವನು? ಕುಲಗೇಡಿ ಅಂತ ಹೆಸರು, ಯಮಧರ್ಮ. ಅವನು ಹೆಸರಿನಲ್ಲೇನೆ ಧರ್ಮ ಅನ್ನೋದಿದೆ, ಆದ್ರೆ ಅವನು ಮಾಡ್ತಾ ಇರೋ ಕೆಲಸ ಏನು? ಎಲ್ಲ ಜೀವರನ್ನ ಕೊಲ್ತಾ ಇದ್ದಾನೆ. ಅಂಥ ಕುಲಗೇಡಿ ಯಮಧರ್ಮ, ಅವನನ್ನ ನಾನು ಮದುವೆ ಆಗ್ಬೇಕಾ ಅಂತ. ಶಿವನಿಂದೊಬ್ಬ ಬಯಲಾದ, ಯಾರವನು? ಮನ್ಮಥ. ಶಿವ ಪಾರ್ವತಿಯನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಪುಷ್ಪ ಬಾಣಗಳನ್ನ ತಯಾರು ಮಾಡಿ ಇಟ್ಕೊಂಡಿರ್ತಾನೆ. ಆಗ ಶಿವ ಒಂದು ಕ್ಷಣ ವಿಚಲಿತನಾಗ್ತಾನೆ. ಮತ್ತೆ ಅವನಿಗೆ ಗೊತ್ತಾಗತ್ತೆ ಯಾರಿದು ಈ ಕೆಲಸ ಮಾಡಿರೋದು ಅಂತ ಹೇಳಿ ತನ್ನ 3ನೇ ಕಣ್ಣನ್ನ ತೆಗೆದು ಮನ್ಮಥನನ್ನ ಬೂದಿಯನ್ನಾಗಿ ಮಾಡ್ತಾ ಇದ್ದಾನೆ. ಅವನು ಬಯಲಾದ, ಅವನು ಇಲ್ವೇ ಇಲ್ಲ. ಅಂಥ ಮನ್ಮಥನನ್ನ ನಾನು ಮದುವೆ ಆಗ್ಬೇಕಾ? ಇವರು ಯಾರನ್ನು, ಶಿವ, ಇಂದ್ರ, ಮನ್ಮಥ, ಯಮಧರ್ಮ, ಇವರು ಯಾರನ್ನೂ ಸಹ ನಾನು ಮೆಚ್ಚೋದಿಲ್ಲ ಅಂತ ಹೇಳಿ ಅವಳನ್ನ ನಿತ್ಯ ಮುತ್ತೈದೆ ಅಂತ ಎಲ್ಲರೂ ಪೂಜಿಸ್ತಾರೆ. ಆದ್ರೆ ಎಲ್ಲರ ಆಯುಷ್ಯವೂ ಸಹ ಶಿಂಶುಮಾರ ದೇವನ ಹತ್ರ ಇದೆ. ಯಾರು ಈ ಶಿಂಶುಮಾರ ಅಂತ ಹೇಳಿದ್ರೆ, ಚೇಳಿನ ರೂಪದಲ್ಲಿ ಇರುವಂತಹ ವಿಷ್ಣು. ತನ್ನ ಇಡೀ ಮೈಯನ್ನ ಸುರುಳಿಯಾಗಿ ಸುತ್ತಕೊಂಡು ತಲೆ ಕೆಳಗಾಗಿ ನಿಂತಹ ಚೇಳಿನ ಒಂದು ರೂಪದಲ್ಲಿ ಆಕಾಶದಲ್ಲಿ ಕಾಣುವಂತಹ ನಕ್ಷತ್ರಗಳ ಚಕ್ರ, ಅದು ಶಿಂಶುಮಾರ ಚಕ್ರ ಅಂತ. ಅದರ ಬಾಲದ ತುದಿಯಲ್ಲಿ ಧ್ರುವಮಂಡಲ ಇದೆ ಅಂತ ಹೇಳ್ತಾರೆ. ಇವನು ಗ್ರಹಗಳನ್ನ ಮತ್ತೆ ನಕ್ಷತ್ರಗಳನ್ನ ನಿಯಂತ್ರಿಸ್ತಾನೆ, ಮತ್ತೆ ಕಾಲ ನಿಯಾಮಕ. ಎಲ್ಲ ಜೀವರನ್ನ ತನ್ನ ವಶಕ್ಕೆ ತಗೊಂಡಿರುವಂಥವನು. ಎಲ್ಲರ ಜನನ ಮರಣಗಳಿಗೆ ಕಾರಣ ಆಗಿರುವಂಥವನು ಶಿಂಶುಮಾರ ದೇವ. ಈವನ್ ಬ್ರಹ್ಮ ರುದ್ರಾದಿಗಳು ಸಹ ಈ ಒಂದು ಕಾಲನ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ. ಅಂಥ ಬ್ರಹ್ಮಾದಿ ದೇವತೆಗಳನ್ನ ನಾನು ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದಲೂ ಸಹ ಸತಿಪತಿಗಳಾಗಿರುವಂಥವರು. ಬ್ರಹ್ಮನ ಆಯುಷ್ಯ ಮುಗೀತು, ಒಂದ್ಸತಿ ನಾರಾಯಣ ಕಣ್ಣನ್ನ ಮುಚ್ಚಿ ತೆಗೆದ್ರೆ ಅಲ್ಲಿಗೆ ಬ್ರಹ್ಮನ ಆಯುಷ್ಯ ಮುಗಿಯತ್ತೆ. ಅಂತಹ ಬ್ರಹ್ಮನನ್ನಾಗ್ಲಿ ರುದ್ರನನ್ನಾಗಲಿ ಯಾಕೆ ಅವ್ರು ನಾನು ಮದುವೆ ಮಾಡ್ಕೊಳ್ತಿಲ್ಲ ಅಂದ್ರೆ, ಬ್ರಹ್ಮ ನಾರಾಯಣನ ಮಗ, ಶಿವ ನಾರಾಯಣನ ಮೊಮ್ಮಗ, ಶೇಷ ಅವನಿಗೆ ಹಾಸಿಗೆ, ಗರುಡ ಅವನಿಗೆ ವಾಹನ, ಮತ್ತೆ ಸೂರ್ಯ ಚಂದ್ರ ಅವರಿಬ್ರು ನಾರಾಯಣನಿಗೆ ಅಂಜಿಕೊಂಡು ಹೆದರಿಕೊಂಡು ಕಾಲ ಕಾಲಕ್ಕೆ ವಿಹಾರ ಮಾಡ್ತಾ ಇದ್ದಾರೆ ಆಕಾಶದಲ್ಲಿ. ಇವರು ಎಲ್ಲರನ್ನೂ ನಾನು ಹೇಗೆ ಮದ್ವೆ ಮಾಡ್ಕೊಳ್ಳಿ, ನಾನು ಒಲ್ಲೆ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ಇನ್ನೂ ಅನೇಕ ದೇವತೆಗಳ ದೋಷಗಳನ್ನ ಅವಳು ಎಣಿಸ್ತಾ ಇದ್ದಾಳೆ. ಈಗ ಮುಂದೆ ಯಾಕೆ ನಾನು ಭಗವಂತನನ್ನ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳುವಾಗ ಭಗವಂತನ ಗುಣಗಳನ್ನ ಹೇಳ್ತಾ ಬರ್ತಿದ್ದಾಳೆ. ಈ ಗುಣಗಳನ್ನ ಹೇಳುವಾಗ ವಾದಿರಾಜರು ವೇದಗಳಲ್ಲಿ ಯಾವ ಮಂತ್ರಗಳನ್ನ ಬಳಸಿದ್ದಾರೆ ಅದರಲ್ಲಿ ಇರುವಂತಹ ಶಬ್ದಗಳನ್ನೇ ತಗೊಂಡು ಇಲ್ಲಿ ನಾರಾಯಣನ ಗುಣಗಳನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಪದ್ಯ, ನಿರನಿಷ್ಠ ನೀರವದ್ಯ ಎಂಬ ಶ್ರುತ್ಯರ್ಥವ ವರೆದು ನೋಡಲು ನರ ಹರಿಗೆ ನರಕಾಯತನೆ ಸಲ್ಲ ದುರಿತಾತಿ ದೂರನಿಗೆ ಮರುಳ ಮನ ಬಂದಂತೆ ನುಡಿಯದಿರೋ ಶೋಭಾನೆ. ನಿರನಿಷ್ಠ ನಿರವದ್ಯ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ, ಶ್ರೀಹರಿಗೆ ಮಾತ್ರ ಮೋಕ್ಷವನ್ನು ಕೊಡುವಂತಹ ಅಧಿಕಾರ ಇರೋದು. ಅನಿಷ್ಟ ಅನ್ನೋದು ಅವನ ಹತ್ರ ಇಲ್ಲ. ಅನಿಷ್ಟ ಅಂದ್ರೆ ಕೆಟ್ಟದ್ದು, ಕೆಡುಕು ಅನ್ನುವಂಥದ್ದು ಅವನಿಗಿಲ್ಲ. ಯಾವಾಗ ನಮ್ಗೆ ಕೆಡುಕುಂಟಾಗತ್ತೆ? ಯಾವ್ದಾದ್ರೂ ತಪ್ಪು ಕೆಲಸ ಮಾಡಿದಾಗ, ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನೋಂತಹ ವಿವೇಕ ಇಲ್ಲದೆ ಇದ್ದಾಗ ತಪ್ಪುಗಳು ನಡೆದು ಹೋಗುತ್ತೆ. ವಿವೇಕ ಇಲ್ಲದೆ ಇರುವಂಥದ್ದು ಒಂದು ದೋಷ. ಅಂತಹ ಯಾವುದೇ ದೋಷವು ಶ್ರೀಹರಿಗೆ ಇಲ್ಲ. ಅವನಿಗೆ ಅನಿಷ್ಟ ಅನ್ನೋದು ಇಲ್ಲ ಅಂತ.
ನಿರವಧ್ಯ ಅಂತ ಹೇಳಿದ್ರೆ ದೋಷರಹಿತನಾದಂಥವನು, ನಿಷ್ಕಳಂಕನಾದವನು, ಕರ್ಮ ಸಂಬಂಧ ಇಲ್ಲದೆ ಇರುವಂಥವನು, ರಾಗದ್ವೇಷಗಳು ಇಲ್ಲದೆ ಇರುವಂಥವನು, ಸುಖ ದುಃಖ ಇದ್ಯಾವುದೂ ಇಲ್ಲದೆ ಇರುವಂಥವನು ನಿರವಧ್ಯ. ನಿರನಿಷ್ಠ ನಿರವಧ್ಯ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸುಖ ದುಃಖಗಳು ಇದ್ರೆ ಪಾಪ ಪುಣ್ಯ ಇರತ್ತೆ, ನರಕ ಸ್ವರ್ಗವಾಸಗಳು ಇರತ್ತೆ. ಆದರೆ ಪರಮಾತ್ಮ ಯಾವಾಗ್ಲೂ ಆನಂದದಿಂದ ಇರುವಂಥವನು. ಆ ಆನಂದ ಅವನು ಮಾಡಿರೋಂಥ ಯಾವುದೋ ಪುಣ್ಯ ಕರ್ಮಗಳಿಂದ ಸಿಕ್ಕಿರುವಂಥದ್ದಲ್ಲ. ಅವನು ಆನಂದ ಸ್ವರೂಪನೇ ಆಗಿದ್ದಾನೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿದೆ ಬಹುದೋಷ, ಕುಂದೆಳ್ಳಷ್ಟಿಲ್ಲದ ಮುಕುಂದನೇ ತನಗೆಂದು ಇಂದಿರೆ ಪತಿಯ ನೆನೆದಳು ಅಂತ. ಅಂದ್ರೆ ಈ ದೇವತೆಗಳಲ್ಲಿ ಎಲ್ಲೋ ಅಲ್ಲೊಂದಿಲ್ಲೊಂದು ಗುಣಗಳು ಇರಬಹುದು, ಆದ್ರೆ ದೋಷಗಳೇ ಜಾಸ್ತಿ ಇದೆ. ಎಳ್ಳಿನ ಅಷ್ಟೂ ಸಹ, ಎಳ್ಳಿನ ಕಾಳಿನಷ್ಟೂ ಸಹ ಕುಂದು ಅಥವಾ ದೋಷ ಇಲ್ಲದೆ ಇರುವಂತಹ ಮುಕುಂದನೇ ನನಗೆ ಪತಿ ಅಂತ ಅವನನ್ನ ಮನಸ್ಸಿನಲ್ಲೇನೆ ನೆನೆಸ್ಕೊಳ್ತಾ ಇದ್ದಾಳೆ. ಮುಕು ಅಂದ್ರೆ ಮೋಕ್ಷ ಅಂತ ಹೇಳಿ, ದ ಅಂದ್ರೆ ಕೊಡುವವನು ಅಂತ. ಮುಕುಂದ ಅನ್ನೋದು ನಾರಾಯಣನಿಗೆ ಇರುವಂತ ಹೆಸರು. ನಾರಾಯಣನಲ್ಲಿ ಯಾವುದೇ ದೋಷ ಅನ್ನುವಂಥದ್ದು ಇಲ್ಲ. ಈಗ ನಿರನಿಷ್ಠ ನಿರವಧ್ಯ ಅನ್ನೋದು ಹೇಳಾಯ್ತು. ಮುಂದೆ ಯಾವ ವಿಷಯವನ್ನ ತಗೊಳ್ತಾಳೆ ಅಂದ್ರೆ, ನಾರಾಯಣನಿಗೆ ಹಸಿವು ಮತ್ತೆ ಬಾಯಾರಿಕೆಗಳಿಲ್ಲ ಅಂತ ಹೇಳಿ. ಮುಪ್ಪು, ಸಾವು, ರೋಗ ರುಜಿನ, ಪಿಶಾಚಿಗಳ ಭಯ, ಯಾವುದೇ ಚಟ, ವ್ಯಸನ ಮತ್ತೆ ಮನೋಕ್ಲೇಶಗಳು ಇದ್ಯಾವುದೂ ಇಲ್ಲ. ಆಧಿ ವ್ಯಾಧಿ ಅಂದ್ರೆ ಮನಸ್ಸಿಗೆ ಸಂಬಂಧಿಸಿರುವಂತದ್ದು ಮತ್ತೆ ಶರೀರಕ್ಕೆ ಸಂಬಂಧಿಸಿರುವಂತದ್ದು, ಈ ಎರಡೂ ರೋಗಗಳೂ ಅವನಿಗೆ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಅದ್ರ ಜೊತೆಗೆ ಅವನಿಗೆ ಹಸಿವೆ ಮತ್ತೆ ಬಾಯಾರಿಕೆಗಳಿಲ್ಲ ಅಂತ ಹೇಳುವಾಗ, ದೂರ್ವಾಸರು ತಮ್ಮ 10,000 ಶಿಷ್ಯಂದ್ರನ್ನ ಕರ್ಕೊಂಡು ಪಾಂಡವರನ್ನ ಪರೀಕ್ಷೆ ಮಾಡೋದಿಕ್ಕೆ ಅಂತ ಬರ್ತಾರೆ. ಒಂದೇ ಒಂದು ಅಗಳನ್ನ ತಾನು ತಿಂದು ಅಷ್ಟೂ ಶಿಷ್ಯರಿಗೆ ಮತ್ತೆ ದೂರ್ವಾಸರಿಗೆ ಹಸಿವೇನೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮಾಡ್ತಾನೆ. ಅಂಥವನಿಗೆ ಹಸಿವು ನೀರಡಿಕೆ ಇರೋದಿಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾಳೆ. ಹಾಗಾದ್ರೆ ಕೃಷ್ಣ ಬೆಣ್ಣೆ, ಹಾಲು, ಮೊಸರು ಎಲ್ಲ ತಿಂತಾ ಇದ್ನಲ್ಲ, ಅದು ಏನು ಹಂಡೆಗಳ ಗಟ್ಲೆ ಎಲ್ಲಾ ಗೋಪಿಕಾಸ್ತ್ರೀಯರ ಮನೆಗೂ ಹೋಗಿ ತಿಂತಾ ಇದ್ನಲ್ಲ, ಶಬರಿ ಕೊಟ್ಟಂತ ಹಣ್ಣನ್ನೆಲ್ಲ ತಿನ್ಲಿಲ್ವಾ ಅಂತ ಕೇಳಿದ್ರೆ, ಅದಕ್ಕೆ ಒಂದು ಯುಕ್ತಿ ಹೇಳ್ತಾ ಇದ್ದಾಳೆ. ಪ್ರಳಯ ಕಾಲ ಅಂತ ಹೇಳ್ದೆ ನಾನು, 100 ಬ್ರಹ್ಮನ ವರ್ಷ. ಆ ಸಮಯದಲ್ಲಿ ನಾರಾಯಣ ಆನಂದವಾಗಿ ಆಲದೆಲೆ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಅವನಿಗೆ ಯಾರಿದ್ರು ಈ ಹಾಲು ಬೆಣ್ಣೆ ಮೊಸರು ಎಲ್ಲ ಕೊಡೋದಿಕ್ಕೆ? ಅಥವಾ ಅವನ್ಗೆ ಬೇರೆ ಸಮಯದಲ್ಲಾದ್ರೆ ಯೋಗಿಗಳು, ಋಷಿಗಳು ಇವರೆಲ್ಲ ನೈವೇದ್ಯಕ್ಕೋಸ್ಕರ ಭಕ್ಷ್ಯಗಳನ್ನ, ಅನ್ನವನ್ನ ಎಲ್ಲ ಮಾಡಿ ಕೊಡ್ತಾ ಇರ್ತಾರೆ. ಆದ್ರೆ ಪ್ರಳಯ ಕಾಲದಲ್ಲಿ ಅಗ್ನಿ ಎಲ್ಲಿದೆ, ಆಮೇಲಿಂದ ಗೆಡ್ಡೆ ಗೆಣಸುಗಳೆಲ್ಲಿದೆ, ಹಣ್ಣೆಲ್ಲಿದೆ ಅವನಿಗೆ ಕೊಡೋದಿಕ್ಕೆ? ಅವನವಾಗ ಹಾಗಾದ್ರೆ ಅಷ್ಟೂ ವರ್ಷಗಳ ಕಾಲ ಹಸಿವೆಯಿಂದ ನೀರಡಿಕೆಯಿಂದ ಇರ್ಬೇಕಾಗ್ತಿತ್ತಲ್ಲ ಅಂತ ಲಕ್ಷ್ಮೀದೇವಿ ಒಂದು ಯುಕ್ತಿಯನ್ನ ಹೇಳ್ತಾ ಇದ್ದಾಳೆ. ಮುಂದಿನ ಯುಕ್ತಿ ಏನ್ ತಗೊಳ್ತಾಳೆ ಅಂತ ಹೇಳಿದ್ರೆ, ಅವನು ಕಾಮದೂರ ಅಂತ. ಇಲ್ಲಿ ಮುಂದಿನ ಪದ್ಯ ಹೇಗಿದೆ ಅಂದ್ರೆ, ರಮ್ಮೆ ದೇವಿಯರನ್ನಪ್ಪಿಕೊಂಡೀಪುದು, ರಮ್ಮೆಯರ ಸಾಗೆ ರತಿ ಕಾಣೀರೋ, ಅಮ್ಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರ್ಯಾಕೆ ಜನಿಸರು ಶೋಭಾನೆ. ನಾರಾಯಣ ಪ್ರಳಯ ಕಾಲದಲ್ಲಿ ತನ್ನ ಪತ್ನಿಯ ಜೊತೆಗೆ ರಮಿಸ್ತಾ ಇದ್ದಾನೆ, ಸರಸುವಾಡ್ತಾ ಇದ್ದಾನೆ, ಅವಳನ್ನ ಆಲಿಂಗನ ಮಾಡ್ಕೊಳ್ತಾ ಇದ್ದಾನೆ, ಅವಳ ಜೊತೆ ಕ್ರೀಡಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಏನಾದ್ರೂ ಅವನ ವೀರ್ಯ ಜಾರಿದ್ದರೆ ಅಲ್ಲಿ ಅವರಿಗೆ ಮಕ್ಕಳಾಗಬೇಕಿತ್ತು. ಆದ್ರೆ ಅದ್ಯಾವುದು ಅಲ್ಲಾಗಲ್ಲ. ಅವನಲ್ಲಿ ರತಿ, ಸಂತೋಷ, ಆನಂದ ಇದೆ ಹೊರತು ಕಾಮ ಇಲ್ಲ. ಅವನು ಕಾಮಕ್ಕೆ ದೂರನಾದವನು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಲಕ್ಷ್ಮೀದೇವಿಗೂ ಸಹ ಬಾಯಾರಿಕೆ, ನೀರಡಿಕೆ, ರೋಗ, ಹುಟ್ಟು, ಸಾವು ಯಾವುದೂ ಇಲ್ಲ. ಈ ಮೇಲಿನ ಪದ್ಯವನ್ನ ಹೇಳ್ಕೊಂಡ್ರೆ ಪತಿ ಪತ್ನಿಯರು ಸದಾ ಸಂತೋಷದಿಂದ ಇರ್ತಾರೆ, ಮಕ್ಕಳೊಂದಿಗೆ ಇರುವ ಸೌಭಾಗ್ಯವನ್ನ ಪಡೀತಾರೆ ಅನ್ನುವಂಥದ್ದು ವಿದ್ವಾಂಸರು ಹೇಳಿರುವಂಥದ್ದು. ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ದೇವರನ್ನ ನಾವು ಹೇಗೆ ಚಿಂತನೆ ಮಾಡ್ತಾ ಇರ್ತೀವೋ ಹಾಗೆ ಅದು ನಮ್ಮಲ್ಲಿಯೂ ಸಹ ಪ್ರತಿಫಲಿಸುತ್ತೆ. ಈಗ ಭಗವಂತನಿಗೆ ಹುಟ್ಟಿಲ್ಲ ಅಂತ ನಾವು ಚಿಂತಿಸಿದ್ರೆ ನಮಗೂ ಹುಟ್ಟು ಇಲ್ಲದೆ ಇರುವ ಹಾಗೆ ಆಗತ್ತೆ. ವ್ರತ, ನೇಮ, ಸಾಧನೆಗಳನ್ನ ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ದೇವರು ಆರೋಗ್ಯವಾಗಿದ್ದಾನೆ, ಅವನಿಗೆ ರೋಗ ರುಜಿನಗಳಿಲ್ಲ ಅಂತ ಚಿಂತನೆ ಮಾಡ್ತಾ ಇದ್ರೆ
ಅಂಥವರೂ ಸಹ ರೋಗ ರುಜಿನಗಳು ಇಲ್ಲದೆ ಇರುವಂತೆ ಆಗ್ತಾರೆ ಅಂತ ಲಕ್ಷ್ಮೀದೇವಿ ಹೇಳ್ತಿದ್ದಾಳೆ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ ಅಂತ ವಾದಿರಾಜರು ಹೇಳ್ತಿದ್ದಾರೆ. ಅಂದ್ರೆ ಶಾಸ್ತ್ರದ ವಿವರಣೆ, ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ರೋಗ ರುಜಿನಗಳಿಲ್ಲ, ಈ ತರ ಶಾಸ್ತ್ರದಲ್ಲಿ ಒಂದು ಕಡೆ ನಿರೂಪಣೆ ಆಯ್ತು ಅಂತ ಹೇಳಿದ್ರೆ ಅದು ಅವನ ಮೂಲ ರೂಪಕ್ಕಷ್ಟೇ ಅಲ್ಲ, ಅವನ ಅವತಾರ ರೂಪಕ್ಕೂನು ಅದೆಲ್ಲವೂ ಅನ್ವಯ ಆಗುತ್ತೆ. ಒಂದ್ಸತಿ ಅದು ತೀರ್ಮಾನ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆಗೂ ಅದು ತೀರ್ಮಾನ ಆದ ಹಾಗೇನೆ ಅಂತ ಇಲ್ಲಿ ವಾದಿರಾಜರು ಹೇಳ್ತಿದ್ದಾರೆ. ನಾರಾಯಣನಿಗೆ ಅಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಈಗ ರೋಗ ಯಾವಾಗ ಬರುತ್ತೆ ಅಂದ್ರೆ ವಾತ, ಪಿತ್ತ, ಶ್ಲೇಷ್ಮ ಇವುಗಳಲ್ಲಿ ಏನಾದ್ರೂ ಒಂದು ಏರ್ಪೇರಾಗಿದ್ರೆ ಅವ್ರಿಗೆ ಅಜೀರ್ಣ ಆಗತ್ತೆ, ಅಥವಾ ಬೇರೆ ಏನಾದ್ರೂ ಅನಾರೋಗ್ಯ ಅನ್ನೋದು ಉಂಟಾಗತ್ತೆ. ಅತಿಯಾಗಿ ತಿನ್ನುವಂಥದ್ದು ಒಂದು ದೋಷ, ಮತ್ತೆ ಏನೂ ತಿನ್ನದೇ ಇರುವಂತದ್ದೂನು ಒಂದು ದೋಷನೇ. ಆದ್ರೆ ಇಲ್ಲಿ ನಾರಾಯಣ ಇಡೀ ಜಗತ್ತನ್ನ ನುಂಗಿ ಕೂತ್ಕೊಂಡಿದ್ದಾನೆ, ಆದ್ರೂನು ಅವನಿಗೇನು ಅಜೀರ್ಣ ಆಗಿಲ್ಲ. ಹೀಗೆ ನಾವು ಚಿಂತನೆ ಮಾಡೋದ್ರಿಂದ ಯಾರು ಹಾಗೆ ಚಿಂತನೆ ಮಾಡ್ತಾರೋ ಅವ್ರಿಗೂ ಸಹ ಅಜೀರ್ಣಾದಿಗಳು ಬಾಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾರಾಯಣನಿಗೆ ಹುಟ್ಟಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾಳೆ. ಹಾಗಾದ್ರೆ ದೇವಕಿ ವಸುದೇವರಲ್ಲಿ ಅವನು ಹುಟ್ಟುದನಲ್ಲ, ಅದಿತಿ ಕಶ್ಯಪರಲ್ಲಿ ವಾಮನನಾಗಿ ಅವನು ಹುಟ್ಟಿದನಲ್ಲ ಅಂತ ಹೇಳಿದ್ರೆ, ದೇವಕಿ ಮತ್ತೆ ವಸುದೇವರು ಸೆರೆಮನೆಯಲ್ಲಿ ಇದ್ದಾಗ ನಾರಾಯಣ ಅಥವಾ ಅವನ ಮಗ ಕೃಷ್ಣ ಹೇಗೆ ಹುಟ್ಟುತ್ತಾನೆ ಅಂತ ಹೇಳಿದ್ರೆ, ಶಂಖ ಚಕ್ರದ ಜೊತೆಗೆ ಹುಟ್ಟುತ್ತಾನೆ. 16 ವರ್ಷದ ಬಾಲಕನಾಗಿ ಕಾಣಿಸ್ಕೊಳ್ತಾನೆ. ಪೀತಾಂಬರಧಾರಿಯಾಗಿ ವನಮಾಲೆಯನ್ನ ಹಾಕೊಂಡು, ಕಿರೀಟ, ಕೌಸ್ತುಭ ಮತ್ತೆ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಚಿಹ್ನೆಯನ್ನ ಇಟ್ಟುಕೊಂಡು ಅಲ್ಲಿ ಬರ್ತಾನೆ. ಹೀಗೆ ಯಾವ್ದಾದ್ರು ಮಗು ಹುಟ್ಟತ್ತಾ ಬಟ್ಟೆ ಸಮೇತ? ಕೂರ್ಮ, ಮತ್ಸ್ಯ, ನರಸಿಂಹ ಇವರಿಗೆಲ್ಲ ಯಾರು ತಂದೆ ತಾಯಿಗಳು? ವಾದಿರಾಜರೇನೆ ದಶಾವತಾರ ಸ್ತುತಿಯಲ್ಲಿ ಒಂದ್ ಕಡೆ ಹೇಳ್ತಾರೆ, ಸ್ತಂಭಾರ್ಭಕ ಅಂತ. ನರಸಿಂಹ ದೇವರಿಗೆ ಹೇಳುವಂತ ಮಾತು ಅಂದ್ರೆ ಕಂಬದ ಮಗನೇ ಅಂತ. ನರಸಿಂಹ ಬರೋದು ಕಂಬವನ್ನ ಸೀಳ್ಕೊಂಡ್ ಬರ್ತಾನೆ, ಅಂದ್ರೆ ಕಂಬನೇ ತಾಯಿ ಅವನಿಗೆ, ಕಂಬದ ಮಗನೇ ಅಂತ ಧ್ವನ್ಯಾತ್ಮಕವಾಗಿ ಹೇಳಿರುವಂತದ್ದು. ನಾರಾಯಣ ಎಲ್ಲ ಅವತಾರಗಳಲ್ಲೂ ತಾನೇ ಸ್ವ ಇಚ್ಛೆಯಿಂದ ಇಳಿದು ಬರ್ತಾನೆ ಹೊರತು ಅವನಿಗೆ ಹುಟ್ಟು ಅನ್ನುವಂಥದ್ದು ಇಲ್ಲ ಅಂತ. ಒಂದ್ಸತಿ ಯಶೋಧಾದೇವಿ ಕೃಷ್ಣನ ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾಳೆ. ಕೃಷ್ಣ ಆಕಳಿಸ್ತಾನಂತೆ. ಆವಳಿಸುವಾಗ ಯಶೋಧಾದೇವಿಗೆ ದೇವ ತನ್ನೊಳಗೆ ಹುದುಗಿರ್ದ, ಭುವನವನ್ನೆಲ್ಲವೋ ತೋರಿದುದಲ್ಲದೆ ಅಂತ ವಾದಿರಾಜರು ಹೇಳ್ತಾರೆ. ಅವಳು ಕೃಷ್ಣ ಆಕಳಿಸಿದಾಗ ಬಾಯಿ ತೆಗೆದಾಗ ನೋಡ್ತಾಳೆ, ಅವನ ಇಡೀ ಬಾಯಿ ಒಳಗಡೆಗೆ ಬ್ರಹ್ಮಾಂಡವೇ ಇರತ್ತೆ. ಇಡೀ ಬ್ರಹ್ಮಾಂಡ, ಅದರಲ್ಲಿ ಜಂಬೂ ದ್ವೀಪ, ಭಾರತ ವರ್ಷ, ಅದರಲ್ಲಿ ಗೋಕುಲ, ಮತ್ತೆ ಯಶೋದೆಯ ಮನೆ, ಅದರಲ್ಲಿ ಯಶೋದೆ ಕೂತ್ಕೊಂಡಿದ್ದಾಳೆ, ಅವಳ ತೊಡೆ ಮೇಲೆ ಕೃಷ್ಣ ಇದ್ದಾನೆ, ಅದಷ್ಟು ಅವಳಿಗೆ ಅವನ ಬಾಯಿನಲ್ಲಿ ಕಾಣಿಸುತ್ತೆ. ಇಂತಹ ಕೃಷ್ಣ ಅವನು ದೇವಕಿಯ ಗರ್ಭದಲ್ಲಿ ಅಡಗಿ ಕೂತ್ಕೊಳ್ಳೋದಿಕ್ಕೆ ಆಗತ್ತಾ? ಅವನಿಗೆ ಖಂಡಿತ ಹುಟ್ಟಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಅವನನ್ನ ಕಾಮದೂರ ಅಂತ ಕರೆದಿದ್ದಾಳಲ್ಲ, ಅದಕ್ಕೆ ಒಂದು ಯುಕ್ತಿಯನ್ನ ಹೇಳ್ತಾಳೆ. ಕಾಮ ಅಥವಾ ಮನ್ಮಥ, ಸ್ತ್ರೀ ಪುರುಷರಲ್ಲಿ ಕಾಮಭಾವವನ್ನ ಉಂಟು ಮಾಡುವಂಥವರು ರತಿ ಮನ್ಮಥರು. ಈ ಮನ್ಮಥ ಯಾರು ಅಂತ ಹೇಳಿದ್ರೆ ನಾರಾಯಣನ ಮಗ. ನಾರಾಯಣನಿಗೆ ಅನಂಗಜನಕ, ಕಾಮಜನಕ ಅನ್ನುವಂಥ ಹೆಸರೆಲ್ಲಾನು ಇದೆ. ನಾರಾಯಣ ಕಾಮಕ್ಕೆ ಶರಣಾಗ್ತಾನೆ, ಸೋಲ್ತಾನೆ ಅಂತ ಆದ್ರೆ ನಾರಾಯಣನ ಮಗ ಮನ್ಮಥನೇ ನಾರಾಯಣನಲ್ಲಿ ಕಾಮವನ್ನ ಉಂಟು ಮಾಡಿ ತಾನು ಜನಿಸಿದನ ಮದನ ನಿವನ ಕುಮಾರನು ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಸಲೀಲೆ ಎಲ್ಲ ಮಾಡಿದ್ನಲ್ಲ, ಗೋಪಿಕಾ ಸ್ತ್ರೀಯರ ಜೊತೆ ಎಲ್ಲ ಅವನು ಸರಸವನ್ನ ಆಡಿದ್ನಲ್ಲ, ಅವ್ರ ಜೊತೆ ಎಲ್ಲ ಸದಾ ಇರ್ತಿದ್ದ, ಅಂಗಸಂಗವನ್ನ ಮಾಡ್ದ ಅಂತೆಲ್ಲ ಹೇಳೋದಾದ್ರೆ, ಈ ಗೋಪಿಕಾ ಸ್ತ್ರೀಯರೆಲ್ಲರೂ ದೇವಲೋಕದ ಅಪ್ಸರಾ ಸ್ತ್ರೀಯರು. ಅವರಿಗೆ ಭಗವಂತನನ್ನ ಗಂಡ ಅಂತ ಚಿಂತಿಸುವಂತ ಅಧಿಕಾರ ಇದೆ ಅಂತ ಭಾಗವತ ಹೇಳುತ್ತೆ. ಒಬ್ಬನನ್ನೇ ಗಂಡನನ್ನಾಗಿ ಪಡೆಯಬೇಕು ಅನ್ನುವಂಥ ಕಟ್ಟುಪಾಡುಗಳು ಅಪ್ಸರಿಯರಿಗೆ ಇಲ್ಲ. ಕಾಮ ಸಹಿತವಾದ ಭಕ್ತಿಯಿಂದ ಅವರು ಭಗವಂತನನ್ನ ಆರಾಧನೆ ಮಾಡಿದ್ದಾರೆ ಅಂತ. ಹಾಗಾದ್ರೆ ಕೃಷ್ಣ ಗೋಪಿಕಾ ಸ್ತ್ರೀಯರ ವಸ್ತ್ರಗಳನ್ನೆಲ್ಲ ಅಪಹರಣ ಮಾಡಿದ್ನಲ್ಲ, ಅವನು ಕಳ್ತನ ಮಾಡ್ತಾ ಇದ್ದ, ಹಾಲು ಮೊಸರು ಬೆಣ್ಣೆ ಎಲ್ಲ ಅದನ್ನು, ಮತ್ತೆ ಸ್ತ್ರೀಯರ ಬಟ್ಟೆಯನ್ನ ಅಪಹಾರ ಮಾಡ್ದ ಅಂತ ಹೇಳೋದಾದ್ರೆ, ಅದಕ್ಕೆ ಈ ಪದ್ಯದಲ್ಲಿ ವಾದಿರಾಜರು ಏನ್ ಹೇಳ್ತಾರೆ ಅಂದ್ರೆ, 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದ ಚೀಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೇರೆಸಿದ್ದ ಶೋಭಾನೆ.
ಯಾವಾಗ ಕೃಷ್ಣ ಆ ಸ್ತ್ರೀಯರು ಯಾರು ಹುಡುಗಿಯರಿದ್ರು ಅವರ ವಸ್ತ್ರವನ್ನ ಅಪಹಾರ ಮಾಡ್ತಾನೆ, ಆಗ ಅವನಿಗೆ ಬರೀ 7 ವರ್ಷ. ಆ 7 ವರ್ಷದ ಮಗುವಿಗೆ ಹೆಣ್ಣಿನ ಅಂಗಸಂಗವನ್ನ ಮಾಡ್ಬೇಕು ಅನ್ನೋಂಥ ಮನೋಭಾವ ಬಂದಿರತ್ತಾ? ಅವನು 7 ವರ್ಷದ ಹುಡುಗ 12 ವರ್ಷದ ಹುಡುಗಿಯರ ಜೊತೆಗೆ ಆಟವಾಡ್ತಾ ಇದ್ದಾನೆ. ಅದು ಮಕ್ಕಳ ಆಟ ಅಂತ ಅನ್ನಿಸ್ಕೊಳ್ಳೋದಿಲ್ವಾ ಅಂತ. ಆ ಸ್ತ್ರೀಯರು ಆ ದುರ್ಗಾ ಪೂಜೆಯನ್ನ, ಕಾತ್ಯಾಯಿನಿ ಪೂಜೆಯನ್ನ ಮಾಡೋದಿಕ್ಕೋಸ್ಕರ ಅಲ್ಲಿ ಬೆಳಗಿನ ಚಳಿಯಲ್ಲಿ ಬಂದು ಸ್ನಾನವನ್ನ ಮಾಡ್ತಾ ಇದ್ದಾರೆ. ಏನು ಅವ್ರ ಸಂಕಲ್ಪ ಅಂದ್ರೆ ಕೃಷ್ಣನೇ ತಮಗೆ ಗಂಡನಾಗಬೇಕು ಅಂತ. ಆದ್ರೆ ಅವರು ಸ್ನಾನ ಮಾಡ್ತಾ ಇರೋದು ವಿವಸ್ತ್ರರಾಗಿ ಮಾಡ್ತಾ ಇದ್ದಾರೆ. ಇದು ನದಿ ದೇವತೆಗಳಿಗೆ ಅವಮಾನ ಮಾಡಿದ ಹಾಗೆ ಅಂತ ಹೇಳಿ ಕೃಷ್ಣ ಅವರಿಗೆ ತಿಳಿ ಹೇಳ್ಬಿಟ್ಟು ಅವ್ರದ್ದೇನು ಸಂಕಲ್ಪ ಇದೆ ಅದನ್ನ ಸತ್ಯ ಮಾಡ್ಬೇಕು ಅಂದ್ರೆ, ಈಗ ನಾವ್ ಯಾವ್ದಾದ್ರು ಒಂದು ವ್ರತ ನೇಮ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ನಿಯಮ ಇರುತ್ತೆ. ಅದಷ್ಟನ್ನು ನಾವು ಶುದ್ಧವಾಗಿ ಆಚರಣೆ ಮಾಡ್ಬೇಕು. ಅವಾಗಷ್ಟೇ ಆ ವ್ರತಕ್ಕೆ ನಾವು ಬಯಸಿದಂತ ಫಲ ಸಿಗತ್ತೆ. ಇಲ್ಲದೆ ಹೋದ್ರೆ ಸಿಕ್ಕೋದಿಲ್ಲ. ಅವರ ಸಂಕಲ್ಪ ಸತ್ಯವಾಗಬೇಕು ಅನ್ನೋದಿಕ್ಕೋಸ್ಕರ ಕೃಷ್ಣ ಅವರ ವಸ್ತ್ರವನ್ನ ಅಪಹರಿಸಿಕೊಂಡು ಅವರೆಲ್ಲರೂ ಇವನ್ಗೆ ನಮಸ್ಕಾರ ಮಾಡಿ ತಾವು ಸರಿಯಾದ ರೀತಿನಲ್ಲಿ ನಿಯಮಬದ್ಧವಾಗಿ ಆಚರಣೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ ಅಂತ ಹೇಳ್ಕೊಂಡ ಮೇಲೆ ಅವ್ರಿಗೆ ಬಟ್ಟೆಯನ್ನ ವಾಪಸ್ಸು ಕೊಟ್ಟ ಕೃಷ್ಣ ಅನ್ನುವಂಥದ್ದು ಇದಕ್ಕೆ ವಾದಿರಾಜರು ಹೇಳುವಂತ ಮಾತು. ಮತ್ತೆ ಕೃಷ್ಣ ಎಲ್ಲರ ಹಾಗೆ ಸಾಮಾನ್ಯ ಮನುಷ್ಯ ಅಲ್ಲ ಅನ್ನೋದಕ್ಕೆ ಒಂದು ಮಾತನ್ನ ವಾದಿರಾಜರು ಹೇಳ್ತಾರೆ. ಕೃಷ್ಣನಿಗೆ ಎಷ್ಟು ಮಕ್ಕಳಿದ್ರು ಅಂತ. ಅವನು ನರಕಾಸುರನ ಸೆರೆಮನೆಯಿಂದ ಬಿಡಿಸಿಕೊಂಡು ಮದುವೆಯಾಗಿದ್ದು 16,100 ಜನ ಕನ್ಯೆಯರನ್ನ. ಅದಲ್ಲದೆ 6 ಜನ ಷಣ್ಮಹಿಷಿಯರು, 6 ಜನ ಅವನಿಗೆ ಪಟ್ಟದ ರಾಣಿಯರು, ಅದಲ್ಲದೆ ರುಕ್ಮಿಣಿ ಸತ್ಯಭಾಮ, ಒಟ್ಟು 16,108 ಪತ್ನಿಯರು. ಒಬ್ಬೊಬ್ಬರಲ್ಲಿಯೂನು ಕ್ರಮವಾಗಿ 10 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗುವನ್ನ ಅವನು ಪಡೀತಾ ಬರ್ತಾನೆ. ಹೀಗೆ ಮಾಡಿದಾಗ ಒಟ್ಟು ಅಷ್ಟು ಜನ ಪತ್ನಿಯರಲ್ಲಿ ಅವನಿಗೆ ಇದ್ದಿದ್ದು ಮಕ್ಕಳು 1,01,188 ಮಕ್ಕಳನ್ನ ಅವನು ಪಡೀತಾನೆ. ಹೀಗೆ ಎಲ್ಲಾದ್ರೂ ಸಾಮಾನ್ಯ ಮನುಷ್ಯ ಪಡೆಯೋದಿಕ್ಕೆ ಸಾಧ್ಯವಾ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ಭಾಗವತದಲ್ಲಿ ಚಿತ್ರಕೇತು ಅನ್ನುವಂಥ ಒಬ್ಬ ರಾಜನ ಕಥೆ ಬರುತ್ತೆ. ಅವನಿಗೆ 1 ಕೋಟಿ ಪತ್ನಿಯರಿದ್ರಂತೆ, ಆದ್ರೆ ಯಾರಿಗೂನು ಮಕ್ಕಳಿರಲಿಲ್ಲ. ಮತ್ತೆ ಇನ್ನೊಂದು ಕತೆ ಬರುತ್ತೆ ರಾಮಾಯಣದಲ್ಲಿ, ಸಗರ ಮಹಾರಾಜನ ಕತೆ. ಅವನಿಗೆ 2 ಪತ್ನಿಯರು, ಒಬ್ಬಳು ಪತ್ನಿಯಲ್ಲಿ 1 ಮಗು, ಇನ್ನೊಂದು ಪತ್ನಿಯಲ್ಲಿ 60,000 ಮಕ್ಕಳು. ಅವನು 2 ಪತ್ನಿಯರಿಗೂ ಸಮವಾಗಿ 30,000 ಮಾಡ್ಬೇಕು ಅಂತ ಅವನು ತೀರ್ಮಾನ ತಗೊಂಡು ಹಾಗೆ ಮಕ್ಕಳನ್ನ ಪಡೆಯೋದಿಕ್ಕೆ ಅವನ ಕೈನಲ್ಲಿ ಆಗಲಿಲ್ಲ. ಈಗ ವಾದಿರಾಜರು ಎಷ್ಟೆಲ್ಲಾ ವಿಷಯಗಳನ್ನ ಬರೀ ಕೃಷ್ಣಾವತಾರದಲ್ಲೇ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬೇರೆ ಎಲ್ಲಾ ಅವತಾರಗಳಿಗಿಂತ ಜಾಸ್ತಿ ಆಕ್ಷೇಪಣೆ ಬರೋದು ಚೋರ, ಜಾರ, ಪಕ್ಷಪಾತಿ, ಮಾವನನ್ನ ಕೊಂದಿದ್ದಾನೆ, ಸ್ತ್ರೀ ಲೋಲ, ದಾಕ್ಷಿಣ್ಯಕ್ಕೆ ಸಿಲುಕಿಸಿದ ಕರ್ಣನ್ನ, ಹೀಗೆಲ್ಲ ಹೇಳ್ಕೊಂಡ್ ಬರೋದು ಎಲ್ಲದನ್ನು ಕೃಷ್ಣಾವತಾರದಲ್ಲೇ ಇರೋದ್ರಿಂದ ಆ ವಿಷಯವನ್ನೇ ಜಾಸ್ತಿ ತಗೊಳ್ತಾ ಇದ್ದಾರೆ. ಈಗ ನಾರದರು, ಸನಕ ಸನಂದನಾದಿಗಳು, ಮತ್ತೆ ದೂರ್ವಾಸರು, ಇವರೆಲ್ಲರೂ ಸಹ ಎಲ್ಲೂನು ಹೆಣ್ಣಿಗೆ ಅಥವಾ ಕಾಮಕ್ಕೆ ಮರುಳಾದರು ಅಂತ ಎಲ್ಲೂ ಇಲ್ಲ. ಅವರು ಶುದ್ಧವಾದ ಬ್ರಹ್ಮಚರ್ಯವನ್ನ ಪಾಲಿಸ್ಕೊಂಡು ಬಂದಂಥವ್ರು. ಅವರನ್ನ ಕೇಳಿದ್ರೆ ನೀವು ಹೇಗೆ ಇಷ್ಟು ಶುದ್ಧವಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅವ್ರು ಹೇಳೋದೇನು ಅಂದ್ರೆ, ಕೃಷ್ಣನನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಹೀಗೆ ಯೋಗಿಗಳಾಗಿ ಋಷಿಗಳಾಗಿ ಇರೋದಕ್ಕೆ ಸಾಧ್ಯವಾಯ್ತು ಅಂತ. ಕೃಷ್ಣ ಸ್ತ್ರೀಲೋಲನಾಗಿದ್ದಿದ್ರೆ, ಅವನೇ ಸ್ತ್ರೀಲೋಲನಾಗಿದ್ರೆ, ಅವನನ್ನ ನಂಬಿಕೊಂಡಿರುವಂತ ಇವರೆಲ್ಲರೂ ಸಹ ಶುದ್ಧವಾದ ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋದಿಕ್ಕೆ ಆಗ್ತಾ ಇತ್ತಾ ಅನ್ನುವಂಥ ಯುಕ್ತಿಯನ್ನ ಇಲ್ಲಿ ತಂದಿಡ್ತಾ ಇದ್ದಾರೆ. ಅವನಲ್ಲಿ 1 ಚೂರೂ ಸಹ ದೋಷ ಇಲ್ಲ. ಹಾಗೆ ಇದ್ದಿದ್ರೆ ರಾಜಸೂಯ ಯಾಗವನ್ನ ಮಾಡಿದಂತ ಸಂದರ್ಭದಲ್ಲಿ ಭೀಷ್ಮರು ಅಗ್ರಪೂಜೆಯನ್ನ ಕೃಷ್ಣನಿಗೆ ಸಲ್ಲಿಸಬೇಕು ಅಂತ ಧರ್ಮರಾಜನಿಗೆ ಹೇಳ್ತಿರ್ಲಿಲ್ಲ. ಹೇಳಿದ್ರೂನು ಎಲ್ಲ ರಾಜರು ಒಪ್ಕೊಳ್ಳೇಬೇಕು ಅಂತ ಇರ್ಲಿಲ್ಲ. ಅಲ್ಲಿ ವೇದವ್ಯಾಸರಿದ್ರು, ಪರಶುರಾಮ ಇದ್ದ, ಅವ್ರೂ ಸಹ ನಾರಾಯಣನ ಅವತಾರನೆ, ಆದ್ರೆ ಅವ್ರಿಗೆ ಅಗ್ರಪೂಜೆ ಸಲ್ಲಿಸು ಅಂತ ಹೇಳ್ದೇನೆ ಕೃಷ್ಣನಿಗೆ ಅಂತ ಹೇಳಿದಾಗ ಎಲ್ಲ ರಾಜರು ಒಪ್ಕೊಳ್ತಾರೆ. ಅವನಲ್ಲಿ ಕಿಂಚಿತ್ತೂ ದೋಷ ಇಲ್ಲ, ಅವನೇ ನಾರಾಯಣ ಅನ್ನೋದಿಕ್ಕೋಸ್ಕರ ಆ ಅಗ್ರಪೂಜೆ ಅವನಿಗೆ ಸಲ್ಲತ್ತೆ ಅಂತ. ಇಲ್ಲಿವರೆಗೆ ಇನ್ನೂ ಅನೇಕ ರೀತಿಯಲ್ಲಿ ಅವಳು ಕೃಷ್ಣನ ಗುಣಗಳನ್ನ ಹೇಳ್ತಾ ಬರ್ತಾಳೆ. ಈಗ ನಾವು ವಿವಾಹದ ಮಹೋತ್ಸವಕ್ಕೆ ಬರೋಣ. ಹೇಗೆ ವಿವಾಹದ ತಯಾರಿಗಳು ಆಯ್ತು ಅಂತ ಹೇಳುವಾಗ ಮತ್ತೆ ಇನ್ನೊಂದು ಸಾರ್ತಿ ಆ ಪದ್ಯ ಬರುತ್ತೆ. 1 ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ, ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ಅಂತ. ಯಾಕೆ ಇದು 2 ಸಾರ್ತಿ ಬಂದಿದೆ ಅಂದ್ರೆ,
ಈ ವಿಷಯಕ್ಕೆ ಅಂದ್ರೆ ಕುಂದೆಳ್ಳಷ್ಟಿಲ್ಲದ ಮುಕುಂದ ಅನ್ನುವಂತಹ ವಿಷಯಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಪುನರಾವರ್ತನೆ ಆಗುತ್ತೆ. ನಾವು ಈಗ ಗ್ರಂಥಗಳನ್ನ ತಗೊಂಡ್ರೆ, ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತದಂತ ಕಾವ್ಯಗಳನ್ನ ತಗೊಂಡ್ರೆ ಅದರಲ್ಲಿ ಅನೇಕ ವಿಷಯಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗತ್ತೆ. ಯಾಕೆಂದ್ರೆ ಆ ಮಾತುಗಳಿಗೆ ಅಷ್ಟು ಮಹತ್ವ ಇದೆ. ಅದನ್ನ ಅಧ್ಯಯನ ಮಾಡುವಂತವರು ಮರಿಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋದಕ್ಕೋಸ್ಕರ ಅದನ್ನ ರಿಪಿಟೇಷನ್ ಮಾಡಿರ್ತಾರೆ. ಈಗ ಲಕ್ಷ್ಮೀ ದೇವಿ ದೇವತೆಗಳ ದೋಷಗಳನ್ನೆಲ್ಲ ಎಣಿಸಿದ್ಲು. ನಾರಾಯಣನೇ ಗುಣಪೂರ್ಣ ಅಂತ ಹೇಳಿ ಅವನಿಗೇನೆ ತನ್ನ ವರಮಾಲೆಯನ್ನ ತಗೊಂಡು ಶ್ರೇಷ್ಠಳಾದ ಲಕ್ಷ್ಮೀ ದೇವಿ, ಪುರುಷರಲ್ಲಿ ಶ್ರೇಷ್ಠನಾದಂತಹ ನಾರಾಯಣನಿಗೆ ಹಾರವನ್ನ ಹಾಕ್ಬಿಟ್ಟು ನಮಸ್ಕಾರ ಮಾಡ್ತಾಳೆ. ನಮಿಸಿದಳು ಅಂತ ಬರುತ್ತೆ. ಎಷ್ಟೊಂದು ಹೂವುಗಳು ಕೆಲವೊಂದು ದೇವತೆಗಳಿಗೆ ಒಪ್ಸೋದಕ್ಕೆ ಆಗೋದಿಲ್ಲ. ಉದಾಹರಣೆ, ಬ್ರಹ್ಮನಿಗೆ ಸಂಪಿಗೆ ಹೂವು ಪ್ರಿಯವಾಗೋದಿಲ್ಲ, ಗರಿಕೆ ದುರ್ಗೆಗೆ ಪ್ರಿಯವಲ್ಲ, ಕೇದಿಗೆ ಶಿವನಿಗೆ ಪ್ರಿಯವಲ್ಲ, ಮತ್ತೆ ಚಂದ್ರನಿಗೆ ಕಮಲ ಇಷ್ಟ ಇಲ್ಲ, ನೈದಿಲೆ ಸೂರ್ಯನಿಗೆ ಇಷ್ಟ ಇಲ್ಲ, ಗಣಪತಿಗೆ ತುಳಸಿ ಏರಿಸೋದಿಲ್ಲ. ನಾರಾಯಣನಿಗೆ ಯಾವುದು ಪ್ರಿಯವೋ ಅಂತ ಹೂವಿನ ಹಾರವನ್ನೇ ಜೋಡಿಸಿಕೊಂಡು ಲಕ್ಷ್ಮೀ ದೇವಿ ಅವನಿಗೆ ಹಾಕಿ ನಮಸ್ಕರಿಸಿದ್ದಾಳೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರಿಬ್ರೂ ಸಹ ಹೇಗೆ ಅಲಂಕಾರ ಮಾಡ್ಕೊಂಡಿದ್ರು ಅನ್ನೋದನ್ನೆಲ್ಲ ಕೆಲವೊಂದು ಪದ್ಯಗಳಲ್ಲಿ ಹೇಳ್ತಾರೆ. ನಾವಿವಾಗ ಎಷ್ಟೊಂದು ಆಧುನಿಕವಾಗಿ ತುಂಬಾ ವಿಜೃಂಭಣೆಯಿಂದ ನಡೆಸುವಂತ ಮದ್ವೆಗಳನ್ನ ನೋಡಿರ್ತೀವಿ. ಆದ್ರೆ ನಾವು ಈ ವಾದಿರಾಜರು ವಿವರಿಸುವಂತಹ ಲಕ್ಷ್ಮೀನಾರಾಯಣರ ವಿವಾಹದ ಸಂದರ್ಭವನ್ನ ಕಣ್ಮುಂದೆ ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಿ ಅನೇಕ ವಾದ್ಯಗಳು ಅಲ್ಲಿ ನುಡಿಸ್ತಾ ಇದ್ದಾರೆ. ಕೊಂಬು ಚಂಗಹಳೆಗಳು, ಕೊಂಬು ಅಂದ್ರೆ ತುತ್ತೂರಿ ತರ ದೂದೋದು, ಚಂಗಹಳೆಗಳು, ಚೆಂಬು ಅಂತ ಹೇಳಿದ್ರೆ ಘಟದ ತರದ ಒಂದು ವಾದ್ಯ, ಕಹಳೆ, ಮತ್ತೆ ತಾಳಗಳು, ಮದ್ದಳೆಗಳು, ತಮ್ಮಟೆಗಳು, ಭೇರಿ, ಪಟಹ, ಮತ್ತೆ ಶಂಖ, ಇದೆಲ್ಲದನ್ನೂ ಸಹ ಸಮುದ್ರ ರಾಜನ ಅರಮನೆಯಲ್ಲಿ ಮೊಳಗಿದವು. ಅಶುಭವನ್ನ ಪರಿಹಾರ ಮಾಡಿ ಮಂಗಳಕರವಾದಂತಹ ಶುಭವನ್ನ ತರುವಂತಹ ಕಲ್ಯಾಣವನ್ನ ತೋರಿಸುವಂತಹ ಅನೇಕ ವಾದ್ಯಗಳು ಅಲ್ಲಿ ಮುಳುಗಿದವು ಅಂತ ಹೇಳ್ತಾರೆ. ತತವಾದ್ಯ ಅಂದ್ರೆ ತಂತಿ ವಾದ್ಯಗಳನ್ನ ದೇವತೆಗಳು ನುಡಿಸ್ತಾರೆ. ಮತ್ತೆ ಸುಶಿರ ವಾದ್ಯ, ಕೊಳಲು ಮತ್ತೆ ಶಂಖ ಇದೆಲ್ಲದನ್ನು ಗಂಧರ್ವರು ನುಡಿಸಿದ್ರೆ ಅವನದ್ಧ ವಾದ್ಯ ಅಂತ, ತಬಲ, ಮೃದಂಗ ಇಂಥ ವಾದ್ಯಗಳನ್ನ ರಾಕ್ಷಸರು ನುಡಿಸ್ತಾರೆ. ಘನವಾದ್ಯಗಳನ್ನ ಕಿನ್ನರರು ನುಡಿಸ್ತಾರೆ, ಅಂದ್ರೆ ಗಂಟೆ, ಗೆಜ್ಜೆ ಈ ತರದ್ದನ್ನ. ಮತ್ತೆ ಅಲ್ಲಿ ವರುಣ ದೇವ ಅಥವಾ ಸಮುದ್ರ ರಾಜ ನಾರಾಯಣನಿಗೆ ಅರ್ಘ್ಯ, ಪಾದ್ಯ ಇದನ್ನೆಲ್ಲ ಕೊಟ್ಟು ಆಚಮನ ಮೊದಲಾದವುಗಳನ್ನೆಲ್ಲ ಕೊಟ್ಟು ಷೋಡಶೋಪಚಾರಗಳನ್ನ ಮಾಡಿ ಅವನಿಗೆ ಆಧರಿಸಿದ್ದಾರೆ. ಮತ್ತೆ ವಸಿಷ್ಠರು, ನಾರದರು ಇವರೆಲ್ಲ ವೇದೋಕ್ತ ಮಂತ್ರಗಳನ್ನ ಹೇಳಿ ಮಂಗಳಕರವಾದ ಅಕ್ಷತೆಯನ್ನ ಲಕ್ಷ್ಮೀನಾರಾಯಣರ ಮೇಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ಈ ಚಿತ್ರವನ್ನ ನಾವು ಕಣ್ಮುಂದೆ ತಂದ್ಕೊಳ್ಬೇಕು. ಅಗ್ನಿ ಸಾಕ್ಷಿಯಾಗಿ ವಿವಾಹವಾಗೋದಕ್ಕಿಂತ ಮುಂಚೆ ವಧೂವರರನ್ನ ನಿರೀಕ್ಷಣೆ ಅಂತ ಅಂತರ್ಪಟದ ಆ ಕಡೆ ಈ ಕಡೆ ನಿಲ್ಲಿಸ್ತಾರೆ. ಪುರೋಹಿತರು ಜೋರಾಗಿ ಹೇಳ್ತಾ ಇರ್ತಾರೆ, ಸುಮುಹೂರ್ತ, ಸಾವಧಾನ, ಅಂದ್ರೆ ಎಲ್ರೂ ಎಚ್ಚರಿಕೆಯಿಂದ ಇರಿ. ನಾವ್ ಯಾವ್ದೇ ಮದುವೆಗೆ ಹೋದಾಗ್ಲೂನು ಅಲ್ಲಿ ಇರುವಂತಹ ವಧೂವರರಲ್ಲೇನೆ ಲಕ್ಷ್ಮೀನಾರಾಯಣರ ಸನ್ನಿಧಾನವನ್ನ ಮನಸ್ಸಿನಲ್ಲಿ ತಂದುಕೊಂಡು ಮಂತ್ರಾಕ್ಷತೆಯನ್ನ ನಾವು ಹಾಕ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಂತ್ರಾಕ್ಷತೆ ಅಂತ ಹೇಳಿದ್ರೆ ಅವನು ವರುಣ ದೇವ ಸಮುದ್ರದಲ್ಲಿ ಸಿಗುವಂತಹ ಮುತ್ತು, ಮಾಣಿಕ್ಯ, ನವರತ್ನ ಇದೆಲ್ಲವನ್ನೂ ಪೇರಿಸಿಟ್ಟಿದ್ದಾರೆ. ಅದನ್ನ ಅಕ್ಷತೆಯ ರೂಪದಲ್ಲಿ ಲಕ್ಷ್ಮೀನಾರಾಯಣರ ಮೇಲೆ, ವಧುವರರ ಮೇಲೆ ಹಾಕ್ತಾ ಇದ್ದಾರೆ ಅಂತ. ಮತ್ತೆ ಅಲ್ಲಿರುವಂತಹ ಅಪ್ಸರೆಯರು ಅಂದ್ರೆ ಮುತ್ತೈದೆಯರು ಅವರೆಲ್ಲರೂ ಸಹ ಅಕ್ಷತೆಯನ್ನ ಹಾಕ್ತಾ ಇದ್ದಾರೆ. ಅಪ್ಸರೆಯರು ಅಂದ್ರೆ ಅಪ್ ಅಂದ್ರೆ ನೀರು ಅಂತ ಹೇಳಿ, ಸರ ಅಂದ್ರೆ ಹುಟ್ಟಿದವರು ಅಂತ. ನೀರಿನಿಂದ ಹುಟ್ಟಿದಂತಹ ಅಪ್ಸರೆಯರು, ಮತ್ತೆ ವೇದಗಳಿಂದ ಹುಟ್ಟಿದಂತಹ ಅಪ್ಸರೆಯರು, ಯಜ್ಞದಿಂದ ಹುಟ್ಟಿದಂತಹ ಅಪ್ಸರೆಯರು, ಅಗ್ನಿಯಿಂದ ಹುಟ್ಟಿದಂತಹ ಅಪ್ಸರೆಯರು, ಹೀಗೆ 14 ಕುಲದ ಅಪ್ಸರೆಯರು ಸಹ ಅಲ್ಲಿದ್ದು ಅವರೆಲ್ಲರೂ ಸಹ ಲಕ್ಷ್ಮೀನಾರಾಯಣರ ಮೇಲೆ ಅಕ್ಷತೆಯನ್ನ ಹಾಕ್ತಾ ಇದ್ದಾರೆ. ಒಂದ್ ನಿಮಿಷದಲ್ಲಿ ಇದೊಂದು ನವರತ್ನದ ಮಂಟಪ ಹೇಗಿರುತ್ತೆ ಅಂತ ಇಲ್ಲೊಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಾನು ಓದ್ತೀನಿ. ನೀವೆಲ್ರೂನು ಕಣ್ಣು ಮುಚ್ಚಿ ಸಾವಧಾನವಾಗಿ ಕೂತ್ಕೊಂಡು ಇದನ್ನ ಕೇಳಿಸ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ನವರತ್ನದ ಮಂಟಪ ಅಂದ್ರೆ ಲಕ್ಷ್ಮೀನಾರಾಯಣರು ಕೂತಿದ್ದಂತಹ, ಸಮುದ್ರ ರಾಜ ರಚಿಸಿದಂತಹ ನವರತ್ನ ಮಂಟಪ ಹೇಗಿತ್ತು ಅಂತ ಹೇಳಿ ಹೇಳ್ತಾರೆ.
ಪುಟಕ್ಕಿಟ್ಟು ಹೊಳೆವ ಚಿನ್ನದಿಂದ ಮಾಡಿದ ಎತ್ತರದ ಪೀಠವಿರುವ ಮಂಟಪ, ನಿರ್ಮಲ ಸ್ಫಟಿಕದ ಗೋಡೆಗಳು, ಚಿನ್ನದ ಕಂಬಗಳು, ಚಾಮರ ಭೂಷಿತ ರತ್ನಖಚಿತ ದ್ವಾರಗಳು, ಶಂಖ ಪದ್ಮಗಳಿಂದ ಯುಕ್ತವಾದ ಬಿಳಿಯಾದ ಸ್ವಸ್ತಿಕಗಳು, ಮೇಲಿಂದ ಕೆಳಗೆ ಇಳಿಬಿಟ್ಟಿರುವ ಮುತ್ತಿನ ಸರಗಳು, ವಜ್ರದ ಪಾವಟಿಕೆಗಳು, ನಾನಾ ರತ್ನ ನಿರ್ಮಿತ ಕಲಶಗಳು, ಇವುಗಳಿಂದ ಕೂಡಿದ್ದು ಮಾಣಿಕ್ಯದ ಉಜ್ವಲ ದೀಪ ಪ್ರಕಾಶದಿಂದ ಹೊಳೆವ ಸೌಂದರ್ಯ ಲಕ್ಷ್ಮಿಯ ವಿಲಾಸ ಸ್ಥಾನವಾಗಿರುತ್ತದೆ. ನೆಲ ಸಾರಿಸಿ ರಂಗೋಲಿ ಹಾಕಿದೆ. ಧ್ವಜ, ಪತಾಕೆ, ತೋರಣ, ಮೇಲುಕಟ್ಟು, ಬಾಳೆಗಿಡ, ಪೂರ್ಣ ಕಲಶ, ಅಂಕುರ ಮೊದಲಾದ ಮಂಗಳ ವಸ್ತುಗಳನ್ನಿರಿಸಿದೆ. ಮಂಗಳ ಗೀತವಾದ್ಯ, ನೃತ್ಯ, ಪುರಾಣ ಪಠನಗಳಿಂದ ಶೋಭಿಸುತ್ತಾ ಮಹಾಪುಣ್ಯಕರವಾಗಿದ್ದು ಮನೋಹರವಾಗಿರುತ್ತದೆ. ಭಗವಂತನ ಆರಾಧನೆಯ ಕಾಲದಲ್ಲಿ ಹೀಗೆ ಮಂಟಪವನ್ನು ಧ್ಯಾನಿಸಿ ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳಿ ಬರೆದಿದ್ದಾರೆ. ಇಂಥ ನವರತ್ನ ಖಚಿತವಾದ ಮಂಟಪಕ್ಕೆ ಮುತ್ತೈದೆಯರೆಲ್ಲ ಕರೀತಾ ಇದ್ದಾರೆ ಲಕ್ಷ್ಮೀನಾರಾಯಣರನ್ನ. ಈಗ ಮದುವೆ ಆಗಿದೆ, ನವರತ್ನದ ಮಂಟಪಕ್ಕೆ ಲಕ್ಷ್ಮೀನಾರಾಯಣರನ್ನ ಮುತ್ತೈದೆಯರು ಹಸೆಮಣೆಗೆ ಕರೀತಾ ಇದ್ದಾರೆ. ಆ ಹಸೆಮಣೆಗೆ ಕರೆಯುವಂತದ್ದೇನೆ ಸುಮಾರು ಒಂದು 14 ಪದ್ಯಗಳಿದೆ. ಒಂದ್ ಪದ್ಯವನ್ನ ನಾನಿಲ್ಲಿ ಹೇಳ್ತೀನಿ. ಶೇಷ ಶಯನನೇ ಬಾ, ದೋಷ ದೂರನೇ ಬಾ, ಭಾಸುರ ಕಾಯ ಹರಿಯೇ ಬಾ, ಭಾಸುರ ಕಾಯ ಹರಿಯೇ ಬಾ, ಶ್ರೀ ಕೃಷ್ಣ ವಿಲಾಸದಿಂದೆಮ್ಮ ಹಸೆಗೆ ಬಾ, ಶೋಭಾನೇ. ಶೇಷಶಯನನೆ ಬಾ, ದೋಷ ದೂರನೆ ಬಾ ಅಂತ ಮುತ್ತೈದೆಯರೆಲ್ಲ ಕರೀತಾ ಇದ್ದಾರೆ. ವಿಸ್ತಾರವಾಗಿರುವಂತಹ ಶರೀರವನ್ನ ಇಟ್ಕೊಂಡಿರುವಂತಹ ಶ್ರೀಕೃಷ್ಣ ವಿಲಾಸದಿಂದ ಸಂತೋಷದಿಂದ ಹಸಗೆ ಬಾಪ್ಪ ಅಂತ ಕರೀತಾ ಇದ್ದಾರೆ. ಹಾಗೇನೆ ಇನ್ನೂ ಅನೇಕ ರೀತಿಯಲ್ಲಿ ಅವನನ್ನ ವರ್ಣಿಸ್ತಾ ಹೋಗ್ತಾರೆ. ಆದಿಕಾರಣನಾದಂಥ ನೀನು, ನಿನ್ನ ಉದರದಲ್ಲಿ ಎಲ್ಲ ಜೀವಿಗಳನ್ನ ಇಟ್ಕೊಂಡಿದ್ಯಾ, ಅನಾದಿ ಮೂರುತಿ ನೀನು. ಮತ್ತೆ ಬ್ರಹ್ಮನ ಮನೆಯಲ್ಲಿ ಸರಸ್ವತಿ ದೇವಿಯರು ನಿರ್ಮಲವಾದ ಮನಸ್ಸಿನಿಂದ ಅವರಿಬ್ರು, ಬ್ರಹ್ಮ ಮತ್ತೆ ಸರಸ್ವತಿ ಇಬ್ರು ನಿನ್ನನ್ನ ಪೂಜಿಸಿದ್ದಾರೆ. ಅಂತ ಪೂಜೆಯನ್ನ ಕೈಗೊಂಡಿರುವಂತಹ ನೀನು ಹಸೆಗೆ ಬಾ. ಮತ್ತೆ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿ ಪಾಯಸಕ್ಕೆ ಅಭಿಮಾನಿ ದೇವತೆ, ಅವಳು ಪಾಯಸವನ್ನ ಬಡಿಸಿದಾಳೆ. ಅದನ್ನ ಸ್ವೀಕರಿಸಿರುವಂತಹ ನಾರಾಯಣ ನೀನು ಹಸೆಗೆ ಬಾ ಅಂತ ಕರೀತಿದ್ದಾರೆ. ರುದ್ರನ ಮನೆಯಲ್ಲಿ ಅವನ ಪತ್ನಿ ಅನ್ನಪೂರ್ಣೆ ಉಮೆ, ಅವಳು ಸ್ವಾದ್ವನ್ನವನ್ನ ಬೆಳೆಸಿದಾಳೆ. ಸ್ವಾದು ಅನ್ನ ಅಂತ ಹೇಳಿದ್ರೆ ಭಕ್ಷ್ಯ, ಚೋಷ್ಯ, ಲೇಹ್ಯ ಮತ್ತೆ ಪೇಯ ಅಂತ ಈ 4 ರೀತಿಯ ಅನ್ನಕ್ಕೆ ಸ್ವಾದು ಅನ್ನ ಅಂತ ಹೇಳಿ. ಭಕ್ಷ್ಯ ಅಂದ್ರೆ ತಿನ್ನುವಂಥದ್ದು, ಲಾಡು, ಹೋಳಿಗೆ ಈ ತರದ್ದು. ಚೋಷ್ಯ ಅಂದ್ರೆ ಹೇರ್ಕೊಂಡು ತಿನ್ನುವಂಥದ್ದು, ಪಾಯಸ, ಸೀಕರಣೆ ಈ ತರದ್ದು. ಲೇಹ್ಯ ಅಂದ್ರೆ ನೆಕ್ಕಿ ತಿನ್ನುವಂಥದ್ದು. ಪೇಯ ಅಂದ್ರೆ ಕುಡಿಯುವಂಥದ್ದು, ಹಾಲು, ಪಾನಕ ಈ ತರದ್ದು. ಇದನ್ನ ಮಾಡಿ ಬಡಿಸಿದಾಳೆ. ಅವನು ಮಹರುದ್ರ ದೇವರು ದಿಗಂಬರನಾಗಿ ಎಲ್ಲಾ ಕಡೆ ಸ್ಮಶಾನದಲ್ಲಿ ಇರುವಂತಹವನು. ಆದ್ರೆ ಅವನು ಬಹಳ ಶ್ರೀಮಂತನಾದ ಗೃಹಸ್ಥ. ಅವನ ಮನೆಯಲ್ಲಿ ಹೋಗಿ ನೀನು ಇದನ್ನೆಲ್ಲ ಸ್ವೀಕರಿಸ್ಕೊಂಡು ಬಂದಿದ್ಯಾ. ಮಹರುದ್ರ ದೇವರು ಮಂಗಳ ಮೂರ್ತಿ, ಅವನು ಸದಾಶಿವ ಅಂತ ಹೇಳಿ ವಾದಿರಾಜರು ಹೇಳ್ತಾ ಇದ್ದಾರೆ. ಮತ್ತೆ ಗರುಡನ ಮೇಲೆ ಆಕಾಶದಲ್ಲಿ ಸಂಚಾರ ಮಾಡಿಕೊಂಡು ಬೇರೆ ಎಲ್ಲ ಅಪ್ಸರ ಸ್ತ್ರೀಯರು, ಗಂಧರ್ವರು, ಕಿನ್ನರರು ಅವರೆಲ್ಲ ಗಾನವನ್ನು ಮಾಡ್ತಾ ನರ್ತಿಸ್ತಾ ಇರ್ತಾರಲ್ಲ, ಅದೆಲ್ಲದ್ರಿಂದ ನೀನು ಸುಖಿಸ್ತಾ ಇರ್ತೀಯ. ಅಂಥ ನಾರಾಯಣ ನೀನು ಹಸೆಗೆ ಬಾ ಅಂತ ಕರಿತಾ ಇದ್ದಾರೆ ದೇವತೆಗಳೆಲ್ಲಾನು. ಆಗ ಲಕ್ಷ್ಮೀನಾರಾಯಣರು ಸಂತೋಷದಿಂದ ಬಂದು ಹಸೆಮಣೆ ಮೇಲೆ ಕೂತ್ಕೊಳ್ತಾರೆ. ಆಗ ನದಿ ಅಭಿಮಾನಿ ದೇವತೆಗಳು ಗಂಗೆ, ಯಮುನೆ, ಸರಸ್ವತಿ, ಭಾರತಿ, ಎಲ್ಲ ನದಿ ಅಭಿಮಾನಿ ದೇವತೆಗಳೆಲ್ಲರೂ ಸಹ ಅವರೆಲ್ಲರೂ ನದಿಗಳು ಸಮುದ್ರವನ್ನ ಸೇರತ್ವೆ, ಅವರೆಲ್ಲರೂ ಅತ್ತೆಯರು ಅಂತ ಅನ್ನಿಸ್ಕೊಳ್ತಾರೆ. ಸಮುದ್ರ ರಾಜ ಅವನಿಗೆ ಮಾವ ಆದ್ರೆ ಇವರೆಲ್ಲ ಅತ್ತೆಯರು ಅಂತ. ಅವ್ರೆಲ್ಲರೂ ಬಂದು ಇವನಿಗೆ ರತ್ನದ ಆರತಿಯನ್ನ ಎತ್ತುತ್ತಾರೆ ಅಂತ ಹೇಳಿ. ಆರತಿ ಅಂತ ಹೇಳಿದ್ರೆ ಆ ಆರತಿ ಅನ್ನೋದು ಅರಾತ್ರಿಕ ಅನ್ನುವಂತ ಶಬ್ದದಿಂದ ಬಂದಿದೆ ಅಂತ ಹೇಳ್ತಾರೆ ವಿದ್ವಾಂಸರು. ಅರಾತ್ರಿ ಅಂತ ಹೇಳಿದ್ರೆ ನಡು ಹಗಲಿನಲ್ಲಿಯೂ ಸಹ ಬೆಳಕನ್ನ ಚೆಲ್ಲಬಲ್ಲುವಂತಹ ಪ್ರಕಾಶಮಾನವಾದ ದೀಪದ ಮಾಲೆ ಅಂತ ಹೇಳ್ತಾರೆ. ಎಣ್ಣೆ ದೀಪ, ತುಪ್ಪದ ದೀಪ ಅದರಿಂದ ಬರೋದೂನು ಬೆಳಕೇನೆ, ಆದ್ರೆ ಅವೆಲ್ಲ ಭೌಮ ಅಂತ. ಈ ರತ್ನದ ದೀಪ ಅನ್ನೋ ಅಂಥದ್ದು ಆಕರಜ ಅಂತ ಹೇಳ್ತಾರೆ. ಈ ಭೌಮದ ದೀಪದಲ್ಲಿ ಹೊಗೆ ಬರುತ್ತೆ, ತೈಲ ಮುಗಿದೋಯ್ತು ಅಂತ ಹೇಳಿದ್ರೆ ಆರು ಹೋಗುತ್ತೆ, ಆಮೇಲೆ ಮುಟ್ಟಿದ್ರೆ ಸುಡುತ್ತೆ, ವಿಪರೀತ ಶಾಖ ಬರುತ್ತೆ. ಆದ್ರೆ ರತ್ನದಿಂದ ಆತರ ಹೊಗೆ ಬರೋದಾಗ್ಲಿ ಸುಡೋದಾಗ್ಲಿ ಏನು ಆಗೋದಿಲ್ಲ.
ಅಂತಹ ರತ್ನದ ಆರತಿಯನ್ನ ಸಮುದ್ರರಾಜನ ಮನೆಯಲ್ಲಿ ಲಕ್ಷ್ಮೀನಾರಾಯಣರಿಗೆ ಮಾಡಿದ್ದಾರೆ. ಈ ಹೇಗೆ ಅಂತ ಹೇಳಿದ್ರೆ ಧವಳದ ಪದನ ಪಾಡುತ್ತಾ ಅಂತ ಆರತಿ ಹಾಡನ್ನ, ಧವಳ ಅನ್ನುವಂತ ಹಾಡಿನ ಒಂದು ಮಟ್ಟಿನಲ್ಲಿ ಆರತಿ ಹಾಡನ್ನ ಹಾಡ್ಕೊಂಡು ಅವರೆಲ್ಲರೂ ಮುತ್ತೈದೆಯರು ಆರತಿ ಮಾಡಿದ್ದಾರೆ ಅಂತ. ಮತ್ತೆ ಆ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳನ್ನು ಉಡುಗೊರೆ ಕೊಡುವಂಥದ್ದು ನಾವು ನೋಡಿದೀವಿ. ಮದುವೆ ಮನೆಗಳಲ್ಲಿ ಉಡುಗೊರೆಗಳು ಕೊಡ್ತಾರೆ. ಈ ಉಡುಗೊರೆ ಕೊಡುವಂಥದ್ದು ಒಂದು ಉಲ್ಲೇಖ ಋಗ್ವೇದದಲ್ಲಿ ಸೂರ್ಯ ಸೂಕ್ತದಲ್ಲಿ ಬರುತ್ತೆ ಅಂತ ವಿದ್ವಾಂಸರು ಉಲ್ಲೇಖ ಮಾಡ್ತಾರೆ. ಈ ಉಡುಗೊರೆಯನ್ನ ಕೊಡುವಂಥದ್ದು ನಮ್ಮ ಹೃದಯದಿಂದ ನಮ್ಮ ಪ್ರೀತಿ ವಿಶ್ವಾಸವನ್ನ ತೋರ್ಪಡಿಸೋದಿಕ್ಕೆ ಹೊರತು ಅಲ್ಲೇನು ಆಡಂಬರ ಆಗ್ಲಿ ಅಥವಾ ತೋರಿಕೆ ಆಗ್ಲಿ ಇರಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಬ್ರಹ್ಮ ನಾರಾಯಣನಿಗೆ ಕೌಸ್ತುಭ ರತ್ನವನ್ನ ಕೊಡ್ತಾನೆ ಉಡುಗೊರೆಯಾಗಿ. ಮತ್ತೆ ಮುಕ್ತರಾದಂಥ ಸುರರು, ಅನೇಕ ಸುರರು, ಅವರು ಮುತ್ತಿನ ಕಂಠಿಯನ್ನ ಕೊಡ್ತಾರೆ. ಮುಖ್ಯ ಪ್ರಾಣ ವೈಜಯಂತಿ ಮಾಲೆಯನ್ನ ಕೊಟ್ಟಿದ್ದಾನೆ. ಶಿವನು ಹಣೆ ಮೇಲೆ ಧರಿಸುವಂತಹ ಅತ್ಯಮೂಲ್ಯವಾದ ಒಂದು ಮಣಿಯನ್ನ ಕೊಡ್ತಾ ಇದ್ದಾನೆ. ಈ ಸ್ವಯಂವರದಲ್ಲಿ ದಾನವರು ಸಹ ಸೇರಿದ್ದಾರೆ ಸಮುದ್ರ ಮಥನ ಕಾಲದಲ್ಲಿ ಅಂತ ನಾವು ನೋಡಿದ್ವಿ. ಈ ಸಮುದ್ರ ರಾಜ ಔತಣವನ್ನ ಮಾಡಿಸಿದ್ದಾನೆ, ಚೆನ್ನಾಗಿ ಭಕ್ಷ್ಯ ಭೋಜ್ಯಗಳನ್ನ ಮಾಡಿಸಿದ್ದಾನೆ. ಇವ್ರಿಗೋಸ್ಕರ ದೇವತೆಗಳಿಗೆ ಗೋಸ್ಕರ ಅಂತ ಹೇಳಿ ಔತಣವನ್ನ ಮಾಡಿದ್ದಾನೆ. ಇದು ಎಷ್ಟು ಅದ್ಭುತವಾಗಿ ವಾದಿರಾಜರು ಚಿತ್ರಣ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸಮುದ್ರ ಮಥನ ಆಗತ್ತೆ, ಅಮೃತ ಸಿಗತ್ತೆ ಅಲ್ಲಿ. ಅದನ್ನ ದೇವತೆಗಳಿಗೆ ಉಣಬಡಿಸೋದಕ್ಕೋಸ್ಕರ ನಾರಾಯಣ ಮೋಹಿನಿ ರೂಪವನ್ನ ತಾಳ್ತಾನೆ. ಅದನ್ನ ಇವರು ಈ ಸ್ವಯಂವರಕ್ಕೆ ಒಂದು ಥಳಕ ಹಾಕ್ಬಿಟ್ಟು ಬೇರೆ ರೀತಿಯಲ್ಲೇ ವರ್ಣಿಸ್ತಾರೆ. ಈಗ ಸಮುದ್ರ ರಾಜ ಔತಣವನ್ನ ಮಾಡಿಸಿದಾನೆ, ಅದನ್ನ ದಾನವರು ಕೆಡಿಸಬಹುದು ಅಂತ ಹೇಳಿ ಅದು ಸುಸೂತ್ರವಾಗಿ ಔತಣಕೂಟ ನಡಿಬೇಕು ಅಂತ ಹೇಳಿ ನಾರಾಯಣ ಸ್ತ್ರೀ ವೇಷವನ್ನ ಧರಿಸ್ತಾನೆ ಅಂತ ಹೇಳ್ತಾರೆ ವಾದಿರಾಜರು. ಮೋಹಿನಿ ರೂಪವನ್ನ ಧರಿಸ್ತಾನೆ. ಆಗ ಒಂದು ಪದ್ಯ ಇದೆ ವಾದಿರಾಜರು ಮಾಡಿರುವಂತದ್ದು. ತನ್ನ ಸೌಂದರ್ಯದಿಂದ ಅನ್ನಂತ ಮಡಿಯದ ಲಾವಣ್ಯದಿಂದ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ನೆ ಮಹಾಲಕ್ಷ್ಮಿ ಇವ ಗಣ್ಯರೇ ಕೆಂದು ಬೆರಗಾದಳು ಶೋಭಾನೆ. ನಾರಾಯಣನ ಅಷ್ಟು ಶ್ರೇಷ್ಠವಾದಂತ ಸ್ತ್ರೀ ರೂಪವನ್ನ ನೋಡಿ ಲಕ್ಷ್ಮೀದೇವಿ ಅನ್ಕೊಂಡ್ಲಂತೆ, ಇಷ್ಟು ಚೆಲುವನಾಗಿದ್ದಾನೆ, ಇವನಿಗೆ ಬೇರೆ ಸ್ತ್ರೀ ಅಥವಾ ಹೆಂಡತಿ ಬೇಕಾ ಅಂತ ಹೇಳಿ ಅವಳು ಬೆರಗಾದಳಂತೆ. ಅವನು ಸ್ವರಮಣ ನಾರಾಯಣ. ಅವನ ಆ ಸ್ತ್ರೀ ವೇಷವನ್ನ ನೋಡಿ ದಾನವರೆಲ್ಲ ಮರುಳಾಗ್ತಾರೆ. ಆಗ ಸಮುದ್ರ ರಾಜ ಔತಣವನ್ನ ದೇವತೆಗಳಿಗೆಲ್ಲಾನು ಬಡಿಸಿದ ಅಂತ ಹೇಳಿ ಹೇಳ್ತಾರೆ ವಾದಿರಾಜರು. ಈಗ ದೇವತೆಗಳೆಲ್ಲ ಲಕ್ಷ್ಮೀನಾರಾಯಣರಿಗೆ ಉಡುಗೊರೆ ಕೊಟ್ಟಾಯ್ತು. ಈಗ ರಿಟರ್ನ್ ಗಿಫ್ಟ್ ಕೊಡುವಂತಹ ಸನ್ನಿವೇಶ. ಸಮುದ್ರ ರಾಜ ದೇವತೆಗಳಿಗೆಲ್ಲರಿಗೂ ಉಡುಗೊರೆಗಳನ್ನ ಕೊಡ್ತಾ ಇದ್ದಾನೆ. ಬ್ರಹ್ಮನಿಗೆ ಒಂದು ನವರತ್ನದ ಮಾಲೆಯನ್ನ ಕೊಡ್ತಾನೆ. ಅದು ಹಸಿವು ಮತ್ತೆ ನೀರಡಿಕೆಯನ್ನ ಕಳೆಯಬಲ್ಲಂತಹ ಒಂದು ಶಕ್ತಿ ಇರುವಂತಹ ನವರತ್ನದ ಮಾಲೆ. ಅಂಥದ್ದೇ ಒಂದು ಮಾಲೆಯನ್ನ ಮುಖ್ಯ ಪ್ರಾಣ ದೇವರಿಗೂ ವಾಯುದೇವರಿಗೂ ಕೊಡ್ತಾನೆ. ಶಿವನಿಗೆ ಚಂದ್ರಕಲೆಯನ್ನ ಕೊಡ್ತಾನೆ ಅಂತ. ಚಂದ್ರ ಲಕ್ಷ್ಮಿಯ ನಂತರ ಸಮುದ್ರದಿಂದ ಹುಟ್ಟಿ ಬಂದವನು, ಹಾಗಾಗಿ ಲಕ್ಷ್ಮಿಯ ತಮ್ಮ ಅಂತ. ಲಕ್ಷ್ಮೀ ದೇವಿ ನಮಗೆಲ್ಲ ತಾಯಿ ಆದ್ರೆ ಚಂದ್ರ ಲಕ್ಷ್ಮಿಯ ತಮ್ಮ, ನಮಗೆಲ್ಲ ಸೋದ್ರ ಮಾವ. ಹಾಗಾಗಿ ಇಡೀ ಜಗತ್ತಿಗೆನೆ ಅವನು ಚಂದ ಮಾಮ ಆಗಿದ್ದಾನೆ. ಅವನ ತಲೆಯಲ್ಲಿ, ಶಿವನ ತಲೆಯಲ್ಲಿ ಚಂದ್ರನ ಕಲೆ ಇರತ್ತೆ. ಅವನು ಯಾವಾಗ್ಲೂನು ಅಷ್ಟಮಿ ಚಂದ್ರ, ಚಂದ್ರನಲ್ಲಿ 18 ಕಲೆಗಳಿರತ್ತೆ, ಆದ್ರೆ ಅಷ್ಟಮಿ ಚಂದ್ರನಲ್ಲಿ 9 ಕಲೆ ಇರತ್ತೆ ಅಂತ ಹೇಳ್ತಾರೆ. ಅವನಿಗೆ ಕ್ಷಯ ಅಥವಾ ವೃದ್ಧಿ ಇಲ್ಲ, ಅವನು ಯಾವಾಗ್ಲೂ ಅಷ್ಟಮಿ ಚಂದ್ರನಾಗೆ ಇರ್ತಾನೆ. ಆ ಒಂದು ಉಡುಗೊರೆಯನ್ನ ಶಿವನಿಗೆ ಕೊಟ್ಟಿದ್ದಾನೆ. ಇಂದ್ರ ಮತ್ತೆ ಬೇರೆ ಎಲ್ಲ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತ ಗಜಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಅದಲ್ಲದೆ 10,000 ಅಪ್ಸರ ಸ್ತ್ರೀಯರನ್ನ ಉಡುಗೊರೆ ಕೊಡ್ತಾನೆ. ಮತ್ತೆ ವರುಣ ದೇವನ ಹತ್ರ ಸಮುದ್ರ ರಾಜನಲ್ಲಿ ಇರುವಂತಹ ನವರತ್ನದ ರಾಶಿಯನ್ನ ತೆಗೆದು ಅಮರರಿಗೆ ಹಂಚ್ತಾನೆ. ಅಷ್ಟು ಸಮೃದ್ಧವಾಗಿರತ್ತೆ. ತೆಗೆದು 2 ಸತಿ ಹೇಳ್ತಾರೆ ವಾದಿರಾಜರು, ತಗೊಂಡ್ ಕೊಡ್ತಾ ಇದ್ದಾನೆ ಅಂತ. ಇದರ ನಂತರ ಅವನೇನ್ ಮಾಡ್ತಿದ್ದಾನೆ ಅಂದ್ರೆ, ತನ್ನ ಅಳಿಯನಿಗೆ ಸಮುದ್ರದಲ್ಲೇನೆ ಒಂದು ಸ್ಥಿರವಾದ ಅರಮನೆಯನ್ನ ಮಾಡಿಕೊಟ್ಬಿಟ್ಟು ಲಕ್ಷ್ಮೀದೇವಿ ಮತ್ತೆ ನಾರಾಯಣರು ಯಾವಾಗ್ಲೂ ಆ ಸಮುದ್ರದಲ್ಲೇ ಇರೋ ಹಾಗೆ ನೋಡ್ಕೊಳ್ತಾನೆ. ಅದಕ್ಕೆ ಅವನು ಕ್ಷೀರ ಸಾಗರ ಶಾಯಿ ನಾರಾಯಣ, ಯಾವಾಗ್ಲೂ ಅಲ್ಲೇ ಇರ್ತಾನೆ ಅಂತ. ಈಗ ಮದುವೆಯ ಸಂಭ್ರಮ ಎಲ್ಲ ಮುಗಿದಿದೆ, ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ವಾದಿರಾಜರು. ಇದರ ನಂತರ ಉಪಸಂಹಾರ ಒಂದು 3 ಪದ್ಯಗಳನ್ನ ಹೇಳ್ತಾರೆ.
ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಅಂತ. ಆ ಕ್ಷೀರ ಸಾಗರದಲ್ಲಿ ಲಕ್ಷ್ಮೀ ದೇವಿಗೇನೆ ಜಯವನ್ನ ತಂದುಕೊಟ್ಟಂತ ಹಾಡಿನ ರೀತಿಯನ್ನ ವಾದಿರಾಜರು ಇಲ್ಲಿ ಅರ್ಪಿಸ್ತಾ ಇದ್ದಾರೆ. ಹಯವದನ ಅನ್ನುವಂಥದ್ದು ವಾದಿರಾಜರ ಅಂಕಿತ. ಅವರು ಪೂಜೆ ಮಾಡುವಂತಹ, ಅವರ ಸಂಕಲ್ಪ ಮಾಡುವಂತಹ ಬಿಂಬರೂಪಿ ಪರಮಾತ್ಮ ಹಯವದನ, ಅವನಿಗೆ ಈ ಕೃತಿಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಅರ್ಪಣೆ ಮಾಡಿದ್ದರಿಂದ ಹಯವದನ ತನ್ನನ್ನ ಅವನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ ವಾದಿರಾಜರು. ಇನ್ನು ಫಲಶ್ರುತಿ ಅಂದ್ರೆ ಈ ಕೃತಿಯನ್ನ, ಈ 112 ಪದ್ಯಗಳನ್ನ ಹಾಡಿದ್ರೆ ಅವ್ರಿಗೆ ಏನು ಫಲ ಸಿಗತ್ತೆ ಅಂತ ಹೇಳಿದ್ರೆ, ವಾದಿರಾಜರು ರಚಿಸಿರುವಂತಹ ಈ ಲಕ್ಷ್ಮೀ ಶೋಭಾನೆ ಪದವನ್ನ ಯಾರು ಹಾಡ್ತಾರೋ, ಹೇಳ್ತಾರೋ, ಕೇಳ್ತಾರೋ ಅವ್ರಿಗೆ ಆಯುಷ್ಯ ಮತ್ತೆ ಭವಿಷ್ಯ ಎರಡೂನು ತುಂಬಾ ಉಜ್ವಲವಾಗಿರತ್ತೆ ಅಂತ ಹೇಳ್ತಾ ಒಂದು ಪದ್ಯವನ್ನ ಹೇಳ್ತಾರೆ. ಮದುವೆಯ ಮನೆಯಲ್ಲಿ ಈ ಪದನ ಪಾಡಿದರೆ ಮದುಮಕ್ಕಳಿಗೆ ಮುದಬಹುದು, ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು, ಮದನನಯ್ಯನ ಕೃಪೆಯಿಂದ ಶೋಭಾನೆ. ಎಲ್ಲ ಮದುವೆ ಮನೆಗಳಲ್ಲಿ ಈ ಪದವನ್ನ ಹಾಡಿದ್ರೆ ಮಧುಮಕ್ಕಳಿಗೆ ಆಯುಷ್ಯ ಹೆಚ್ಚುತ್ತೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಮದುವೆ ಅನ್ನುವಂಥದ್ದು ಒಂದು ಸಾಮಾಜಿಕವಾದಂತಹ ಕಟ್ಟುಪಾಡು ಅಂತ ನಾವು ತಿಳ್ಕೊಳ್ಬಾರ್ದು. ವಯಸ್ಸಿಗೆ ಬಂದಿರ್ತಾರೆ ಹುಡುಗ ಹುಡುಗಿ, ಅವರಿಗೆ ಮದುವೆ ಮಾಡ್ಬೇಕು ಅನ್ನುವಂಥದ್ದಲ್ಲ. ಮದುವೆ ಅನ್ನುವಂಥದ್ದು ಒಂದು ಮಂಗಳಕರವಾದಂತಹ ಯಜ್ಞ. ವಿವಾಹದ ಯಜ್ಞಕ್ಕೆ ಮಂತ್ರ ತುಲ್ಯವಾದ, ಮಂತ್ರಕ್ಕೆ ಸಮಾನವಾದ, ಮಂತ್ರ ಸದೃಶವಾದ ಈ ಲಕ್ಷ್ಮೀ ಶೋಭಾನೆ ಪದ ಏನಿದೆಯಲ್ಲ, ಇದು ಹಯವದನ ಅಂದ್ರೆ ನಾರಾಯಣ ಲಕ್ಷ್ಮಿಗೇನೆ ಜಯವೆತ್ತಂತ ಕಥೆ ಇರುವಂತಹ ಪದ್ಯ ಇದು. ಇದನ್ನ ಹೇಳಿದ್ರೆ ವಧುವಿಗೆ ಓಲೆ ಭಾಗ್ಯ ತುಂಬಾ ಹೆಚ್ಚಾಗತ್ತೆ, ಅವರಿಗೂ ಸಹ, ವಧುವರರಿಗೂ ಸಹ ಜಯವೇ ಸಿಗುತ್ತೆ ಅಂತ. ಈಗ ಪತಿ ಜೀವಂತವಾಗಿರುವಾಗ ಪತ್ನಿಯಾದವಳು ಓಲೆ ಹಾಕೊಳ್ತಾಳೆ, ಕರಿಮಣಿ ಸರ ಹಾಕೊಳ್ತಾಳೆ, ಹೂ ಮುಡ್ಕೋತಾಳೆ, ಮಂಗಲಸೂತ್ರ, ಅರ್ಶನ ಕುಂಕುಮ ಎಲ್ಲ ಹಾಕೊಳ್ತಾಳೆ. ಆದ್ರೆ ಅದಷ್ಟೇ ಅಲ್ಲ, ಪತಿ ಪತ್ನಿಯರಲ್ಲಿ ಪ್ರೀತಿ ಇರಬೇಕು. ಅದಿಲ್ಲ ಅಂತ ಹೇಳಿದ್ರೆ ಓಲೆನೂ ಭಾರವಾಗತ್ತೆ, ಕರಿಮಣಿನೂ ಇನ್ನೇನೋ ಆಗತ್ತೆ. ಅವರಿಬ್ಬರಲ್ಲೂ ಮುನಿಸು ಇರದೇನೆ ಬೇರೆ ಬೇರೆ ಆಗಿರುವಂತಹ ಹೃದಯಗಳನ್ನ ಒಂದು ಮಾಡುವಂತಹ ಶಕ್ತಿ ಮದನನಿಗೆ ಇದೆ. ಅಂತಹ ಮದನನ ತಂದೆ ತಾಯಿಗಳು ಲಕ್ಷ್ಮೀನಾರಾಯಣರು. ಅವರ ಅನುಗ್ರಹ ಅನ್ನುವಂಥದ್ದು ವಧುವರರ ಮೇಲೆ ಸದಾ ಇರಲಿ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ವಾದಿರಾಜರು ಬಾಲಯತಿಗಳು. ಅವ್ರಿಗೆ ಈ ಸಂಸಾರ, ವಧುವರರು, ಅವ್ರು ಚೆನ್ನಾಗಿರೋದು ಅದರಿಂದ ಏನೂ ಆಗ್ಬೇಕಾಗಿಲ್ಲ. ಆದ್ರೆ ಅವರು ಲಕ್ಷ್ಮೀನಾರಾಯಣರ ವಿವಾಹವನ್ನ ಅವ್ರ ಜಗತ್ತಿಗೆ ಹೇಳ್ಬೇಕಾಗಿದೆ. ಮತ್ತು ಗೃಹಸ್ಥಾಶ್ರಮ ಅನ್ನುವಂಥದ್ದು ಸುಭದ್ರವಾಗಿರ್ಬೇಕು. ಅದು ಉಳಿದ 3 ಆಶ್ರಮಗಳಿಗೆ ಆಧಾರ ಸ್ತಂಭವಾಗಿರುವಂಥದ್ದು ಗೃಹಸ್ಥಾಶ್ರಮ. ಅದು ಸುಂದರವಾಗಿರ್ಬೇಕು, ಪತಿ ಪತ್ನಿಯರು ಮಕ್ಕಳ ಜೊತೆಗೆ ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳಿ ಅನುಗ್ರಹ ಪೂರ್ವಕವಾಗಿ ಈ ಕೃತಿಯನ್ನ ರಚನೆ ಮಾಡಿದ್ದಾರೆ ವಾದಿರಾಜರು. ನನ್ನ ಅಲ್ಪಮತಿಗೆ ತೋರಿದಷ್ಟು ನಾನು ಇದನ್ನ ನಿಮ್ಮೆಲ್ರಿಗೂ ಹೇಳಿದ್ದೀನಿ. ನನ್ನೆಲ್ಲ ತಪ್ಪುಗಳನ್ನ ಸಜ್ಜನರು ಮನ್ನಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಈಗ ಪದ್ಮಶ್ರೀ ಮೂರ್ತಿಯವರು ವಿಚಾರಗಳನ್ನು ಅರಿದು ಕುಡಿದು ಸುಲಲಿತವಾಗಿ ಭಾಷಣ ಮಾಡಿಬಿಟ್ರು. ವಾದರಾಜರು ಯಾವ ಆಳದಲ್ಲಿ ಈ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ಇವ್ರ ಮೂಲಕ ನಮಗೆ ಗೊತ್ತಾಗಿದೆ. ಯಾರಿಗೆ ವಧುವಾಗಲಿ, ಮೊದಲು ವತ್ಸಲ ಅವರು ಹೇಳಿದ್ರು, ಅದೇ ರೀತಿ ಇವ್ರು ಯಾರಿಗೆ ವಧುವಾಗಲ್ಲ ನಾನು ಅನ್ನೋ ಹಂಗೆ ಎಲ್ಲರ ಹೆಸರುಗಳನ್ನ ತಗೊಂಡು ಈ ತೊಂದರೆಗಳಿದೆ, ನಾನು ಅತ್ಯಂತ ಪೂರ್ಣನಾದ ಶ್ರೀಮನ್ನಾರಾಯಣನ್ನೇ ಮದುವೆ ಆಗೋದು ಅಂತ ವಾದಿರಾಜರು ಲಕ್ಷ್ಮೀ ದೇವಿಯ ಮೂಲಕ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ನರಸಿಂಹ ನಮ್ಮನ್ನು ಕಾಪಾಡ್ತಾನೆ ಎಲ್ಲ ಕಡೆ. ಶಿಂಶುಮಾರರು ಬಹಳ ಮುಖ್ಯ. ಶಿಂಶುಮಾರರ ಬಗ್ಗೆ ಅವರು ಹೇಳಿದ್ರು, ಅದು ಬಹಳ ಅಪರೂಪನ ಕೇಳಿರೋದು. ಆಮೇಲೆ ಚಂದಮಾಮನ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು. ಲಕ್ಷ್ಮೀದೇವಿ ತಮ್ಮ ಆದ್ರಿಂದ ಇಡೀ ಪ್ರಪಂಚಕ್ಕೆ ಮಾಮ, ಅದರಿಂದ ಚಂದ ಮಾಮ ಅಂತ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. 1 ಗಂಟೆ 3 ನಿಮಿಷ ನೀವು ಮಾತಾಡಿದ್ದೀರಾ. 58 ಜನ ಒಂದು ಬಾರಿ ಹೆಚ್ಚಿನ ಸಂಖ್ಯೆನಲ್ಲಿದ್ರು.
ಒಟ್ಟು 64 ಜನ ಇವತ್ತು ಸೇರಿದ್ರು. ಬಹಳ ಸಂತೋಷ ಆಯಿತು. ಬಹಳ ಚೆನ್ನಾಗಿ ಮಾಡಿದ್ರಿ. ಕೃತಜ್ಞತೆಗಳು. ಯಾರಾದರೂ ಮಾತಾಡೋ ಹಂಗಿದ್ರೆ ದಯವಿಟ್ಟು ಮಾತಾಡಬೇಕು. ಪದ್ಮಾ, ತುಂಬಾ ಚೆನ್ನಾಗಿ ಮಾಡ್ದಿ. ಹಾರ್ಟಿ ಕಂಗ್ರಾಟ್ಸ್, ನಿಂಗೆ ಅಭಿನಂದನೆಗಳು. ಯಾವುದೇ ಕೆಲಸ ಇರ್ಬೋದು, ಅದು ಕೌನ್ಸಿಲಿಂಗು, ಕಲೆ, ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀಯ ಅಂತ ಮತ್ತೊಮ್ಮೆ ಸಾಬೀತ್ ಮಾಡ್ದಿ. ನೀ ನನ್ನ ಗೆಳತಿ ಅಂತ ಹೇಳಕ್ ತುಂಬಾ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ಒಂಥರ ಕಾವ್ಯ ಚಿತ್ರಣ ಕಣ್ಣು ಮುಂದೆ ಬರೋ ಹಂಗೆ ನೀನು ಮಾಡ್ಕೊಟ್ಟಿ. ಬಹಳ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದು ನಿಮ್ದು ಈ ಲಕ್ಷ್ಮೀ ಶೋಭಾನ ಬಗ್ಗೆ ಹೇಳಿದ್ದು ವಿಸ್ತಾರ ಕೇಳಿ ತುಂಬಾ ಸಂತೋಷವಾಯ್ತು. ನಾವು ಹೇಳ್ತಾ ಇರ್ತೀವಿ ಪ್ರತಿ ಶುಕ್ರವಾರಕ್ಕೊಮ್ಮೆ. ಇಷ್ಟೊಂದು ಅರ್ಥಗರ್ಭಿತವಾಗಿ ಹೇಳಿದ್ದನ್ನು ಕೇಳಿರ್ಲಿಲ್ಲ. ಆದ್ರೆ ಪ್ರತಿಯೊಂದು ಒಂದೊಂದು ಶಬ್ದದ್ದು ಹಿಂದಿನ ಹಿಸ್ಟ್ರಿಯನ್ನು ನೀವು ಸರಿಯಾಗಿ ತುಂಬಾ ಪರಿಣಾಮಕಾರಿಯಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ಶ್ರೀ ಅವರೇ, ನಾನು ಶೀಲಾ ಅಂತ. ನಾನು ಶೀಲಾ ನಿಮ್ದು ಇದು ವಾದಿರಾಜರದು ಏನಾದ್ರು ಕೃತಿಗಳೆಲ್ಲ ಕೊಂಡ್ಕೋಬೇಕಾದ್ರೆ ಸಂಸ್ಕೃತ ಆಮೇಲೆ ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರೋದೆಲ್ಲ ಸಿಗತ್ತಾ, ತಗೋಬೋದಾ ಅಂತ? ನಾನು ವಿಚಾರಿಸಿ ಹೇಳ್ತೀನಿ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬೇಕು ಅಂತನಾ? ನಮ್ದು ಒಂದು ಸತ್ಸಂಗ ಇದೆ, ಅದ್ರೊಳಗೆ ಇದು ಬೇರೆ ದೇಶ, ಇಂಡಿಯಾ ಇಂದಾನೆ ಬೇರೆ ಬೇರೆ ಕಡೆಯಿಂದ ಇರೋರು ಜಾಯಿನ್ ಆಗ್ತಾರೆ. ಎಲ್ಲರಿಗೂ ಕನ್ನಡ ಬರಲ್ಲ. ಅದರಿಂದ ಒಂದೊಂದ್ಸರಿ ಒಂದೊಂದು ಕೃತಿಗಳು ತಗೊಂಡು ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಅದನ್ನ ಸಂಸ್ಕೃತ ಇದ್ರೆ ಸಂಸ್ಕೃತ ಟು ಇಂಗ್ಲಿಷ್ ಇದ್ರೆ ಹೆಲ್ಪ್ ಆಗತ್ತೆ ಅಂತ. ವಾದಿರಾಜರದ್ದು ಸಂಸ್ಕೃತ ಕೃತಿಗಳು ನಿಮಗ್ ಸಿಗತ್ತೆ. ತೀರ್ಥ ಪ್ರಬಂಧ, ರುಕ್ಮಿಣೀಶ್ ವಿಜಯ ಅದೆಲ್ಲ ಸಿಗತ್ತೆ. ಆದ್ರೆ ಸಂಸ್ಕೃತದಲ್ಲಿ ಸಿಗತ್ತೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬಗ್ಗೆ ನನ್ಗಷ್ಟು ಗೊತ್ತಿಲ್ಲ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಥವಾ ಉತ್ತರಾದಿ ಮಠದಲ್ಲಿ ಎಲ್ಲ ವಿಚಾರಿಸಿ ಹೇಳ್ಬೇಕು. ನಿಮ್ದು ನಂಬರ್ ನನ್ಗೆ, ನನ್ ಗ್ರೂಪ್ ಅಲ್ಲಿ ನನ್ನ ನಂಬರ್ ಇದೆ. ನೀವ್ ನನ್ಗೆ ಮೆಸೇಜ್ ಮಾಡಿದ್ರೆ ನಾನ್ ಕೇಳ್ಬಿಟ್ಟು ಹೇಳ್ತೀನಿ. ಆಗ್ಲಿ. ನಿಮ್ ನಂಬರ್ ಏನು ವಾಸುಕಿ ಅವರೇ? ನಮಸ್ತೆ ಮೇಡಮ್. ನಾನು ಶೀಲಾ, ನನ್ನ ನಂಬರ್ ವಾಸುಕಿ ಅವ್ರದ್ದು ಬೇಕಾ? ಓ, ಶೀಲಾ ಅವರು ವಾಸುಕಿ ನಿಜಗಲ್. ಓಕೆ, ಅಮೆರಿಕಾಯಿಂದ ಮಾತಾಡಿದ್ದೀರಾ, ನಾನು ನಿಮಗೆ ತಿಳಿಸ್ತೀನಿ. ಆಗ್ಲಿ ಆಗ್ಲಿ, ನಿಮ್ ಮೂಲಕ ನಾವು ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಇತ್ತು, ನೀವು ಹೇಳಿದ್ರಿ ಲಕ್ಷ್ಮಿ, ಇದು ಲಕ್ಷ್ಮಿ ಪ್ರತಿಯೊಬ್ಬ ದೇವತೆಗಳದೆಲ್ಲ ಗುಣಗಳೆಲ್ಲ ಹೇಳ್ಕೊಂಡು ಯಾಕೆ ನಂಗೆ ಸರಿ ಹೋಗಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ನೀವ್ ಹೇಳಿದ್ರಿ, ಅದನ್ನ ಪಾಯಿಂಟ್ ನಾ ಮಿಸ್ ಮಾಡ್ಕೊಂಡಿರ್ಬೋದು. ಕೃಷ್ಣನ್ ವಿಷಯ ಬಂದಾಗ ಅವನು ಚೋರ, ಅದು ಗೋಪಿಕಾಸ್ತಿ ಅದೆಲ್ಲ ಹೇಳಿದ್ರು ಕೂಡ ಅದು ಹೇಗೆ ಯಾವ್ದು ಹೇಗೆ ಕೃಷ್ಣನೇ ಸರಿ ಅಂದ್ರೆ ವಿಷ್ಣು ತಾನೆ, ಹೇಗೆ ಅಂತ ಯೋಚನೆ ಮಾಡ್ತಾರೆ. ಪಾಯಿಂಟ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಅಂದ್ರೆ ಕೃಷ್ಣ ಯಾಕೆ ಆತರ ಕಳ್ತನ ಮಾಡ್ತಿದ್ದ ಅಂತನಾ? ಕಳ್ತನ ಮಾಡ್ತಿದ್ರು ಅಥವಾ ಬೇರೆ ಬೇರೆ ಅಷ್ಟು ಜನ ಗೋಪಿಕಾಸ್ತ್ರೀಯಗಳಿದ್ರು ಕೂಡ ಅವರೇ ನಂಗೆ ಕೃಷ್ಣನೇ ಸರಿ ಅಂದ್ರೆ ವಿಷ್ಣುನೇ ಸರಿ ಅಂತ ಅನ್ಕೊಂಡ್ ಯಾಕೆ ಅಂತ ಅನ್ಬಿಟ್ಟು. ಅಂದ್ರೆ ಲಕ್ಷ್ಮಿ ಯಾಕೆ ಕೃಷ್ಣನನ್ನ ಆಯ್ಕೆ ಮಾಡ್ಕೊಂಡ್ಲು ಅಂತನಾ? ಹೌದು ಹೌದು. ಅಂದ್ರೆ ಕೃಷ್ಣಾವತಾರದಲ್ಲಿ ಅವನು ಹೇಗೆ ನಡ್ಕೊಳ್ತಾನೆ, ಅದು ಎಲ್ಲದಕ್ಕೂ ಅವಳು ಯುಕ್ತಿಯನ್ನ ಕೊಡ್ತಾ ಇದ್ದಾಳೆ. ಅಂದ್ರೆ ಯಾಕೆ ನೀವ್ ಯಾವ್ದಾದ್ರು ಒಂದು ಕೃಷ್ಣನ ಒಂದು ನಡವಳಿಕೆ ಬಗ್ಗೆ ಹೇಳಿದ್ರೆ ಯಾಕೆ ಅವಳು ಒಪ್ಕೊಂಡ್ಲು ಅಂತ ಹೇಳ್ಬೋದು ನಾನು. ಉದಾಹರಣೆಗೆ ಅವನು ಸ್ತ್ರೀಲೋಲ, ರಾಸಲೀಲೆಗಳನ್ನೆಲ್ಲ ರಚಿಸಿದ್ದ ಅಂತ ಹೇಳೋದಾದ್ರೆ, ಆ ಗೋಪಿಕಾ ಸ್ತ್ರೀಯರೆಲ್ಲಾರೂನು ಭೂಮಿಯಲ್ಲಿ ಅವತಾರ ಮಾಡಿದ್ದೇನೆ ಕೃಷ್ಣನನ್ನ ಗಂಡನನ್ನಾಗಿ ಪಡಿಬೇಕು ಅಂತ ಹೇಳಿ. ಹಾಗಾಗಿ ಇವನು ಅವ್ರ ಜೊತೆಗೆ ಹಾಗಿದ್ದ. ಮತ್ತೆ ಕೆಲವೊಂದು ನಿಯಮಗಳು ಕೆಲವೊಬ್ಬರಿಗೆ ಇರುತ್ತೆ. ಈಗ ರಾಕ್ಷಸರಿಗೆ ಬೇರೆ ನಿಯಮ ಇರುತ್ತೆ, ಬ್ರಾಹ್ಮಣರಿಗೆ ಬೇರೆ ನಿಯಮ, ಕ್ಷತ್ರಿಯರಿಗೆ ಬೇರೆ ನಿಯಮಗಳು ಇರುತ್ತೆ. ಹಾಗೇನೆ ಅಪ್ಸರ ಸ್ತ್ರೀಯರಿಗೆ ಬೇರೆ ನಿಯಮಗಳಿರುತ್ತೆ. ಅವ್ರಿಗೆ ಬೇರೆ ಬೇರೆ ಅಂದ್ರೆ ಒಬ್ಬನೇ ಗಂಡನನ್ನಾಗಿ ಇರಬೇಕು ಅನ್ನುವಂಥದ್ದು ಅವ್ರಿಗೆ ನಿಯಮ ಇರೋದಿಲ್ಲ. ಹಾಗಾಗಿ ಮೇನಕೆ ವಿಶ್ವಾಮಿತ್ರರ ಹತ್ರ ಬಂದ್ರೂನು ಮತ್ತೆ ವಾಪಸ್ ಹೋದ್ರುನು ಅವಳು ಯಾವಾಗ್ಲೂ ಪರಿಶುದ್ಧಳಾಗೇ ಇರ್ತಾಳೆ. ಮತ್ತೆ ಆ ಎಲ್ಲ ಅಪ್ಸರಿಯರೂನು ನಾರಾಯಣನನ್ನ ಗಂಡನನ್ನಾಗಿ ಅಂದ್ರೆ ಕಾಮಸಹಿತವಾಗಿ ಅವನನ್ನ ಆರಾಧನೆ ಮಾಡಿದ್ರು ಅಂತ ಭಾಗವತದಲ್ಲಿ ಹೇಳುತ್ತೆ. ನಿಮ್ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ನಾ ಅಥವಾ ನಿಮ್ಗೆ ಇನ್ನೇನಾದ್ರೂ ಬೇರೆ ಪ್ರಶ್ನೆನಾ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು. ಇಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಖಂಡಿತ. ರಾಜನಾಗ್ಲಿಲ್ಲ, ಬೇರೆಯವ್ರನ್ನ ರಾಜ ಮಾಡ್ದ
ಅದರಿಂದ ಕೃಷ್ಣನ ಬಗ್ಗೆ ನನಗೆ ಗೌರವ ಅಂತ ನೀವು ಹೇಳಿದ್ರಿ ಹ್ಮ್ ಮಾತಿನಲ್ಲಿ. ಅದನ್ನು ಅವರು ಶೀಲಾ ಅವರು ಅಮೆರಿಕದಿಂದ ಅದನ್ನ ಕೇಳ್ತಾ ಇರ್ಬೋದು. ಹಾ ಇಲ್ಲ ಅದು ಇದು ಅದೆಲ್ಲ ಸ್ವಲ್ಪ ಗೊತ್ತಾಯ್ತು. ಕೃಷ್ಣನ ವಿಷಯದಲ್ಲಿ ಬೇರೆ ಇದ್ರದೆಲ್ಲ ಗೊತ್ತಾಯ್ತು. ಕಂಸನ್ ಸಾಯಿಸಿದ್ರು ಅದು ರಾಜ್ಯಕ್ಕೆ ಇಷ್ಟಪಡ್ಲಿಲ್ಲ, ಬೇರೆ ನರಕಾಸುರ ಅದೆಲ್ಲ ಸಪೋರ್ಟ್ ಇತ್ತು, ಸಪೋರ್ಟಿಂಗ್ ಎವಿಡೆನ್ಸ್ ಇತ್ತು ಅಂತ, ಯಾಕಾಗ್ಲಿಲ್ಲ ಅಂತ ಇದೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಕಾಯ್ತು. ಥ್ಯಾಂಕ್ ಯು. ಓಕೆ ಮೇಡಮ್. ಶೀಲಾ ಅವರು Padmashri madam. Padmashri madam, I'm feeling very blessed to listen to you. I would like to listen again. So please, Jagannath sir ಅವರೇ ನಿಮ್ ಈ ಲಿಂಕ್ ನನಗೆ ಮತ್ತೆ ಇನ್ನೊಂದ್ಸರಿ ಕೇಳಲಿಕ್ಕೂ ಇಷ್ಟ ಆಗುತ್ತೆ ನಿಮ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. ಫೀಲಿಂಗ್ ವೆರಿ ಬ್ಲೆಸ್ಡ್ ಅಂಡ್ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ, ನಾನು ಜಯಲಕ್ಷ್ಮಿ ದೇವಿ ಅಂತ ಮಾಗಡಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಜಗನ್ನಾಥ್ ಸರ್ ಒಂದು ಲಿಂಕ್ ಅಲ್ಲಿ ಇದು ಸಿಕ್ತು ನನಗೆ. ತುಂಬಾ 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 ಚೆನ್ನಾಗಿತ್ತು ವಿಷಯಗಳು. ನೀವೇನಾದ್ರೂ ಲಕ್ಷ್ಮೀ ಶೋಭಾನೆ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀರಾ? ಆತರ ಏನೂ ಇಲ್ಲ ಮೇಡಮ್. ಯಾವ್ದಾದ್ರು ಇದ್ರೆ ಸಿಕ್ಕಿದ್ರೆ ಕಲಿಯೋಣ ಅಂತ ಇದೆ. ಸುಮಾರಾಗಿ ಹೇಳಕ್ ಬರುತ್ತೆ, ಚೆನ್ನಾಗ್ ಬರಲ್ಲ, ಅದಕ್ಕೋಸ್ಕರ. ನಿಮ್ಗೆ ನಾನ್ ಹೇಳ್ದೆ ಅಲ್ವಾ, ಜ್ಞಾನಗಮ್ಯ ಅಂತ ಹೇಳಿ ಪೂರ್ಣಪ್ರಜ್ಞ ವಿದ್ಯಾಪೀಠದ್ದು ಒಂದು ಯೂಟ್ಯೂಬ್ ಲಿಂಕ್ ಇದೆ, ಜ್ಞಾನಗಮ್ಯ ಅಂತ. ಅಲ್ಲಿ ಲಕ್ಷ್ಮೀ ಶೋಭಾನೆಯನ್ನ ಅವಧಾನಿ ವೆಂಕಟೇಶ ಕುಲಕರ್ಣಿ ಅಂತ ಅವರು ಪ್ರತಿಯೊಂದು ಪದ್ಯಕ್ಕೂ ವಿವರವಾಗಿ ಪಾಠ ಮಾಡೋ ತರಾನೇ ಮಾಡಿದ್ದಾರೆ. ಅದು ಅದ್ಭುತವಾಗಿದೆ, ನೀವು ಅದನ್ನು ಕೇಳ್ಬೋದು. ಮೇಡಮ್ ಒಂದೇ ಒಂದ್ ನಿಮಿಷ ಯೂಟ್ಯೂಬ್ ಚಾನೆಲ್ ಹೆಸರು ಜ್ಞಾನಗಮ್ಯ. ಓಕೆ, ಬರ್ಕೊಂಡೆ. ಹಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ರಲ್ಲಿ ಅವಧಾನಿ ವೆಂಕಟೇಶ ಕುಲಕರ್ಣಿ ಅವರು ಅಂತ ಪಂಡಿತರವರು, ಅವರು ಪಾಠ ಮಾಡಿದ್ದಾರೆ. ಅದು ತುಂಬಾ ಅದ್ಭುತವಾಗಿದೆ. ಮತ್ತೆ ನೀವು ಹೈವದನ ಪುರಾಣಿಕರದ್ದು ಕನ್ನಡ ಲಕ್ಷ್ಮೀ ಶೋಭಾನೆ ಸಂಶೋಧನಾ ಕೃತಿ ತಗೊಂಡ್ರು ಎಲ್ಲಾ ಅನುಮಾನಗಳನ್ನು ಪರಿಹಾರ ಆಗುತ್ತೆ. ಅದ್ರಲ್ಲಿ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ತುಂಬಾ ಚೆನ್ನಾಗಿತ್ತು, ಎಷ್ಟು ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಮಕ್ಕಳದ ಕಥೆ ಕೇಳಿದ್ವಿ ನಿಮ್ ಕಡೆಯಿಂದ, ಮಹಿಳಾ ನೋಡಿ, ಮಕ್ಕಳ ಕೌನ್ಸಿಲಿಂಗ್ ನೋಡಿದ್ವಿ. ಈಗ ಲಕ್ಷ್ಮೀ ಶೋಭಾನದ ಅರ್ಥ ವಿವರಣೆ ಬಹಳ ಚೆನ್ನಾಗಾಯ್ತು. ನಾನು ಅದೇ ವ್ಯಾಸರಾಜರ ಇದು ವ್ಯಾಸರಾಜ್ ಮಠದ ಒಂದು ಚಂದ್ರಿಕಾ ಗುರುಕುಲ ಅಂತ ಬರ್ತಿತ್ತು, ಅಲ್ಲಿ ಕತೆ ಹೇಳ್ತಿದ್ದೆ ನಾನು ಮಕ್ಳಿಗೆ. ಹೌದೌದು, ಅಲ್ಲೇ ಕೇಳಿದ್ದೀರಿ. ನಾವು ಇದ್ವಲ್ರಿ ಮಹಿಳೆಯರ್ ಕೌನ್ಸಿಲಿಂಗ್ ಅವತ್ತ ನಿಮ್ ಹೆಸರೇನ್ ಹೇಳಿದ್ರಿ? ಲತಾ. ಲತಾ. ಲತಾ, ಓಕೆ, ಬಹಳ ಸಂತೋಷಪ್ಪ, ನೀವು ಜಾಯಿನ್ ಆಗಿ ತುಂಬಾ ಸಂತೋಷ ಆಯ್ತು. ಧನ್ಯವಾದ. ಒಳ್ಳೆದಾಯ್ತು, ಥ್ಯಾಂಕ್ ಯು. ಹರೇ ಶ್ರೀನಿವಾಸ, ನಮ್ಮಮ್ಮ ಮಾತಾಡ್ತಾರೆ. ಹರೇ ಶ್ರೀನಿವಾಸ, ನಮ್ಮಮ್ಮ ಮಾತಾಡ್ತಾರೆ. ಹಲೋ, ನಮಸ್ಕಾರ. 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 ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಹೇಳಿದ್ರಿ. ನನಗೆ ಗೊತ್ತಿಲ್ಲ ಇರೋದೊಂದ್ 2-4 ವಿಚಾರಗಳು ಹೇಳಿದ್ರಿ, ತುಂಬಾ ಸಂತೋಷ ಆಯ್ತು. ಇದು ರಾಮದೇವ್ರು ಅವ್ರಿಗೆಲ್ಲ ಸೇತುವೆ ಕಟ್ಕೊಡ್ತಾರಲ್ಲ, ಆಂಜನೇಯ ಅವ್ರಗಳೆಲ್ಲ ವಾನರ ಸೈನ್ಯ, ಅವಾಗ ರಾಮದೇವ್ರವ್ರಿಗೆ ವರ ಕೊಟ್ಟಿರ್ತಾರೆ. ಈಗ ಅವ್ರು ಹೇಳ್ತಾರೆ ಯಾವಾಗ್ಲೂ ನಾನು ನಿಮ್ ಜೊತೆನೆ ಇರ್ಬೇಕು ಅಂತ. ವಾನರಗಳ ಸೈನ್ಯ ಕೇಳುತ್ತೆ. ಅವಾಗ ರಾಮದೇವ್ರು ಹೇಳ್ತಾರೆ, ಇಲ್ಲ ನಾನು ಇವಾಗ ಏಕಪತ್ನಿ ವ್ರತ, ಮಾಡೋ ಹಾಗಿಲ್ಲ, ಮುಂದಿನ ಜನ್ಮದಲ್ಲಿ ನಿಮ್ಮನ್ನೆಲ್ಲ ನಾನು ಸ್ವೀಕರಿಸ್ತೇನೆ, ಹೆಂಡತಿಯಾಗಿ ಮಾಡ್ತೀನಿ ಅಂತ ಹೇಳಿರ್ತಾನೆ. ಅದರಿಂದ ಅವರಷ್ಟು ಜನ ಅವನಿಗೆ ರಾಮದೇವ್ರಿಗೆ ಕೃಷ್ಣನಿಗೆ ಹೆಂಡತಿ ಇರುವಂತ ಹೆಂಡತಿ ಎಲ್ಲ ಇರಬಹುದು. ಈಗ ಯಾರ್ಯಾರು ರಾಮಾಯಣದಲ್ಲಿ ವಾನರರಾಗಿ ಬಂದಿರ್ತಾರೆ ಅವ್ರೆಲ್ಲರೂನು ದೇವತೆಗಳೇನೆ ಅವತಾರ ಮಾಡಿರ್ತಾರೆ ಅಂತ ಇರೋದ್ರಿಂದ ಆ ದೇವತೆಗಳೇನೆ ದ್ವಾಪರ ಯುಗದಲ್ಲಿ ಗೋಪಿಕಾ ಸ್ತ್ರೀಯರಾಗಿ ಅವತಾರ ಮಾಡಿರ್ತಾರೆ. ಇನ್ನೊಂದು ಇದೆ, ಈಗ 16,100 ಜನ ಇದ್ದಾರಲ್ಲ, ಅವ್ರೆಲ್ರೂನು ಅಗ್ನಿಯ ಪುತ್ರರು. ಅವ್ರೆಲ್ರೂನು ನಾರಾಯಣನ ಅಂಗಸಂಗವನ್ನ ಬಯಸಿ ರಾಜಕುಮಾರಿಯರಾಗಿ ಭೂಮಿಯಲ್ಲಿ ಹುಟ್ಟಿರ್ತಾರೆ. ಅವರು ನರಕಾಸುರನ ಸೆರೆಯಲ್ಲಿದ್ದು ನಾರಾಯಣನ್ಗೆ ಕೃಷ್ಣನಿಗೆ ಪತ್ನಿಯರಾಗ್ತಾರೆ ಅಂತ ಹೇಳಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹರೇ ಶ್ರೀನಿವಾಸ, ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ. ಇನ್ನೂ ಕೇಳೋಣ ಅನ್ನೋಂಗಿತ್ತು. ಒಂದು ಡೌಟ್, ಇದು ಗಂಡ ಇಲ್ದೇ ಇರೋರು ಇದನ್ನ ಕೆಲವರು ಹೇಳ್ಬಾರ್ದು ಅಂತಾರೆ, ಕೆಲವರು ಹೇಳ್ಬೋದು ಅಂತಾರೆ. ಅದೊಂದು ಕ್ವಶನ್ ಇದೆ.
ನಾನು ಇದನ್ನ ಹೈವದನ ಪುರಾಣಿಕರ ಹತ್ರನೇ ಕೆಲವರು ಈ ಪ್ರಶ್ನೆ ಕೇಳಿದ್ರು. ಅವರು ಈಗಿಲ್ಲ, ಆದ್ರೆ ಅವ್ರು ಇದ್ದಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಪೀರಿಯಡ್ಸ್ ಟೈಮ್ ನಲ್ಲಿ ಹೊರಗಾದಾಗ್ಲೂ ಸಹ ಮನಸ್ಸಿನಲ್ಲೇ ಇದನ್ನ ಹೇಳ್ಕೋಬಹುದು, ಬಾಯ್ಬಿಟ್ಟು ಹೇಳ್ಬಾರ್ದು. ಮತ್ತೆ ಗಂಡ ಇಲ್ಲದೆ ಇರ್ಲಿ, ಕನ್ಯೆಯರಿರ್ಲಿ, ಮಕ್ಕಳಿರ್ಲಿ, ಎಲ್ಲರೂನು ಹೇಳ್ಕೊಳ್ಬಹುದಾದಂತಹ ಕೃತಿ ಇದು ಲಕ್ಷ್ಮೀ ಶೋಭಾನೆ ಅಂತ ಹೇಳಿ ಅವ್ರು ಹೇಳಿದ್ರು, ಹೈವದನ ಪುರಾಣಿಕರೇ ಹೇಳಿದ್ರು. ಹಾಗಾಗಿ ಖಂಡಿತ ಹೇಳ್ಕೋಬಹುದು. ಇದು ಬರೀ ಯಾರು ಗಂಡ ಹೆಂಡತಿ ಜೊತೆಯಲ್ಲಿ ಇರುವಂತವ್ರು ಹೇಳ್ಕೊಂಡ್ರೆ ಹೆಂಡತಿಯಾದವಳಿಗೆ ವಾಲೆ ಭಾಗ್ಯ ಹೆಚ್ಚುತ್ತೆ, ಗಂಡ ಹೆಂಡತಿ ಜೊತೆಗೆ ತುಂಬಾ ವರ್ಷಗಳು ಇರ್ತಾರೆ ಅನ್ನುವಂಥದ್ದು. ಆದ್ರೆ ಇದರಿಂದ ಅನೇಕ ಬೇರೆ ಇನ್ನೂ ಬೇಕಾದಷ್ಟು ನಮ್ಗೆ ಪ್ರಯೋಜನಗಳು ಆಗ್ತಾ ಇರುತ್ತೆ. ಮನಸ್ಸಿಗೆ ಸಮಾಧಾನ ಸಿಗತ್ತೆ, ಸದಾಕಾಲ ಭಾಗವತವನ್ನ ಪಠನ ಪಾರಾಯಣ ಮಾಡಿದಂತಹ ಪುಣ್ಯ ಸಿಗತ್ತೆ ನಮ್ಗೆ. ಮತ್ತೆ ಲಕ್ಷ್ಮಿ ಎಷ್ಟೊಂದು ಪ್ರಮೇಯಗಳು ಮತ್ತೆ ಯುಕ್ತಿಗಳು ಇದರಲ್ಲಿ ಸಿಕ್ಕೋದ್ರಿಂದ ನಮ್ಮ ಜ್ಞಾನ ಭಗವಂತನ ಕಡೆಗೆ ನಾವು ಸಾಗೋದಿಕ್ಕೆ ಇದು ಅನುಕೂಲ ಮಾಡ್ಕೊಡುತ್ತೆ. ಖಂಡಿತ ಹೇಳಬಹುದು, ಹಾಗಂತ ಗುರುಗಳೇ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಇದೊಂದು ಡೌಟ್ ಇತ್ತು, ನನ್ನನ್ನು ಎಲ್ರು ಕೇಳ್ತಾ ಇದ್ರು, ಅದಕ್ಕೆ ಅದನ್ನ ಜ್ಞಾಪಕ ಬಂತು, ಈಗ ಕೇಳಿದೆ. ಚೆನ್ನಾಗಿ ವಿವರವಾಗಿ ತಿಳಿಸಿದ್ದೀರಾ, ತುಂಬಾ ಥ್ಯಾಂಕ್ಸ್. ಓಕೆ, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಪದ್ಮಶ್ರೀ ಅವರೇ. ಥ್ಯಾಂಕ್ ಯು ವಾಸುಕಿ ಅವರೇ, ಥ್ಯಾಂಕ್ ಯು. ಇನ್ಯಾರಾದ್ರೂ ಮಾತಾಡೋರಿದ್ದೀರಾ? ಜಗಣ್ಣ ನಮಸ್ಕಾರ, ನಾನ್ ಸುಮಾ ನಾಗೇಶ್. ಹಾ, ನಾನು ಲಕ್ಷ್ಮೀ ಶೋಭಾನೆ ಬಗ್ಗೆ ಜಾಸ್ತಿ ಕೇಳಿರ್ಲಿಲ್ಲ, ಇವತ್ತು ಕೇಳಿದ್ದು ತುಂಬಾ ಖುಷಿ ಆಯ್ತು. ನನ್ಗೆ ಇನ್ನೊಂದು ಜಾಸ್ತಿ ಏನ್ ಖುಷಿ ಆಯ್ತು ಅಂದ್ರೆ, ನಾವು ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಮಾಡಿದಾಗ ಪದ್ಮಶ್ರೀ ಅವರು ನಮ್ ಜೂನಿಯರ್ ಆಗಿದ್ರು ಅನ್ಸುತ್ತೆ. ಜೂನಿಯರ್ ಸೇಮ್ ಬ್ಯಾಚ್ ಗೊತ್ತಿಲ್ಲ. ಶೀಲಾ ಅಂದ್ರೆ ನಾನು ಶೀಲಾ ಒಟ್ಟಿಗೆನೆ ಮಾಡಿದ್ದು. ಅವರ್ ಸ್ಕೂಲಲ್ಲಿ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಮಾಡುವಾಗ ನೀವು ಸಿಕ್ಕಿದ್ರಿ. ಸೊ ಐ ಜಸ್ಟ್ ವಾಂಟೆಡ್ ಟು ಕಂಗ್ರಾಚುಲೇಟ್. ವಾಯ್ಸ್ ಚೆನ್ನಾಗಿತ್ತು, ಹಾಡಿದ್ ಚೆನ್ನಾಗಿತ್ತು, ಲಕ್ಷ್ಮೀ ಶೋಭಾನೆ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ಗ್ರೂಪಿನ ಮೂಲಕ ನಿಮ್ಗೊಂದು ಹಲೋ ಹೇಳಿದಂತ ಅವಕಾಶ ಸಿಕ್ಕಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಅಷ್ಟೇ ಜಗಣ್ಣ, ಐ ಜಸ್ಟ್ ವಾಂಟೆಡ್ ಟು ಕಂಗ್ರಾಚುಲೇಟ್. ಥ್ಯಾಂಕ್ ಯು ಸೋ ಮಚ್. ಬಹಳ ಸಂತೋಷ. ಥ್ಯಾಂಕ್ ಯು. ತುಂಬಾ ಒಳ್ಳೆ ಹಾಡುಗಾರರು ಸುಮಾ ನಾಗೇಶ್. ಥ್ಯಾಂಕ್ ಯು ಜಗಣ್ಣ. ಇನ್ಯಾರಾದ್ರೂ ಮಾತಾಡೋರಿದ್ದೀರಾ? ಡಾಕ್ಟರ್ ಅಶ್ವಥ್ ಅವ್ರು ಮಾತಾಡ್ಬೋದು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಇವರೆಲ್ಲ ಮಾತಾಡಿದ್ಮೇಲೆ ನಾನು ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ನನಗೆ ಫಸ್ಟ್ ಟೈಮ್ ಈ ಥರದ್ದು ಒಂದು ಸಂದಿಗ್ಧಕ್ಕೆ ಸಿಗಾಕೊಂಡಿರೋದು ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾನು ಏನಾದ್ರು ಮಾತಾಡ್ಬಿಡ್ತಿದ್ದೆ, ಬಟ್ ಇವತ್ತು ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂಥರ ಖುಷಿಯಾಗಿದೆ. ಇವತ್ತು ಎಲ್ಲರೂ ಮಾತಾಡಬೇಕಾದ್ರೆ ಅವ್ರದ್ದಂಥ ಸಂಭ್ರಮ, ಅವರು ಪ್ರತಿಕ್ರಿಯೆ ಹೇಳಬೇಕಾದ್ರೆ ಒಂದು ಸಂಭ್ರಮ ಪಟ್ಟು ಆ ಒಂದು ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ರು. ಅದು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತೇಳಿ. ಅದರಲ್ಲೂ ಇನ್ನೂ ಅವರು ಪದ್ಮಶ್ರೀ ಅವರನ್ನು ಮುಗೀತು ಅನ್ನೋ ಇದು ಬಂದ ತಕ್ಷಣ ಭಾರತೀಯ ರವೀಂದ್ರ ಅವರು ಟಕ್ ಅಂತ ಬಂದ್ಬಿಟ್ಟು ಅವರ ಅಭಿಪ್ರಾಯ ತಿಳಿಸಿದರು. ಸೊ ಭಾರತೀಯ ರವೀಂದ್ರ ಅಂತ ಪಾಂಡಿತ್ಯ ಇರೋರೇ ಅದನ್ನು ಮೆಚ್ಚಿಕೊಂಡಿದ್ದಾರೆ, ಅಷ್ಟು ಸವಿಸಾಕಿ ಅದನ್ನು ಹೊಗಳಿದ್ದಾರೆ ಅಂತಂದಮೇಲೆ ನಾವೆಲ್ಲ ಮಾತಾಡೋದು ಏನು ಹೆಚ್ಚು ಇರೋದಿಲ್ಲ. ಬಟ್ ಎಲ್ಲದಕ್ಕಿಂತ ಇವತ್ತು ಎಲ್ಲರಿಗಿಂತಲೂ ಹೆಚ್ಚು ಖುಷಿಯಾಗಿರೋದು ವಾದಿರಾಜರಿಗೆ ಅಂತ ಅನಿಸುತ್ತೆ. ಯಾಕೆಂದರೆ ಲಕ್ಷ್ಮೀ ಶೋಭಾನೆಯನ್ನು ಅವರು ತುಂಬ ಚೆನ್ನಾಗಿ ಬರೆದಿರೋ. ನಾನು ಸುಮಾ ನಾಗೇಶ್ ಅವರು ಹೇಳಿದಾಗೆ ನಾವು ಕೂಡ ಲಕ್ಷ್ಮೀ ಶೋಭಾನೆಯ ಬಗ್ಗೆ ಹೆಚ್ಚು ಕೇಳಿರಲಿಲ್ಲ. ಬಟ್ ಇವತ್ತೇ ನಾನು ಮೊದಲೇ ಬಾರಿಗೆ ಈ ರೀತಿ ಕೇಳಿದ್ದು ಇದೇ ಮೊದಲನೇ ಬಾರಿಗೆ ಅಂತಂದ್ರೂ ಖಂಡಿತವಾಗಿ ಸತ್ಯವಾದಂಥ ಮಾತು. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಲಕ್ಷ್ಮಿ ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಾ ಹೋಗ್ತಾರಲ್ಲ, ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋದ್ರಿ, ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ಎಷ್ಟೆಲ್ಲ ನೆನಪುಗಳನ್ನು ಇಟ್ಕೊಂಡು ಒಬ್ಬೊಬ್ಬರ ಕ್ಯಾರೆಕ್ಟರ್ನು ಕೂಡ ನೀವು ಎಷ್ಟು ಸರಳವಾಗಿ ವಿವರಿಸ್ತಾ ಬಂದ್ರಿ, ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಇವತ್ತು ಇಡೀ ಪೂರ್ಣ ಇದನ್ನು ಲಕ್ಷ್ಮೀ ಶೋಭಾನೆಯ ಪೂರ್ಣ ಒಂದು ಇದನ್ನು ನಿಮ್ಮ ಮುಂದೆ ಕೇಳಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. 1 ಗಂಟೆ ಕಳೆದಿದ್ದು ಕೂಡ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಜಗನ್ನಾಥ್ ಅವರಾಗಲೇ ಹೇಳಿದ ಹಾಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯಿನ್ ಆಗಿದ್ದರು ಮತ್ತು ಕೊನೆಯವರೆಗೂ ಎಲ್ಲರೂ ಇದ್ದರು. ಅದು ನಿಮ್ಮ ಒಂದು ಪಾಂಡಿತ್ಯಕ್ಕೆ ಮತ್ತು ನಿಮ್ಮ ಒಂದು ಈ ವಿಷಯದಲ್ಲಿ ನಿಮಗಿರ್ತಕ್ಕಂಥ ಪ್ರಭುತ್ವಕ್ಕೆ ಅವರೆಲ್ಲರೂ ಕೊಟ್ಟಿರ್ತಕ್ಕಂಥ ಗೌರವ ಅಂತ ಭಾವಿಸ್ತೀನಿ. ತುಂಬ ಖುಷಿಯಾಯಿತು ಮೇಡಮ್.
ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಇದರಿಂದ ಮೂಡಿ ಬರಲಿ ಅಂತ ಹೇಳಿ ನಾನಂತೂ ಆಶಿಸ್ತಾ ಇದ್ದೀನಿ. ಜಗನ್ನಾಥ್ ಸರ್, ಮುಂದಿನ ವಾರಕ್ಕೆ ಏನಾದರೂ ಪ್ಲಾನ್ಸ್ ಇದೆಯಾ ಈ ಕಾರ್ಯಕ್ರಮದ ಬಗ್ಗೆ? ಮುಂದಿನ ವಾರ ಹೌದು, ಮುಂದಿನ ವಾರ ರಾಘವಾಂಕನ ಬಗ್ಗೆ ಇದೆ. ಹಾಂ, ಸ್ವಲ್ಪ ಅದ್ರದ್ದು ವಿವರ ಏನೋ ಇದ್ರೆ ಕೊಟ್ಬಿಡಿ. ಮುಂದಿನ ತಿಂಗಳು ಮುಂದಿನ ವಾರದ ಕಾರ್ಯಕ್ರಮದ್ದು ರಾಘವಾಂಕನ ಬಗ್ಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗೋಷ್ಠಿ ಇರ್ತದೆ. ದಯವಿಟ್ಟು ಅದಕ್ಕೂ ಎಲ್ಲರೂ ಬರಬೇಕಂತೇಳಿ ನಾನು ಈಗಲೇ ಮುಂಚಿತವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಅದನ್ನು ಇವತ್ತು ತುಂಬ ಜನ ಹೊಸಬರು ಜಾಯಿನ್ ಆಗಿದ್ದೀರಿ. ಮತ್ತು ಜಗನ್ನಾಥ್ ಸರ್ ಅವರು ಆಗಲೇ ಒಂದು ಮೆಸೇಜನ್ನು ಕೂಡ ಹಾಕಿದರು. ಎಲ್ಲರೂ ಹೊಸದಾಗಿ ಬಂದಿರೋರು ನನಗೆ ನಂಬರನ್ನ ಕಳಿಸ್ರಿ ಅಥವಾ ಅವ್ರ ನಂಬರನ್ನು ನೀವು ನೋಟ್ ಮಾಡಿಕೊಳ್ರಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳ ಒಂದು ಲಿಂಕನ್ನು ನಿಮಗೆ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. ಸೊ ಹಾಗಾಗಿ ಯಾರಿಗಾದರೂ ಈ ಥರದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇರೋರು, ಇವತ್ತು ಮೊದಲನೇ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋರು ಇದ್ದರೆ ದಯವಿಟ್ಟು ಇಲ್ಲಿ ಯಾರ ಪರಿಚಯದಿಂದ ಬಂದಿದ್ದೀರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಇದರ ಲಿಂಕನ್ನು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿ ಭಾನುವಾರ ಸಂಜೆ 6:00 ಒಂದು ಏನಾದರೂ ಒಂದು ವಿಷಯದ ಬಗ್ಗೆ, ಒಂದು ಉತ್ತಮ ವಿಚಾರದ ಬಗ್ಗೆ ಚರ್ಚೆಯನ್ನು ಈ ವೇದಿಕೆ ಮೂಲಕ ಮಾಡ್ತಾ ಬಂದಿದ್ದೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿರಿ. ಮತ್ತು ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ತುಂಬ ಚೆನ್ನಾಗಿ ಮೂಡಿಬಂತು. ಈ ವಿಷಯ ಬಹಳಷ್ಟು ಜನಕ್ಕೆ ಹೊಸದು ಅಂತ ಅನಿಸುತ್ತೆ. ಭಾಳ ಜನ ಈಗಾಗಲೇ ಹೇಳಿ ನಾವು ಲಕ್ಷ್ಮೀ ಶೋಭಾನೆಯನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರಿ, ಬಟ್ ಅದರ ಅರ್ಥವನ್ನು ತಿಳ್ಕೊಂಡ ಮೇಲೆ ಈಗ ಹೇಳೋದು ಇನ್ನಷ್ಟು ವಿಶೇಷವಾಗಿರುತ್ತೆ ಅಂತ ಅನಿಸುತ್ತೆ. ಯಾವುದೇ ಒಂದು ಇದನ್ನು ಹೇಳೋದಕ್ಕೂ ಅರ್ಥವನ್ನು ತಿಳ್ಕೊಂಡು ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅನಿಸುತ್ತೆ. ಇವತ್ತು ಒಂದೊಂದು ಪದದ ಅರ್ಥವನ್ನು ಕೂಡ ಅವರು ಬಿಡಿಸಿ ಹೇಳಿದ್ದಾರೆ. ನನಗೆ ಆರತಿ ಅನ್ನೋದರ ವಿಶೇಷ ಅರ್ಥ ಇವತ್ತೇ ನನಗೆ ಕೇಳಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಪದದಕ್ಕೂ ಅರ್ಥವನ್ನು ಹೇಳೋದು, ಒಂದೊಂದು ಪ್ರಸಂಗಕ್ಕೂ ಕೂಡ ವಿಶೇಷವಾದಂಥ ಒಂದು ಹಿನ್ನೆಲೆಯನ್ನು ಕೊಡ್ತಾ ಅವರು ಈ ಲಕ್ಷ್ಮೀ ಶೋಭಾನೆಯ ಬಗ್ಗೆ ಮಾತಾಡಿದ್ದಾರೆ. ತುಂಬ ಖುಷಿಯಾಯಿತು ಮೇಡಮ್. ಧನ್ಯವಾದಗಳು. ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನಿಮಗೆ ಆಗಲೇ ಹೇಳ್ತಾ ಇದ್ದರು, ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಪಾಂಡಿತ್ಯ ಇದೆ, ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಪ್ರಭುತ್ವ ಇದೆ. ಸೊ ನೀವೇ ಇಂಥ ವಿಷಯಗಳ ಬಗ್ಗೆ ನಾನು ಮಾತಾಡಬಲ್ಲೆ ಅಂದರೆ ಖಂಡಿತವಾಗಿ ನಿಮಗೆ ಇಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರುತ್ತೆ. ದಯವಿಟ್ಟು ಎಲ್ಲರಿಗೂ ನಿಮಗೆ ತಿಳಿದಿರ್ತಕ್ಕಂಥ ವಿಷಯಗಳನ್ನು ತಿಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೊತೆಗೆ ಭಾರತಿ ರವೀಂದ್ರ ಅವರು ಇದ್ದಾರೆ. ಅವರು ಕೂಡ ಈಗೇನೋ ಗೊತ್ತಿಲ್ಲ, ಕಳೆದ 3 ವಾರಗಳಿಂದ ಇದೇ ರೀತಿಯ ಒಂದು ವಿಷಯಗಳ ಬಗ್ಗೆ ನಾವು ಪ್ರವಚನಗಳನ್ನು ಕೇಳ್ತಾ ಬಂದಿದ್ದೀವಿ. ಭಾರತಿ ರವೀಂದ್ರ ಅವರು ಹರಿ ಕಥಾಮೃತ ಸಾರದ ಬಗ್ಗೆ ಮಾತಾಡಿದರು. ಅದರ ನೆಕ್ಸ್ಟ್ ವೀಕು ತಲಾಶಿ ಗುರುಗಳು ಹರಿಭಕ್ತಿ ಸಾರದ ಬಗ್ಗೆ ಮಾತಾಡಿದರು. ಇವತ್ತು ನೀವು ಲಕ್ಷ್ಮೀ ಶೋಭಾನೆಯ ಬಗ್ಗೆ ಮಾತಾಡಿದ್ರಿ. ಅದೇನು ನನಗೆ ಒಂದು ರೀತಿಯ ಪುಣ್ಯ ಅಂತ ಅನಿಸುತ್ತೆ. ಹೀಗೆ ಆಯಾ ವಿಷಯಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೋದ್ರಿಂದ ಆ ವಿಷಯಗಳನ್ನ ತಿಳ್ಕೊಳ್ಳೋದು ಕೂಡ ಒಂದು ಸೌಭಾಗ್ಯ ಅಂತ ಅನಿಸುತ್ತೆ. ಅಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಆ ಅವಕಾಶವನ್ನು ನೀವೆಲ್ಲರೂ ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ವೇದಿಕೆ ನಿಮಗೆ ಯಾವಾಗಲೂ ಕೂಡ ತೆರೆದಿರುತ್ತೆ. ಉತ್ತಮ ವಿಚಾರಗಳನ್ನು ತಿಳಿಸೋದಕ್ಕೆ ಎಲ್ಲರಿಗೂ ಕೂಡ ಒಂದು ಮುಕ್ತವಾದಂಥ ಅವಕಾಶವನ್ನು ಈ ವೇದಿಕೆ ಕಲ್ಪಿಸಿಕೊಡುತ್ತೆ. ದಯವಿಟ್ಟು ಈ ವೇದಿಕೆಯನ್ನು ಬಳಸ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪದ್ಮಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಒಂದು ಸಿದ್ಧತೆಯನ್ನು ಮಾಡಿ ಈ ವಿಷಯವನ್ನು ಆಯ್ಕೆ ಮಾಡಿ ವಿಷಯಕ್ಕೆ ತಕ್ಕಂಥ ಒಬ್ಬ ಉಪನ್ಯಾಸಕರನ್ನು ಆಯ್ಕೆ ಮಾಡಿದ್ದು ನಮ್ಮ ಡಾಕ್ಟರ್ ಜಗನ್ನಾಥ್ ಅವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಸಾಕಷ್ಟು ಜನರನ್ನು ಸೇರಿಸೋದ್ರ ಹಿಂದೆ ಕೂಡ ಅವರ ಒಂದು ಪ್ರಯತ್ನ ಸಾಕಷ್ಟು ಇದೆ. ಸೊ ಅದಕ್ಕಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಕಳೆದ 2 ವಾರಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದು ನೋಡಿದ್ರೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಬೇಕು ಅನ್ನೋವಂಥ ಉತ್ಸಾಹ ನಮಗೂ ಮೂಡಿ ಬರ್ತಾ ಇದೆ. ಸೊ ಎಲ್ಲರೂ ಸೇರಿದಾಗ ವಿಚಾರಗಳನ್ನು ಹಂಚೋದಕ್ಕೂ ಒಂದು ಖುಷಿಯನ್ನು ಇರುತ್ತೆ. ಒಬ್ಬರು ಇಬ್ಬರು ಕೂತು ಮಾತಾಡೋದಕ್ಕೂ ಒಂದು 50 ಜನ ಮುಂದೆ ಕೂತು ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಅಂಥ ಅವಕಾಶ ಇನ್ನೂ ಹೆಚ್ಚಾಗಬೇಕು ಅಂತ ನಿಮ್ಮಂಥ ಪಾಲ್ಗೊಳ್ಳುವಿಕೆ ತುಂಬ ಮುಖ್ಯ ಅಂತ ಅನಿಸುತ್ತೆ. ಇವತ್ತು ಪದ್ಮಶ್ರೀ ಮೇಡಮ್ ಅವರು ಒಂದು ರೀತಿ ಪರಕಾಯ ಪ್ರವೇಶ ಮಾಡಿದವರ ರೀತಿಯಲ್ಲಿ ಅದನ್ನು ಒಂದು ವಿಷಯವನ್ನು ಪ್ರಸ್ತುತಪಡಿಸ್ತಾ ಬಂತು. ಎಷ್ಟೋ ಸರ್ತಿ ನನಗೆ ವಾದಿರಾಜರೇ ಅವರ ರೂಪದಲ್ಲಿ ಬಂದು ನಮಗೆ ಆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅನ್ನೋವಂಥ ಒಂದು, ಯಾಕೆಂದರೆ ಅದು ಎಲ್ಲೂ ಕೂಡ ಪದಗಳಿಗಾಗಲಿ ಅಥವಾ ವಿಷಯಕ್ಕಾಗಲಿ ಅವ್ರು ಹುಡುಕಾಟ ಅನ್ನೋದು ಮಾಡಲೇ ಇಲ್ಲ. ಅದು ಕಣ್ಣು ಮುಂದೆ ಬರ್ತಾ ಇದೆ, ಅದು ಕಣ್ಣು ಮುಂದೆ ಕಂಡಿದ್ದರೆ ನಿಮಗೆ ಹೇಳ್ತಾ ಇದೆ ಅನ್ನೋ ರೀತಿ ಒಂದು ಭಾಸ ಆಗ್ತಾಯಿತ್ತು. ಅದು ಒಂದು ಸಿದ್ಧಿ ಅದು. ಸೊ ಆ ಸಿದ್ಧಿಯನ್ನು ಅವರು ಪಡೆದಿದ್ದಾರೆ. ಅದು ಅವ್ರಿಗೆ
ವಾದಿರಾಜರ ಒಂದು ಆಶೀರ್ವಾದ ಒಂದು ಇದು ಕೂಡ ಇದೆ. ಇನ್ನು ಮುಂದೆಯೂ ಕೂಡ ಅವರಿಗೆ ಅದೇ ರೀತಿ ಇರಲಿ, ಅದು ಸಿದ್ಧಿಸಲಿ, ಇನ್ನೂ ಹೆಚ್ಚಿನ ಒಂದು ಇದು ಅವರಿಗೆ ಸಿದ್ಧಿಸಲಿ ಅಂಥೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಣಂತೆ. ಮತ್ತೊಮ್ಮೆ ಭಾಗವಹಿಸಿರುವ ಎಲ್ಲರಿಗೂ ಮತ್ತು ಇಂದಿನ ವಿಶೇಷ ಅತಿಥಿಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಶುಭರಾತ್ರಿ. ನಮಸ್ಕಾರ. ದಯವಿಟ್ಟು ಮುಂದಿನ ಭಾನುವಾರವೂ ಕೂಡ 6:30ಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ದಯವಿಟ್ಟು ಇದೇ ಸಂಖ್ಯೆಯಲ್ಲಿ ಬನ್ನಿ, ಇನ್ನೂ ಹೆಚ್ಚಿನ ಜನರನ್ನು ಕರ್ತನ್ನಿ ಅಂಥೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ನಾನು ಜಗನ್ನಾಥ್ ಸರ್ಗೆ ಒಂದು ಧನ್ಯವಾದವನ್ನು ಹೇಳಬೇಕು. ಸರ್, ಜಗನ್ನಾಥ್ ಸರ್ ಈ ವಿಷಯವನ್ನ ನನಗೆ ಕೊಟ್ಟು ಮಾತಾಡಕ್ಕೆ ಹೇಳಿದ್ರಿಂದ ನನ್ಗೆ ಮತ್ತೆ ಇದನ್ನೆಲ್ಲ ಓದಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು. ಜಗನ್ನಾಥ್ ಸರ್ಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಅಶ್ವಥ್ ಸರ್ಗೂನು ಈ ಪ್ಲಾಟ್ಫಾರ್ಮ್ ನನ್ಗೆ ಒದಗಿಸ್ಕೊಟ್ಟಿದ್ದಕ್ಕೆ ನಿಮ್ಮಿಬ್ರಿಗೂ ನಾನು ತುಂಬಾ ಆಭಾರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಕರೆಕ್ಟ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಭಾರತಿ, ನನಗೆ ಬುದ್ಧಿ ಮತ್ತೆ ಆತ್ಮ